ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕನ್ನಡ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಮತ್ತು ನಮ್ಮ ICS ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಕೋರ್ಸ್ಗಳ ಪರೀಕ್ಷಾ ಪೂರ್ವ ತರಬೇತಿಯು ದಿನ 3/1/2022 ಆರಂಭಗೊಂಡಿದ್ದು ಯಶಸ್ವಿಯಾಗಿ ತರಬೇತಿಯ ಅವಧಿಯನ್ನು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ತರಬೇತಿಯ ಸಮಾರೋಪ ಸಮಾರಂಭ ಹಾಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಆಲಿಸೆನ್ನ ಭಿನ್ನಪವ, ಲಾಲಿಸೆನ್ನ ಭಿನ್ನಪವ, ಪಾಲಿಸೆನ್ನ ಭಿನ್ನಪವ, ಏಕೆನ್ನ ಮೊರೆಯ ಕೇಳೆಯ ತಂದೆ, ನೀನಿಲ್ಲದೆ ಮತ್ತಿಲ್ಲ ಮತ್ತಿಲ್ಲ, ನೀನೇ ಎನಗೆ ಗತಿ, ನೀನೇ ಎನಗೆ ಮತಿಯಯ್ಯ, ಚನ್ನಮಲ್ಲಿಕಾರ್ಜುನ. ಈಗ ಪ್ರಾರ್ಥನಾ ಗೀತೆ ಹೇಳಲು ಬರುತ್ತಿದ್ದಾರೆ ವೀಣಾ ಹೊಸಮನಿ. ಓ ಶಂಭೋ ಶಿವ ಶಂಭೋ ಸ್ವಯಂಭೋ, 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 ಓ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವ ಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವ ಸಾಗರ ತಾರಕ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ನಿರ್ಗುಣ ಪರಬ್ರಹ್ಮ, ನಿರ್ಗುಣ ಪರಬ್ರಹ್ಮ ಸ್ವರೂಪ, ಗಮ ಗಮ ಭೂತ ಪ್ರಪಂಚ ರಹಿತ. ನಿರ್ಗುಣ ಪರಬ್ರಹ್ಮ ಸ್ವರೂಪ, ಗಮ ಗಮ ಭೂತ ಪ್ರಪಂಚ ರಹಿತ. ನಿಜ ಗುಣ ನಿಹಿತ ನಿಧಾನದ ನಾದ, ನಿಜ ಗುಣ ನಿಹಿತ ನಿಧಾನದ ನಾದ. ಆನಂದ ಅತಿಶಯ ಅಕ್ಷಯ ಲಿಂಗ, ಆನಂದ ಅತಿಶಯ ಅಕ್ಷಯ ಲಿಂಗ. ಓ ಶಂಭೋ ಶಿವ ಶಂಭೋ ಸ್ವಯಂಭೋ. ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ 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 ತರಿಗಿಟ ತರಿಗಿಟ ಕಿಟ ತೋಂ. ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ 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 ತರಿಗಿಟ ತರಿಗಿಟ ಕಿಟ ತೋಂ. ಮತಂಗ ಮುನಿವರ ವಂದಿತ ಈಶಾ, ಸರ್ವ ದಿಗಂಬರ ವೇಷ್ಟಿತ ವೇಷ. ಮತಂಗ ಮುನಿವರ ವಂದಿತ ಈಶಾ, ಸರ್ವ ದಿಗಂಬರ ವೇಷ್ಟಿತ ವೇಷ. ನಿತ್ಯ ನಿರಂಜನ ನಿತ್ಯ ನಟೇಶ, ಈಶಾ ಸರ್ವೇಶ ಸರ್ವೇಶ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಶಿವ ಶಂಭೋ ಸ್ವಯಂಭೋ, ಶಿವ ಶಂಭೋ ಸ್ವಯಂಭೋ, ಸ್ವಯಂಭೋ ಸ್ವಯಂಭೋ. ದೇವರನ್ನು ಪ್ರಾರ್ಥಿಸುವ ಜೊತೆಗೆ ನಮ್ಮೆಲ್ಲರ ಕಿವಿ ಹಿಂಬಾಲಿಸಿದ ವಿದ್ಯಾರ್ಥಿಗೆ ಧನ್ಯವಾದಗಳು. ಅರಳಿದ ಸುಮವೊಂದು ಗಮವ ಬೀರುತ್ತಾ, ಆಗಸಕ್ಕೆ ಮುಖ ಮಾಡಿ ಮುಗುಳು ನಗುತ್ತಾ, ಇನುಕಿ ನೋಡುತ್ತಿದೆ ರವಿಯ ರಶ್ಮಿ ಆ ನಗುವನ್ನು. ಈ ಪ್ರಕೃತಿಯ ಸೊಬಗು ಹೆಚ್ಚಿಸಿತು ನಿನ್ನ ಆಚರಣವು, ಈ ಕಾರ್ಯಕ್ರಮ ಮೆರುಗು ಹೆಚ್ಚಿಸಿತು ನಿನ್ನ ಈ ಉಲ್ಲಾಸ. ಸಾಗುವ ಸಮಯದಲ್ಲಿ ಕೊಂಚ ಶಬ್ದವಾದಂತಿದೆ ಸಾಲುಗಟ್ಟಿದ ಮೋಡಗಳು, ರಂಗೇರಿದ ಮುಗುಲೊಂದಿಗೆ ತಾವು ಓಕಳಿಯಾಡಲು ಹವನಸದಂತಿವೆ ನೀರ್ಗಡಲ ತೆರೆಗಳು. ಬೆಳ್ಳಕ್ಕಿ ಬಾನಿನಲ್ಲಿ ಹೊನ್ನ ಹೂವ ಸುರಿದು ಹೊಳೆವ ದೀವಮನೆಯ ಸ್ವಾಗತಿಸಲು ಕಾಯುತ್ತಾ ನಿಂತಿವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ
ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ವಿಠಲ್ ಶಿಂದೆ, ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ಇವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಮುರಳೀಧರ್ ಹೆಗ್ಡೆ ಸರ್ ಇವರಿಂದ ಪುಷ್ಪ ವಿತರಣೆ. ಮತ್ತೋರ್ವ ಅತಿಥಿಗಳಾದಂತಹ ಡಾಕ್ಟರ್ ಬಾಲಚಂದ್ರ ಕಾಮತ್ ಸರ್, ಪ್ರಾಚಾರ್ಯರು ICS ಮಹೇಶ್ PU ಕಾಲೇಜ್ ಧಾರವಾಡ ಇವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಹನುಮಂತ್ ಸರ್ ಇವರಿಂದ ಪುಷ್ಪ ವಿತರಣೆ. ಶ್ರೀ ಮುರಳೀಧರ್ ಹೆಗ್ಡೆ, ಆಡಳಿತಾಧಿಕಾರಿಗಳು ICS ಇನ್ಸ್ಟಿಟ್ಯೂಟ್ ಇವರನ್ನು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ನಾರಾಯಣ್ ಸರ್ ಇವರಿಂದ ಪುಷ್ಪ ವಿತರಣೆ. ಇಲ್ಲಿ ನೆರವೇರಿದಂತಹ ಹಾಗೂ ಸಂಪನ್ಮೂಲ ವ್ಯಕ್ತಿಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ದೀವಿಗೆಯನ್ನು ಹಚ್ಚುತ್ತಿಹಳು ದೀಪಿಗಳು ದಿವರಾತ್ರಿ, ದೀಪವರ್ತಿಯ ಮೂಲಕ ದೀಪಾರಾಧನೆ ಮಾಡುತ್ತಿಹಳು. ದೇವರಿಗೆ ದುಂಡು ಮಲ್ಲಿಗೆಯೊಂದಿಗೆ ದೀಪವಾಗುವಂತೆ ದಿನಂಪ್ರತಿಯು, ದೀನಾಂತದಲ್ಲಿ ಬೆಳಗುವಳು ದೀಪವ ದರಿದ್ರಿಯೊಳಗಿನ ಧಾಮಿ, ಧರಿಸುವಳು ಸುಜ್ಞಾನವೆಂಬ ದೀವಿಗೆಯ ದೀಪಸ್ತಂಭವ. ಇಷ್ಟೆಲ್ಲ ವಿಶೇಷತೆ ಇರುವ ದೀಪವನ್ನು ಬೆಳಗಿಸುತ್ತಾ ಈ ಕಾರ್ಯಕ್ರಮವನ್ನು ಬೆಳಕಿನೆಡೆಗೆ ಕರೆಯೋಣ ಎನ್ನುತ್ತಾ ವೇದಿಕೆಯ ಮೇಲಿರುವ ಗಣ್ಯಮಾನ್ಯರನ್ನು ಕೇಳಿಕೊಳ್ಳುವುದು. ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಬೆಳಕೆಂಬ ಮಂದಹಾಸ ನೀಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ವಿದ್ಯಾಲಯದಲ್ಲಿ ಉಳಿದ ಬೀಜವು ಸಮಾಜದ ಮಾರುಕಟ್ಟೆಯಲ್ಲಿ ಬೆಳೆದು ಅರಳಲು ಅಕ್ಷರದ ನೀಡಿದವ ನನ್ನ ಗುರು. ಬದುಕಿನ ಕತ್ತಲ ಕೋಣೆಯೊಳಗೆ ಬಿದ್ದಿದ್ದ ಕುರುಡನು ಜೀವನ ದಾರಿಗೆ ಜ್ಞಾನದ ಬುದ್ಧಿ ದೀಪ ಹಚ್ಚಿದವ ನನ್ನ ಗುರು. ನಿಲ್ಲದೆ ಓಡುವ ಸಮುದಾಯದಲ್ಲಿ ಕೂತವನ, ಮತ್ತೆಂದು ಹಿಂದಿರುಗಿ ನೋಡದೆ ಓಡಲು ಅಕ್ಷರದ ಅನ್ನವನ್ನು ಉಣ್ಣಲು ಬಡಿಸಿದವ ನನ್ನ ಗುರು. ವ್ಯಕ್ತಿಯೊಬ್ಬರನ್ನು ವಿಶೇಷನನ್ನಾಗಿಸುವುದು ಆತನಿಗಿರುವ ಸಮಾಜ ಮತ್ತು ಮಾನವ ಕುಲ ಕುರಿತಾದ ವಿಶೇಷ ಕಾಳಜಿ. ಶ್ರೀಯುತ ವಿಠಲ್ ಶಿಂದೆ ಸರ್ ಕೂಡ ಇಂಥದೇ ವಿಶೇಷ ವ್ಯಕ್ತಿ. ಭಾರತ ಮಾತೆಯ ಪಾದಚರಣೆಗಳಲ್ಲಿ ಸೈನಿಕನಾಗಿ ಸೇವಕನಾಗಿ ಸತತ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ತದನಂತರದಲ್ಲಿ 2008ರಿಂದ ಘನ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ತಮ್ಮ ಅಮೂಲ್ಯ ಸೇವೆಯನ್ನು ಈ ನಾಡಿಗೆ ದೇಶಕ್ಕೆ ಸಲ್ಲಿಸುತ್ತಿದ್ದಾರೆ. ಇನ್ನೊಂದು ವಿಶೇಷ ಎಂದರೆ ಶ್ರೀಯುತರು ನಮ್ಮ ICS ಸಂಸ್ಥೆಯ 2006 ಮತ್ತು 7ನೇ ಬ್ಯಾಚಿನ ವಿದ್ಯಾರ್ಥಿ ಕೂಡ. ಇವರನ್ನು ಇಂದು ವೇದಿಕೆ ಮೇಲೆ ಕಾಣಲು ನಿಜಕ್ಕೂ ಇನ್ನಿಲ್ಲದ ಹೆಮ್ಮೆ ಅನಿಸುತ್ತದೆ. ತಾವು ತಮ್ಮ ಅಮೂಲ್ಯದ ಅನಿಸಿಕೆಗಳನ್ನು ಮತ್ತು ಮಾರ್ಗದರ್ಶನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದಿನ ಸಭೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿಠಲ್ ಶಿಂದೆ, ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಮಾಜಿ ಸೈನಿಕರಾಸು ಪೊಲೀಸ್ ಅಭಿವೃದ್ಧಿಯಲ್ಲಿ ಧಾರವಾಡದಲ್ಲಿ ಪ್ರಸ್ತುತ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದಿನ ಸಭೆಗೆ ನನ್ನನ್ನು ಆಗಮಿಸಿದಂಥ ICS ಸಂಸ್ಥೆಗೆ ನಾನು ಹೃದಯಪೂರ್ವಕ ಅಭಿನಂದನೆ. ಯಾಕಂದರೆ ನಾನು ಇಂಥದ್ದೊಂದೆಲ್ಲ ಕೊಡೋದಕ್ಕೆ ಬಂತು. ನಾನು ಪಡೆದ
ನಾನು ಕೋಚಿಂಗ್ ಪಡೆದ ಸಂಸ್ಥೆಗೆ ನಾನು ಮುಖ್ಯ ಅತಿಥಿಯಾಗಿ ನಾವು ಬಂದಿದ್ದೇನೆ. ನನ್ನ ಒಂದು ಹೆಮ್ಮೆ ವಿಷಯ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೇನೆ. ಸುಮಾರು 2006ರಲ್ಲಿ ನಾನು ಇಂಡಿಯನ್ ಆರ್ಮಿಯಲ್ಲಿ ಆರ್ಮಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಐಡಿ ರಾ ಫಂಕ್ಷನಿಂಗ್ ರಾ ಆ್ಯಂಡ್ ಐಡಿ ಗುರುತಲ್ ಫಂಕ್ಷನ್ ಆ ರೀತಿ ಫಂಕ್ಷನ್ ಇತ್ತು ನನಗೆ. ಐ ವಾಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಕಾರ್ಗಿಲ್ ವಾರದಲ್ಲಿ ನಾನು ಇದ್ದೆ. ಅವಾಗ ನಾವು ಪಾಕಿಸ್ತಾನ ಸೈನಿಕರಿಗೆ ನಾವು ಇಂಟ್ರಾಗೇಷನ್ ಸ್ಪಾಟ್ ಇಂಟ್ರಾಗೇಷನ್ ಇತ್ತು. ಪಾಕಿಸ್ತಾನ ಸೈನಿಕ ಯಾರು ಸರೆಂಡರ್ ಅಥವಾ ಅವ್ರ ಇದರಲ್ಲಿ ಅವ್ರಿಗೆ ನಾವು ಸ್ಪಾಟ್ ಇಂಟ್ರಾಗೇಷನ್ ಮಾಡ್ತಿದ್ವಿ ಕಾರ್ಗಿಲಲ್ಲಿ. 1988ರಲ್ಲಿ ನಾನು ಇಂಡಿಯನ್ ಆರ್ಮಿಗೆ ಸೇರಿ ನಿಮ್ಮಂಗೆ ಒಂದು ಸ್ಟೂಡೆಂಟ್ ಆಗಿ ಫುಲ್ ಹಾರ್ಡ್ ವರ್ಕ್ ಮಾಡಿ ಸೇನೆಗೆ ಸೇರಿದೆ. ನಾನು ನನ್ನ ಎಬಿಲಿಟಿ ಮೇಲೆ ಸೇರಿದಕ್ಕಿಂತ ಮುಂಚೆ ನನಗೇನು ಒಂದು ತಲೆಯಿತ್ತು, ಫಸ್ಟ್ ಆರ್ಮಿ ದೇಶ ಸೇವೆ ಮಾಡಬೇಕು, ನಂತರ ದೇಶ ಸೇವೆ ಮಾಡಬೇಕು. ಮೊದಲಿಂದ ನಮ್ಮ ತಲೆಯಲ್ಲಿ ಯಾವತ್ತೂ ನಾನು ಪ್ರಿಪೇರ್ ಮಾಡ್ಕೊತಿದ್ದೆ. ನಿಮ್ಮಷ್ಟು ನಮಗಷ್ಟು ಸಾಕಷ್ಟು ಅವಕಾಶಗಳು, ಸಾಕಷ್ಟು ಸೋರ್ಸು, ಸಾಕಷ್ಟು ನಮಗೆ ಯಾರು ಗೈಡೆನ್ಸ್ ಮಾಡೋರು ಆ ಟೈಮಲ್ಲಿ ಇದ್ದಿದ್ದು. ನಮ್ಮ ಸ್ವಂತ ಬಲದಲ್ಲೇ ನಾನು ಹೊಂದಿದಂಥ ನಾಲೆಜ್ನಿಂದ ಮೊದಲು ದೇಶ ಸೇವೆ ಮಾಡಬೇಕು, ನಂತರ ಈ ಸೇವೆ ಮಾಡಬೇಕು ಅವಾಗಲೇ ನಾನು ದೃಢ ಮಾಡ್ಕೊತಿದ್ದದ್ದು. ಅದೇ ರೀತಿ ನಾನು PUC ಸೆಕೆಂಡ್ ಇಯರ್ ಆದ ನಂತರ ಇಂಡಿಯನ್ ಆರ್ಮಿ ಸೇರಿ ಅಲ್ಲೇ ನಾನು ಎಕ್ಸ್ಟರ್ನಲ್ ಇದೆ ಧಾರವಾಡ ಯೂನಿವರ್ಸಿಟಿಯಿಂದ ನಾನು ಎಕ್ಸ್ಟರ್ನಲ್ ಡಿಗ್ರಿ ಮಾಡ್ಕೊಂಡೆ. ಡಿಗ್ರಿ ಮಾಡಿಕೊಂಡು 2006ರಲ್ಲಿ ಕರೆಕ್ಟ್ 36 ಏಜಿಗೆ ನಾನು ಆರ್ಮಿಯಿಂದ ಹೊರಗೆ ಬಂದೆ. ಜಮ್ಮು ಕಾಶ್ಮೀರ ಸರ್ವಿಸ್ ಅನ್ನೋದು 6 ವರ್ಷ ಆಗಿದೆ. ನನ್ನ ಸೇನಾಗಳಲ್ಲೂ ರಿಕಮೆಂಡೇಶನ್ ಆಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಓದಿರಲಿಲ್ಲ. ನಾನು ಆರ್ಮಿ ಮಾಡಬೇಕು, ನಂತರ ಬಂದಿಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕಂತ ಮೊದಲಿಂದ ಆಸೆ ಇತ್ತು ನನಗೆ. ನಿಮ್ಗೆ ಹೇಗೊಂದು ಪ್ರತಿಯೊಂದು ಮನುಷ್ಯನಿಗೆ ನೀವು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೊಂದು ಆಸೆ ಏನಿದೆ ಸಮಾಜಕ್ಕೆ ನಮಗೆ ಕೊಡುಗೆನಾಗಿರ್ತಿರ್ಬೇಕು, ನಮಗೆ ಅದು ಆಸರೆ ಆಗುವಂಥದ್ದು. ನಾವೇ ಉದ್ದೇಶಿಸ್ತೇ ಒಂದು ಸಮಾಜದಲ್ಲಿ ಒಂದು ರಾಷ್ಟ್ರಕ್ಕೆ ಯಾವುದೇ ರೀತಿಯಾಗಿ ನಮ್ಮದು ಕಂಟ್ರಿಬ್ಯೂಷನ್ ಇರಬೇಕು. ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲ ನಾನು ಓದಬೇಕು, ನೌಕರಿ ಇಡಬೇಕು, ಸೈಂಟಿಸ್ಟ್ ಆಗಬೇಕು ಅನ್ನೋದಲ್ಲ. ಒಂದು ಸಮಾಜಕ್ಕೆ ಏನಾದ್ರು ಅದಕ್ಕೆ ಕೊಡುಗೆ ಆಗುವಂಥದ್ದು, ಸಮಾಜದಲ್ಲಿ ಗುರುತಿಸಿಕೊಳ್ಳುವಂಥ ವ್ಯಕ್ತಿ ಆಗುತ್ತೆ. ಹಾಗೂ ರಾಷ್ಟ್ರಕ್ಕೆ ಅದನ್ನು ನಮ್ಮಿಂದ ಯಾವುದರ ಬಂದಿಲ್ಲ ಒಂದು ರೀತಿಯಿಂದ ಅದನ್ನು ಕೊಡುಗೆ ಆಗುತ್ತಿರಬೇಕು. ಯಾಕಂದರೆ ರಾಷ್ಟ್ರ ಫಸ್ಟ್ ರಾಷ್ಟ್ರ, ನಂತರ ರಾಜ್ಯ, ನಂತರ ಎಲ್ಲ ಜಿಲ್ಲಾ, ತಾಲೂಕು ಎಲ್ಲ ರಾಜ್ಯ ಬರ್ತದೆ. ಅದಕ್ಕೆ ದಯವಿಟ್ಟು ಯಾವುದೇ ನಿಮ್ಮದೇನು ಮೊಟಿವೇಶನ್ ಏನು ನಿಮ್ಮದೇನು ಒಂದು ಏನಿದೆ ಏನು ತಗ್ಗು ಹಾರ್ಡ್ ವರ್ಕ್ ಮಾಡಬೇಕು. ಈಗಾಗಲೇ ನೀವು ನಮಗಿಂತ ಜಾಸ್ತಿ ನೀವು ಟ್ಯಾಲೆಂಟ್ ಇದ್ದರೆ, ಈಗ ರೀಸೆಂಟ್ಲಿ ನೀವೇನು ಕೋಚಿಂಗ್ ತೊಗೋತಾ ಇದ್ದೀರಿ, ಹೈಟೆಕ್ ಅಂತ ತಿಳ್ಕೊತಾ ಇದ್ದೀನಿ. ನಾವು ಕಡಿಮೆ ಅವ್ರು ಹೈಟೆಕ್ ಟೈಮಲ್ಲಿ ನಾವು ತೊಗೊಂಡಾಗ ಎಷ್ಟು ಸೋರ್ಸ್ ಇದ್ದಿರಲಿಲ್ಲ ನಮಗೆಲ್ಲ. ನಿಮಗೆ ನಮ್ಗೆ ಸೋರ್ಸ್ ಸಿಕ್ಕಿದ್ರೆ ನಾನು 3 ಟೈಮ್ KS ಇಂಟರ್ವ್ಯೂ ಹೋಗಿ ಬಂದೆ. ಹಾರ್ಡ್ ವರ್ಕ್ ಯಾವುದಂತಂದರೆ ಯಾವತ್ತೂ ನಮ್ದೇನು ಏನಿದೆಯಲ್ಲ ಏಮಿಗೆ ತಕ್ಕ ನಾವು ಹಾರ್ಡ್ ವರ್ಕ್ ಮಾಡ್ಕೊಳ್ತ ಬಂದೆ. ನಾನು ಒಂದು ಆರ್ಮಿ ಹೋಗ್ಬೇಕು, ನಮ್ಮ ಮನೆಯಲ್ಲಿ ಅಷ್ಟು ಇರಲಿಲ್ಲ, ಅವೇರ್ನೆಸ್ ಇದ್ದಿದ್ದಿಲ್ಲ. ನಾನೇ ಒಂದು ಪ್ಲಾನ್ ಮಾಡಿಕೊಂಡು ಇಲ್ಲ ಆರ್ಮಿಗೆ ಹೋಗ್ಬೇಕು, ದೇಶ ಸೇವೆ ಮಾಡಬೇಕು, ನಂತರ ನಾನು ಈ ಸೇವೆ ಮಾಡಬೇಕು ಅಂತ ಅವಾಗ ನಾನು ಒಂದು ತಲೆಯಲ್ಲಿ ಅಳವಡಿಸ್ಕೊಂಡಿದ್ದೆ. ಆ ರೀತಿ ನಾನು ಹಾರ್ಡ್ ವರ್ಕ್ ಮಾಡಿದೆ. ನಾನು ಇವತ್ತು ತೃಪ್ತಿಯಾಗಿದ್ದೇನೆ. ದೇಶವಾಯಿತು ನನ್ನ ಹಾರ್ಡ್ ವರ್ಕಿಗೆ ನನಗೆ ಅದರಿಂದ ನನಗೆ ಫೈರೇ ಸಿಕ್ಕಿದೆ. ನಾ ಏನು ಏನು ನನ್ನ ಇಂಟೆನ್ಷನ್ ಏನಿತ್ತು ಅದು ನನಗೆ ಇದು ಪೂರ್ತಿಯಾಗಿದೆ ಇವತ್ತಿಗೆ. ಅದಕ್ಕೆ ನಾನೇನು ಲೈಫಿಗೆ ನಾನು ಕಂಟ್ರಿಬ್ಯೂಷನ್ ಮಾಡಿದ್ದಕ್ಕೆ, ನನ್ನ ಸೇವೆಗೆ ನನಗೆ ತುಂಬ ತೃಪ್ತಿ ಇದೆ. ಅದಕ್ಕಿಂತ ಮುಂಚೆ ಹೇಳಬೇಕಂದ್ರೆ ಆರ್ಮಿಯಲ್ಲಿ ಇದ್ದವ್ರಿಗೆ ನಾಲೆಜ್ ಕಡಿಮೆ ಇರುತ್ತೆ ಫಸ್ಟ್. ಯಾಕಂದರೆ ಆರ್ಮಿಯಿಂದ ಅವ್ರು ಹೊರಗಿರೋದು ಕಡಿಮೆ, ಆರ್ಮಿಯಲ್ಲಿ ಜಾಸ್ತಿ ಸೇವೆ ಸಲ್ಲಿಸಿರ್ತಾರೆ. ಹೀಗಾಗಿ ಅವ್ರಿಗೆ ಸ್ವಲ್ಪ ನಾಲೆಜ್ ಹೊರಗಿನ ನಾಲೆಜ್ ಕಡಿಮೆ ಇರುತ್ತೆ. ನಾ ಏನು ಮಾಡಿದಂದರೆ ಪೂರ್ವ ತಯಾರಿಯಾಗಿ, ನೀವು ಹೆಂಗೆ ಎಕ್ಸಾಮ್ಗಿಂತ ಮುಂಚೆ ಪೂರ್ವ ತಯಾರಿಯಾಗಿ ಪ್ರತಿಯೊಂದು ಪ್ರಿಪರೇಷನ್ಸ್ ಮಾಡೋದು, ಆ ರೀತಿ ನಾನು ಪೂರ್ವ ತಯಾರಿಯಾಗಿ ನಾನು ಆರ್ಮಿಯಲ್ಲೇ ಪ್ರಿಪೇರ್ನೆಸ್ ಮಾಡ್ತಾ ಇದ್ದೆ. ಮುಂದೆ PSI ಆಗಬೇಕಂತೇಳಿ ಎಲ್ಲ ಪುಸ್ತಕ ಎಲ್ಲ ಪಕ್ಷೆಲ್ಲ ತೊಗೊಂಡು ನಾನು ಅಲ್ಲಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಂದ ನಂತರ ನಾನು ರಿಟೈರ್ ಬಂದ ನಂತರ ಓನ್ಲಿ ಒಂದು ವಾರ ಮನೆಯಲ್ಲಿದ್ದೆ ನಾನು. ಅದಾದ ನಂತರ ಬಂದು ICSದಲ್ಲಿ ಜಾಯ್ನ್ ಆದೆ. ಬಸವರಾಜರು ಮೇಡಮ್ ಸರ್ ಭಾರಿ, ಅವಾಗ ಎಕ್ಸೈಸ್ಮೆನ್ ಅಂದರೆ ಭಾರಿ ಅಲ್ಲಿತ್ತು, ಈಗೂ ಇದೆ. ನಾನು ಇಲ್ಲಿ ಕೋಚಿಂಗ್ ಸೆಂಟರ್ದು ಒಂದು ಜಾಯ್ನ್ ಆದೆ. ನನಗೆ ಭಾರಿ ಕೋಪರೇಷನ್ ಮಾಡಿದ್ರು, ಒಳ್ಳೆ ಕೋಚಿಂಗ್ ತೊಗೊಂಡೆ ನಾನು.
ನನ್ನ ರಾಜ್ಯಕ್ಕೆ 3ನೇ ನಂಬರ್ ಆ ಟೈಮಲ್ಲಿ. ನಾನು ಆ ಟೈಮಲ್ಲಿ ಆರ್ಮಿಂದ ಬಂದೀನಿ, ನಾನು 18 ವರ್ಷ ನೌಕರಿ ಮಾಡಿದ್ದೀನಿ, ನಾನು ಮನೆಯಲ್ಲಿ ಇರಬೇಕು, ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಏನಿಲ್ಲ. ಯಾಕಂದ್ರೆ ನಂದು ಇಂಟೆನ್ಷನ್ ಇತ್ತು, ನಾನು ಆಗಲೇಬೇಕು. ಫಸ್ಟು ಆರ್ಮಿಗೆ ಹೋಗಲೇಬೇಕಂತೆ, ಆರ್ಮಿಗೆ ಆಯಿತು. ನಂತರ ಏನು ಮಾಡೋದು, ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ SI ಸೇರಬೇಕಂತ ನನ್ನ ಇಂಟೆನ್ಷನ್ ಏನಿತ್ತು, ಅದನ್ನು ನಾನು ನನ್ನ ಏನಂತಾರೆ ಏಮನ್ನು ನಾನು ಅಚೀವ್ ಮಾಡಲಿಕ್ಕೆ ನಾನು ತುಂಬ ಶ್ರಮಪಟ್ಟದ್ದು ಅಚೀವ್ಮೆಂಟ್ ಮಾಡ್ಬೋದು. ಇದು ನಾನು ತುಪ್ಪಿದೆ. ಬಟ್ ಹಾರ್ಡ್ ವರ್ಕ್ ಕಾರಣ ಪ್ರತಿಯೊಂದು ಇಂಟೆನ್ಷನ್ ಇಟ್ಕೊಂಡು ನಾವು ಸ್ಟಡಿ ಮಾಡಬೇಕು. ಇಲ್ಲಪ್ಪ ನಾವು ಬಂದಿದ್ದೀವಿ, ಕೋಚಿಂಗ್ ತೊಗೊಂಡಿದ್ದೀವಿ, ನಮ್ಗೆ ಆಗತ್ತೆ, ಕೋಚಿಂಗ್ ತೊಗೊಂಡ್ರೆಲ್ಲ ಸೆಲೆಕ್ಷನ್ ಆಗಿಬಿಡ್ತೀನಿ ಅದೇನಿಲ್ಲ. ಬಟ್ ಕೋಚಿಂಗ್ ಒಂದು ದಾರಿ ಹೇಳ್ಕೊಡ್ತಾರೆ, ಎಫರ್ಟ್ಸ್ ಹಾಕ್ತಾರೆ, ಒಂದು ದಾರಿ ತೋರಿಸ್ತಾರೆ ನಿಮಗೆ. ಇನ್ನೊಂದು ಮುಂದಿನ ಒಂದು ಯಾವುದು ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೋಬೇಕು ಅನ್ನೋದು ಯಾವುದು ನಿಮಗೆ ಮುಂದಿನ ದಾರಿ ಕೊಡ್ತಿರಲ್ಲ, ಒಂದು ನಿಮಗೆ ದಾರಿ ನೋಡಿ ತೋರಿಸ್ಕೊಡ್ತಾರೆ ಕೋಚಿಂಗಲ್ಲಿ. ನಾನು ಕೋಚಿಂಗ್ ತೊಗೊಂಡಂತೆ ನಾನು ಸೆಲೆಕ್ಷನ್ ಆಗಬೇಕಂತೇನಿಲ್ಲ, ಅದಕ್ಕೆ ಮತ್ತೆ ಇನ್ನೂ ಕಠಿಣ ನೀವು ನಿಮ್ಮದೇ ಆದಂಥ ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಕೋಚಿಂಗ್ ತೊಗೊಂಡು ನಾವು ಎಕ್ಸಾಮ್ ಖಂಡಿತ ಪಾಸ್ ಹಾಕೋದೆಲ್ಲ ಸುಳ್ಳು. ಬಟ್ ಅದೊಂದು ದಾರಿ ತೋರಿಸ್ತಾರೆ, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಬಟ್ ಕೋಚಿಂಗಲ್ಲೇ ಒಂದು ಅರ್ಧ ಕವರ್ ಮಾಡಿರ್ತಾರೆ ಅವರು. ಆದರೂ ನಮ್ಮದು ಒಂದು ಅರ್ಧ ಬೇಕು, 100% ಮಾಡಬೇಕು, ನಮ್ಮದು ಎಫರ್ಟ್ಸ್ ಬೇಕು. ಅವ್ರೇನು ಹೇಳ್ಕೊಡ್ತಾರೆ ಅದೇ ಮಾರ್ಗದಲ್ಲಿ ನಾವು ಯಾವತ್ತೂ ರಿವಿಷನ್ನು, ಕರೆಂಟ್ ಅಫೇರ್ಸು, ಸಬ್ಜೆಕ್ಟು, ಡಿಸ್ಕಷನ್ನು, ರೂಮ್ ಡಿಸ್ಕಷನ್ನು, ಒಬ್ರಿಗೊಬ್ಬರು ಡಿಸ್ಕಷನ್ ಮಾಡಿದ್ದು ಓದೋಕ್ಕಿಂತ ಬೆಟರ್ ಅದು. ಈಗ ನೋಡಿ ಯಾವುದೇ ಎಕ್ಸಾಮ್ಸಲ್ಲಿ ನೀವು ನೋಡಿದ್ರೆ ಲಾಸ್ಟ್ ಟೈಮ್ ಯಾವುದು PSI ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಗೊತ್ತಿದೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ತಂದಿದ್ರು. ಅಂದರೆ ಒಂದೇ ರೀತಿ ತೆಗಿಬೇಕಂತ ಏನಿಲ್ಲ, ಬೇರೆ ಬೇರೆ ತೆಗಿತಿರ್ತಾರೆ. ಆ ರೀತಿ ನಾವು ಮಲ್ಟಿಪಲ್ ಆಗಿ ನಮಗೆ ನಾಲೆಜ್, ನಾವು ಸರೌಂಡಿಂಗ್ ನಾಲೆಜ್ ನಮ್ಮಲ್ಲಿ ಇರಬೇಕು. ಯಾವುದೇ ರೀತಿ ಕ್ವಶನ್ ಬಂದರೂ ಆನ್ಸರ್ ಮಾಡುವಂಥ ಇದು ನಮ್ಮಲ್ಲಿ ಎಬಿಲಿಟಿ ಇರಬೇಕು ಪ್ರತಿಯೊಂದು. ಅಂದರೆ ಮಾತ್ರ ಆಗುತ್ತೆ. ಒಂದೇ ಸಬ್ಜೆಕ್ಟ್ ಇರೋದಲ್ಲ, ಪ್ರತಿಯೊಂದು ಸರೌಂಡಿಂಗ್ ನಾಲೆಜ್ ಇದ್ದರೆ ಮಾತ್ರ ನಾವು ಪ್ರತಿಯೊಂದು ಎಕ್ಸಾಮನ್ನು ನನಗೆ ಹೇಳಬೇಕಾದಂದ್ರೆ ನಾನು ICSದಲ್ಲಿ ತೊಗೊಂಡು ನಾನು ಯಾವ ರೀತಿ ಬರ್ತಿದ್ದೆ ಅಂದರೆ ಬೀಗ್ ಎಕ್ಸರ್ಸ್ಮೆಂಟು ನಿಮ್ಮಂಥ ಡೈರೆಕ್ಟ್ ಹುಡುಗರು ಇದೆ, ಇಲ್ಲೇ ಶ್ರೀನಗರದಲ್ಲಿ ರೂಮ್ ಮಾಡ್ಕೊಂಡೆ. ನನ್ನ ರೂಮಿಗೆ ನೈಟು ಡಿಸ್ಕಸ್ ಮಾಡ್ಲಿಕ್ಕೆ ಬಂದೆ. ಏನಪ್ಪ ನಾನು ಎಕ್ಸರ್ಸ್ಮೆಂಟ್ ನನಗೆ ಅಷ್ಟು ನಾಲೆಜ್ ಇರಲ್ಲ, ನೀವು ಡೈರೆಕ್ಟ್ ಅಪ್ಪ ನಿಮ್ಮಿಂದ ನಾನು ಕಲಿಯೋದಿಲ್ಲ ಸರ್, ನೀವು ನಮ್ಮ ಲೆವೆಲ್ ಆಗಿದ್ದೀರಿ ಅಂತ ನನ್ನಿಂದ ನನಗೆ ದೊಡ್ಡ ತಿಳ್ಕೊತಾ ಇಲ್ಲ. ಬಟ್ ಕೋಚಿಂಗ್ ತೊಗೊಂಡಂದ್ರೆ ಅಷ್ಟು ನಾವು ಫಾರ್ವರ್ಡ್ ಆಗಿದ್ದೀನಿ. ನನ್ನ ರೂಮ್ದಲ್ಲಿ ನಿಮ್ಮಂಥ ಡೈರೆಕ್ಟ್ ಹುಡುಗ ಬಂದು ಡೈಲಿ ರಾತ್ರಿ 10ರಿಂದ 12 ರಾತ್ರಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ನಾವು ಸಬ್ಜೆಕ್ಟಲ್ಲಿ. ಇಲ್ಲೇನು ನಾವು ಸಬ್ಜೆಕ್ಟ್ ನಾವು ಕೋಚಿಂಗ್ ತೊಗೋತಾ ಇದ್ದೀವಿ, ರಾತ್ರಿ ನಾವು ರಿವಿಷನ್ ಅಥವಾ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅವಾಗ ಜಾಸ್ತಿ ನಮಗದು ನೆನಪಿರ್ತೀವಿ. ಈಗ ಓದೋದ್ರ ಬಗ್ಗೆ ನಿಮಗೆ ಹೇಳಂಗಿಲ್ಲ, ಬಟ್ ಯಾವುದೇ ಇಂಟೆನ್ಷನ್ನು ಇಟ್ಕೊಂಡು ನಾವು ವರ್ಕ್ ಮಾಡಿದರೆ ಖಂಡಿತ ಸಾಧ್ಯ. ಒಮ್ಮಾಗಲಿಲ್ಲ, ಎರಡಾಗಲಿಲ್ಲ, ಖಂಡಿತ ಆಗಂದರೆ ಹಾರ್ಡ್ ವರ್ಕಿಗೆ ಪಕ್ಕ ನಮಗೆ ಫಲ ಇದ್ದೇವೆ. ಆರನೇ ರೀತಿ ನೀವು ಮುಂದುವರಿಬೇಕು. ಫಸ್ಟು ನೀವು ಎಲ್ಲೇ ಇರಲಿ, ರಾಷ್ಟ್ರೀಯತೆ ಇರಲಿ, ಅಪ್ಪ ಅಮ್ಮನ ಬಗ್ಗೆ, ಗುರು ಹಿರಿಯರ ಬಗ್ಗೆ ಕಾಳಜಿ ಇರಲಿ, ಒಂದು ಭಕ್ತಿಯಿಂದ ನೀವು ದೃಢಪಟ್ಟು ನೀವು ಕೆಲಸ ಮಾಡಿದ್ರೆ ಗ್ಯಾರಂಟಿ ಯಾವುದೇ ಅಚೀವ್ಮೆಂಟ್ ನಾವು ಗೋಲು ಓದಲಿಕ್ಕೆ ಸಾಧ್ಯ. ಇಲ್ಲಪ್ಪ ನಾವು ಕೋಚಿಂಗ್ ತೊಗೊಂಡು ಆಗತ್ತೆ ಬಿಡಿ, ಏನು ಸಮಸ್ಯೆ ಇಲ್ಲ ಅನ್ನೋದು ಒಂದು ನಿಜವಾದ ಏನು ಹೇಳ್ಬೇಕಂದ್ರೆ, ನೀವು ಸುಮಾರು ಸಾಕಷ್ಟು ಹಳ್ಳಿಯಿಂದ ಬಂದಿರ್ತೀರಿ. ಹಳ್ಳಿಯಿಂದ ಅಪ್ಪ ಅಮ್ಮ ಕೆಲಸ ಮಾಡ್ತಿರ್ತಾರೆ, ಅಗ್ರಿಕಲ್ಚರ್ ಊರಲ್ಲಿ ಗ್ರೌಂಡ್ನಲ್ಲಿ ಇರ್ತಾರೆ. ಅವ್ರಿಗೆ ಏನು ಗೊತ್ತಿರಲ್ಲ. ಅಲ್ಲಿ ಊರಲ್ಲಿ ಏನಿರ್ತೀರಿ, ನಾವು ಕೋಚಿಂಗ್ ಹೋಗ್ತೀನಮ್ಮ, ಮಗ ಕೋಚಿಂಗ್ ಹೋಗ್ತಾನೆ, ಏನೋ ನೌಕರಿ ಇರ್ತಾರೆ, ಪಾಪ ಆಸೆ ಇಟ್ಟು ಏನೋ ಹಣ ಕಳಿಸ್ತಿರ್ತಾರೆ. ಬಟ್ ಅದು ಸದುಪಯೋಗ. ಪಾಪ ಅವ್ರಿಗೇನು ಗೊತ್ತಿರಲ್ಲ. ಹಳ್ಳಿಯಲ್ಲಿ ನನ್ನ ಮಗ ಧಾರವಾಡ ಹೋಗ್ತಾನೆ ಕೋಚಿಂಗ್ ತೊಗೋದಂದ್ರೆ ಅವ್ರಿಗೊಂದು ದೊಡ್ಡ ಹೆಮ್ಮೆ ಇರ್ತಿದೆ. ನನ್ನ ಮಗ ಧಾರವಾಡ ಹೋಗ್ತಾನೆ, ಯಾವುದೇ ಒಂದು ನೌಕರಿ ಇರ್ತಾನೆ, ನಮ್ಮ ಮುಂದೆ ಒಳ್ಳೇದಾಗುತ್ತೆ, ಮಗನಿಗೆ ಒಳ್ಳೇದಾಗುತ್ತೆ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಇದು ಮಾಡ್ತಾರೆ. ಅವ್ರಿಗೇನು ಗೊತ್ತಿರಲ್ಲ. ಬಟ್ ಅದು ಸದುಪಯೋಗ ಆಗಬೇಕು. ಇಲ್ಲೇನು ಧಾರವಾಡಕ್ಕೆ ಬಂದೇನು ಕೋಚಿಂಗ್ ತೊಗೊತೀರಿ, ಹಾರ್ಡ್ ವರ್ಕ್ ಪಕ್ಕ ಆಗಬೇಕು. ಫಿಸಿಕಲಿ ಆ್ಯಂಡ್ ಮೆಂಟಲಿ ಎರಡೂ ಜೊತೆಲಿ ಹೋಗ್ಬೇಕು. ಫಿಸಿಕಲಿ ಆಗಲಿ ಮೆಂಟಲ್ ಆಗಲಿ ಒತ್ತೊಟ್ಟಿಗೆ ಇರಬಾರ್ದು, ಜೊತೆಯಲ್ಲೇ ಇರಬೇಕು. ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಬೇಕಾದ್ರೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ರುಟೀನ್ ಹಾರ್ಡ್ ವರ್ಕು, ರುಟೀನ್ ಹೇಳ್ಕೊಡ್ತಾರೆ, ಕೋಚಿಂಗ್ದಲ್ಲಿ ಹೇಳ್ಕೊಡ್ತಾರೆ, ರುಟೀನ್ ನೀವೇನು ಮಾಡ್ತೀರಿ, ಅದೇ ಓದು ಇದು ಓದು ಅನ್ನೋದು ಅವಶ್ಯಕತೆ. ಬಟ್ ಹಾರ್ಡ್ ವರ್ಕ್ ಪಕ್ಕ ಇರಬೇಕು. ತಲೆಯಲ್ಲಿ ನಮ್ಗೆ ಯಾವತ್ತೂ ಇರಬೇಕು, ನಾನು ಗೋಲ್ ಮುಟ್ಲೇಬೇಕು. ಯಾವುದೇ ಎನಿ ಕಂಡೀಷನ್ ಐ ವಿಲ್ ರೀಚ್ ಔಟ್. ಈ ರೀತಿ ಇರುತ್ತೆ. ಮೋಟಿವೇಶನಲ್ ಸ್ಪೀಚ್ ಎಲ್ಲಕ್ಕೆ ನಾನು ನೋಡಿದರೆ ನಾನು ಯಾವ ರೀತಿ ಬಂದಿದ್ದೀನಿ, ಹಾರ್ಡ್ ವರ್ಕ್ ಮಾಡಿ ನಾನು ಆರ್ಮಿಗೆ ಹೋಗಿ ಬಂದೆ. 18 ವರ್ಷ ಇಲ್ಲಿ ನನಗೆ 14 ವರ್ಷ ಆಯಿತು. ಇಲ್ಲಿ ಇನ್ಸ್ಪೆಕ್ಟರ್ ಆದೆ ನಾನು. ಇದೆಲ್ಲ ನಾನು ಹಾಗೆ ಬರೋದಿಲ್ಲ, ಎಲ್ಲ ಎಕ್ಸೈಸ್ ಹಾಗೆ ತಂದು ಕೊಡೋಲ್ಲ, ಯಾರು ನಮಗೆ ಜಾಬ್ ಯಾರು ಕೊಡೋಲ್ಲ. ನಾವು ಹಾರ್ಡ್ ವರ್ಕ್ ಮಾಡಿದಾಗ ಎಕ್ಸಾಮ್ ಪಾಸ್ ಆದಾಗ ಮಾತ್ರ ನಮ್ಗೆ ನೌಕರಿ ಕೊಡ್ತಾರೆ. ಹಂಗೆ ನಾವು ಎಕ್ಸೈಸ್ ಅಂತ ಯಾರು ನಮ್ಮ ಥರ ನೌಕರಿ ಕೊಡಲ್ಲ. ಅದಕ್ಕೆ ಮುಖ್ಯ ಕಾರಣ ಹಾರ್ಡ್ ವರ್ಕ್ ಆ್ಯಂಡ್ ಒಳ್ಳೆಯ ರಿಸಲ್ಟ್. ನೀವು ಗೊತ್ತಿದ್ದ ವಿಷಯ. ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ನೀವು ಎಲ್ಲೇ ಇರಲಿ ಒಂದು ನಿಮ್ಮದೇ ಆದಂಥ ಇಂಟೆನ್ಷನ್ ಇರಲಿ,
ಸಮಾಜದಲ್ಲಿ ಎರಡು ಥರ ಜನರನ್ನು ತೋರಿಸ್ತಾರೆ, ಕೈ ಮಾಡಿ ಬಟ್ಟವನ್ನು ತೋರಿಸ್ತಾರೆ. ಒಂದು ಒಳ್ಳೆಯದನ್ನು ತೋರಿಸ್ತಾರೆ, ಕೆಟ್ಟವನ್ನು ತೋರಿಸ್ತಾರೆ. ಬಟ್ ಅದು ಒಳ್ಳೆಯತನಕ್ಕೆ ನಮ್ಮ ಕಡೆಗೆ ಭಕ್ತು ಮಾಡಿ ತೋರಿಸೋದು ನಮ್ಮಲ್ಲಿ ಆಗೋದು. ಎಳ್ಳೆದವ್ರು ಹೆಂಗಿದ್ದಾರೆ ಇಲ್ಲ, ಬಟ್ ನಮ್ಮಲ್ಲಿ ಒಳ್ಳೆಯ ಕ್ಯಾರೆಕ್ಟರ್, ಒಳ್ಳೆ ಕ್ಯಾರಿಯರ್ ಮಾಡ್ಬೋದು ನಮ್ಮ ಕೈಯಲ್ಲಿ, ರೂಪಿಸ್ಬೋದು ನಮ್ಮ ಕೈಯಲ್ಲಿ. ಆರ್ಡಿನರಿ ಕೆಲಸ ಎಲ್ಲ ಮಾಡ್ತಾರೆ, ಬಟ್ ಎಕ್ಸ್ಟ್ರಾರ್ಡಿನರಿ ಕೆಲಸ ಯಾರು ಮಾಡ್ತಾರೆ ಅವ್ರು ಗೊತ್ತಾರೆ. ಅವರು ಎಕ್ಸಾಮ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಯಾರು ಕೆಲಸ ಮಾಡ್ತಾರೆ ಅನ್ನೋದು ಅವ್ರು ಗೊತ್ತಾರೆ. ಆರ್ಡಿನರಿ ಎಲ್ಲ ಮಾಡ್ತಾರೆ, ಕೋಚಿಂಗ್ ತೊಗೊಳ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಎಲ್ಲ ಏನೋ ಮಾಡ್ತಾರೆ. ಬಟ್ ಆರ್ಡಿನರಿ ಮಾಡೋದು ಬೇರೆ. ಎಕ್ಸ್ಟ್ರಾರ್ಡಿನರಿ ಯಾರು ಮಾಡ್ತಾರೆ ಅವ್ರು ಈ ಬಿಕಮ್. ಅದಕ್ಕೆ ಇವತ್ತು ಕರೆಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನಾ ಇಷ್ಟು ಮಾತಾಡಿದ್ದೀನಿ, ಇದನ್ನು ನೀವೆಲ್ಲರಿಗೂ ನಿಮಗೆ ಇಷ್ಟ ಆಯಿತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಾನೇನು ಅಚೀವ್ಮೆಂಟ್ ಇದೆ ಅಂತ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಟ್ಟೇನೆ. ದಯವಿಟ್ಟು ಒಂದು ಇಂಟೆನ್ಷನ್ ಇಟ್ಕೊಂಡು ಸಮಾಜದಲ್ಲಿ ಮುಂದುವರಿಯಿರಿ. ನಿಮ್ಮ ತಂದೆ ತಾಯಿ, ನಿಮ್ಮ ಗುರು ಹಿರಿಯರ ನೆನೆಸ್ಕೊಳ್ಳಿ. ಯಾವತ್ತೂ ಕಾಳಜಿ ಇರಲಿ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ, ರಾಷ್ಟ್ರೀಯತೆ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ನಾನು ಅವಕಾಶ ನೀಡಿದ ನಮ್ಮ ICS ಎಲ್ಲ ಸ್ಟಾಫ್ನವ್ರಿಗೆ ನಾನು ಧನ್ಯವಾದ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಜೀವನದ ಕೆಲವು ಮುಖ್ಯ ಘಟ್ಟಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡ ಶ್ರೀ ವಿಠ್ಠಲ್ ಶಿಂದೆ ಸರ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸುಮ್ಮನೆ ಸಿಗುವುದೇ ಸನ್ಮಾನ, ಸಹಿಸಿಕೊಳ್ಳಬೇಕು ನೂರಾರು ಅವಮಾನ, ಕಷ್ಟವನ್ನು ಎದುರಿಸಿ ಸಾಗಬೇಕು ನಮ್ಮ ಪಯಣ, ಸಾಧಿಸುವವರೆಗೂ ಇರಬೇಕು ತಾಳ್ಮೆ ಮತ್ತು ಮೌನ, ಆಗಲೇ ನಮ್ಮ ಕಷ್ಟಕ್ಕೆ ಸಿಗುವುದು ಪ್ರತಿಫಲದ ಸನ್ಮಾನ. ಈಗ ಮುಖ್ಯ ಅತಿಥಿಗಳಾದಂಥ ಶ್ರೀ ವಿಠ್ಠಲ್ ಶಿಂದೆ ಇವರಿಗೆ ಸನ್ಮಾನ ಕಾರ್ಯಕ್ರಮ. ವೇದಿಕೆ ಮೇಲೆ ಆಸೀನರಿರುವ ಎಲ್ಲರೂ ಸನ್ಮಾನ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗೂ ನೆರವೇರಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೋರ್ವ ಅತಿಥಿಗಳಾದಂಥ ಡಾಕ್ಟರ್ ಬಾಲಚಂದ್ರ ಕಾಮತ್ ಸರ್ ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು ಹೇಳಲು ಕೇಳಿಕೊಳ್ಳುತ್ತೇವೆ. Respected Chief Guest Sri Vitthal Shinde, IAS officer, admin of this ICS, Sri Muralidhar, all my teachers here and dear students. Thanks for calling me, inviting me sir for this great function. ಭಾಳ ಖುಷಿ ಆಗುತ್ತೆ, ಒಳ್ಳೆ ಮನಸ್ಸು. ಸೊ ಆಲ್ ಆರ್ ಎಕ್ಸ್ಪೀರಿಯನ್ಸ್ ಹಿಯರ್ ಫಾರ್ ದಿ ಹೈಯರ್ ಪೋಸ್ಟ್ ಐ ಕ್ಯಾನ್ ಸೇ ಹಿಯರ್. ಆಮೇಲೆ ಯಾಕೆ ಒಳ್ಳೆ ಬೇಕಾದ್ರೆ ಒಂದು ಪ್ರೇಯರ್ ಸಾಂಗ್ ನಡಿಬೇಕಾದ್ರೆ ನಾನು ನೋಡಿದ್ದೀನಿ, ಒಂದು ಹುಡುಗಿಯಲ್ಲಿ ಹೀಗೆ ಕೈ ಮುಗಿದವರು ಪ್ರೇಯರ್ ಮಾಡ್ತಿದ್ರೆ ಪ್ರಾರ್ಥನೆಯಲ್ಲಿ ಇದ್ದಾರೆ ನೋಡಿ ಅಲ್ವಾ. ಸೊ ಅಂದರೆ ಅದು ಭಕ್ತಿ ಅವರಿಗೆ ಪ್ರೇಯರ್ ನಡೀತಾ ಇದೆ, ಪ್ರಾರ್ಥನೆ ಒಳ್ಳೆ ಮನಸ್ಸು. ವೆರಿ ಗುಡ್ ವೆರಿ ಗುಡ್. ಓಕೆ, ಆಮೇಲೆ ಮತ್ತೊಂದು ನೋಡ್ಬೇಕಂದ್ರೆ ಸ್ಟೂಡೆಂಟ್ಸ್ ಆದಮೇಲೆ ಹಾಗೆ ಇರುತ್ತೆ, ಒಂದು ಡ್ರೀಮ್ ಇರುತ್ತೆ, ಹೇಳಿದಂಗೆ ಒಂದು ಡ್ರೀಮ್ ಇರುತ್ತೆ. ಆಮೇಲೆ ಇವತ್ತು ಚೀಫ್ ಗೆಸ್ಟ್ ಕೂಡ ಇವತ್ತು ಡ್ರೆಸ್ನಲ್ಲಿ ಬಂದಿದ್ದಾರೆ, ಎಂಕರೇಜ್ಮೆಂಟ್ ಇದೆಲ್ಲ ಸಿಂಗಮ್ ಮಾಡೋದೇ ಇಲ್ಲ ಸಿಂಗಮ್ ಎಲ್ಲರಿಗೆ ಹಾಗೆಲ್ಲ ಹೇಳಿದ್ರು ಅವರು ಮೈ ತುಂಬ ಅನಿಸ್ಬಿಡ್ತದೆ. ಅದು ಅಷ್ಟು ಸಿಗೋದಿಲ್ಲ, ಅದು ಅಷ್ಟು ಸಿಗೋದಿಲ್ಲ. ಸೊ ಒಳ್ಳೇದದು ಒಂದು ಟೈಪ್ ಆಫ್ ಎಂಕರೇಜ್ಮೆಂಟ್ ಫಾರ್ ಅವರ್ ಸ್ಟೂಡೆಂಟ್ಸ್ ಹಿಯರ್. ಬಟ್ ಇದು ಸಿಂಗಲ್ ಇದೆ. ಬಟ್ ಯಾವತ್ತು ನೀವು ಗಾಡಿ ಬಿಡಿ ಹೊಡಿಬೇಕಾದ್ರೆ, ಒಂದು ಬೈಕ್ ಆಗಲಿ ಇದು ಹೊಡಿಬೇಕಾದ್ರೆ, ಒಂದು ಜುಬ್ಲಿ ಸ್ವಲ್ಪ ಕ್ರಾಸ್ ಹೊಡಿಬೇಕಾದ್ರೆ ಅದು ನೀವೇನು ಮಾಡ್ತೀರಾ, ಅದೇ ಸಿಂಗಲ್ಗೆ ಸ್ವಲ್ಪ ನೋಡಿ ಎಲ್ಲಿಲ್ಲ ಅಂತ ಹೇಳ್ಕೊಂಡು ಬೈಪಾಸ್ ಮಾಡ್ಕೊಂಡು ಆಕ್ಸಿಡೆಂಟ್ ಆಗಿ ನೀವೇ ಬಿಟ್ಬಿಡ್ತೀರಾ. ಯಾಕೆ ಅಂದರೆ ಚಲನದ ಕಟ್ ಮಾಡ್ತಾರೋ, ಎಲ್ಲೇ ನನಗೆ ಹಿಡಿತಾರೋ ಅಂತೇಳಿ ಭಯ ಇರುತ್ತೆ. ಸೊ ಏನಾಗಿದೆ ಭಯ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್, ದಟ್ ಈಸ್ ವಾಟ್ ಕರಪ್ಷನ್ ಐ ಕ್ಯಾನ್ ಸೇ. ಓಕೆ, ಸಿನ್ಸಿಯರಿಟಿ ಅಂಡ್ ಕರಪ್ಷನ್ always is there to I can say two basis of the same coin. So ಇವತ್ತಿಂದು ನೀವು ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಬರ್ತಾ ಇದ್ದೀರಾ, ಪಾಸ್ ಮಾಡಿ ಆ್ಯಂಡ್ ಬ್ರಿಲಿಯಂಟ್ ಬ್ಯಾಂಕ್ಸ್ ಅಂತ ಹೇಳ್ಬೋದು ನೀವೆಲ್ಲ ಅಲ್ಲ. ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟು ಇಲ್ಲಿ ಪಾಸ್ ಆಗಿ ಗೌರ್ಮೆಂಟ್ ಕೋಟಾದಲ್ಲಿ ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ. ಇಲ್ಲೆಲ್ಲ ಒಳ್ಳೆ ಟೀಚರ್ಸ್ ನಿಮಗೆಲ್ಲ ಟ್ರೈನ್ ಮಾಡ್ತಾರೆ. ಆಮೇಲೆ
ಒಳ್ಳೆ ಬುಕ್ಸ್ ಎಲ್ಲ ನಿಮಗೆ ಸಿಗುತ್ತೆ. 21 ಇಯರ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ರೆಕಾರ್ಡ್ ಇದೆ. ಆಮೇಲೆ ನಮ್ಮ ಚೇರ್ಮನ್ ಅವರು ಬಸವರಾಜ್ ಸರ್ ಆಗಲಿ, ಆಮೇಲೆ ಮೇಡಮ್ ಗೌರಿ ಮೇಡಮ್ ಅವರು ಟೀಚರ್ ಆಗಿ ನೋಡಿ ಇಲ್ಲಿ ಮತ್ತೊಂದು ಲೆಸನ್ ವಾಟ್ ಯು ಕ್ಯಾನ್ ಲರ್ನ್ ಇಸ್ ಹಿಯರ್. ಫಾರ್ ಗೆಟಿಂಗ್ ದಿ ಪೊಸಿಷನ್ ವಿ ಡಿಡ್ ನಾಟ್ ಬಿ ಸಕ್ಸಸ್ಫುಲ್ ವಾಟ್ ಇಸ್ ವೆನ್ ಯು ಅಪ್ಲೈ ಫಾರ್ ಎಕ್ಸಾಮಿನೇಷನ್ ಸಕ್ಸಸ್ಫುಲ್ ಆಗಲೇಬೇಕು, ನನಗೆ ಇದಾಗಲೇಬೇಕು ಅಂತ ಅಲ್ಲಿಲ್ಲ. ಓಕೆ, ಸೊ ಯಾಕಂದರೆ ಸ್ವಲ್ಪ ಔಟ್ ಆಫ್ ಆಲ್ ದಿಸ್ ಪೀಪಲ್ ಸಮ್ ಮೇ ಗೆಟ್ ಸಕ್ಸಸ್ ಆ್ಯಂಡ್ ಸಮ್ ಮೇ ನಾಟ್ ಗೆಟ್ ಸಕ್ಸಸ್. ದಟ್ ಡಸಂಟ್ ಮೀನ್ ಟು ಫೇಲ್ ಇನ್ ದ ಲೈಫ್. ಇಸ್ ಇಟ್ ರೈಟ್? ನೋಡಿ, ಅವ್ರು ಚೇರ್ಮನ್ ಆಗಿರಾಗಲಿ ಅವರಂತ ಇಂಥ ಎಷ್ಟೋ ಆಫೀಸರ್ಸಿಗೆ 21 ವರ್ಷ ಇರುತ್ತೆ. ಈಗೆಲ್ಲ ಇಲ್ಲಿ ನೀವು ಸಪ್ತಾಪುರ ಭಾಗದಿಂದ ಎಲ್ಲಿಯಾದರೂ ನಮ್ಮದು ತಪ್ಪೋಭವನ ಅಲ್ಲಿ ನೀವು ಕೌಂಟ್ ಮಾಡಿದ್ರೆ ಅರೌಂಡ್ 50 to 60 ಐ ಥಿಂಕ್ ಕಾಂಪಿಟೇಟಿವ್ ಕೋರ್ಸಸ್ಸನ್ನು ಕಾಲೇಜನ್ನು ರನ್ ಮಾಡ್ತಾರೆ. ಜಾಸ್ಟ್ ಬಿಕಮ್ ಬಿಸ್ನೆಸ್. 40,000 50,000 ಲಕ್ಷ ಕಟ್ಟಲಿ ತಗೋತಾರೆ ಒಂದು 4 months ಒಂದು ಕೋಚಿಂಗ್ ಕೊಡಲಿಕ್ಕೆ, IAS ಆಫೀಸರ್ ಆಗಲಿಕ್ಕೆ. ಸ್ವಲ್ಪ ಹುಡುಗರಂದು ಕೋಚಿಂಗಿಗೆ ಡೆಲ್ಲಿ ಹೋಗ್ತಾರೆ. ಆಮೇಲೆ ಗೊತ್ತಾಗುತ್ತೆ ಬಿಡಿ ಅವ್ರಿಗೆ, ಎಲ್ಲೋಗಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ಇಲ್ಲಿ ಬಂದೇನೆ, ನಾನು ಸ್ವಂತ ಮನೆ ಒಳಗೆ ಮುಗಿದ್ರು ನಾನು ಆರಾಮ್ ಪಾಸ್ ಆಗ್ತೀನಿ, ಇವೆಲ್ಲ ಇಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ ಹೋಗ್ಬೇಕು. ಸೊ ದ್ಯಾಟ್ಸ್ ವೈ ಪುಟ್ಟಿಂಗ್ ಮನಿ ಆ್ಯಂಡ್ ಗೆಟಿಂಗ್ ಕೋಚಿಂಗ್ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಸೇಮ್ ಸೆಲ್ಫ್ ಎಸ್ಟೀಮ್ ನಿಮ್ಮ ಒಳಗೆ ಇರಬೇಕು ಅಂದರೆ ಅದು ಆಗುತ್ತೆ. ಸೊ ಎಲ್ಲ ಡ್ರೀಮ್ ಇರ್ಬೇಕಂತ ಹೇಳ್ತಾರೆ ಅಲ್ವಾ. ರೆಡ್ಡು ವೈಟ್ ಕಾರು, ಮೇಲೆ ಕಪ್ಪು ಬತ್ತಿ, ಇದು ತಾವು ಹೊಡಿಬೇಕು, ಎಲ್ಲ ಸೆಲೆಕ್ಟ್ ಮಾಡಬೇಕು, ಮುಂದೆ ಗನ್ಮ್ಯಾನ್ ಇರಬೇಕು, ಹಿಂದ್ಗಡೆ ನಾವು ಓಪನ್ ಮಾಡಲಿಕ್ಕೆ ಡೋರ್ ಓಪನ್ ಮಾಡಲಿಕ್ಕೆ, ಇವೆಲ್ಲ ಆಲ್ ಲೈಕ್ ಯು ಆರ್ ಡ್ರೀಮ್ಡ್ ಆಫ್ ದ್ಯಾಟ್ ಆ್ಯಂಡ್ ಆಫ್ ಇನ್ ಕಮಿಂಗ್ ಹಿಯರ್ ಫಾರ್ ದಿ ಕೋಚಿಂಗ್. ಇಸ್ ಇಟ್ ರೈಟ್? ಸೊ ಡ್ರೀಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ಇರಬೇಕು. ನೀವು ಹೇಳ್ತಾರಲ್ಲ, ನೀವು ಏನು ಮಾಡಿದ್ರೆ ನಿಮ್ಗೆ ಅದು ಎಲ್ಲ ಅದೇ ಕಾಣಬೇಕು ಅಂತ ಹೇಳ್ತಾರೆ. ಸರ್ ಅದೇ ಹೇಳ್ತಾರೆ, ಹಾರ್ಡ್ ವರ್ಕ್ ನಾನು ಡ್ರೀಮ್ ಇರಬೇಕು ಅಂತ ಹೇಳಿ ಹೇಳ್ತಾರೆ ಅವರು. ಏನು ನೋಡಿದ್ರು ಅದೇ ಕಾಣಬೇಕು ನಿಮಗೆ. ಅಂದರೆ ಅದು ಒಂದು ಲೆವೆಲಿಗೆ ಇಟ್ಸ್ ಮ್ಯಾಗ್ನೆಟಿಕ್ ಪವರ್ ನೋ ಬ್ರೈನ್. ಸೊ ವಾಟ್ ಎವರ್ ಯು ಥಿಂಕ್ಸ್ ಯು ನೋ ಒನ್ ಡೇ ಇಟ್ ವಿಲ್ ಹ್ಯಾಪನ್ ಅಂತೇಳಿ ಅದು ಹೇಳ್ತಾರೆ, ಸ್ಪಿರಿಚುಯಾಲಿಟಿ ಒಳಗೆ ಹೇಳ್ತಾರೆ. ಅದೇ ಮ್ಯಾಗ್ನೆಟಿಕ್ ಪವರ್ ಇಸ್ ದ್ಯಾಟ್. ನೀವು ಏನೇನು ವಿಚಾರ ಮಾಡ್ತಾರೆ ಅಮೇಜಿಂಗ್ ಯು ಸೆಡ್ ವಾಟ್ ಇಸ್ ದಟ್ ಬ್ರೈನ್ ಇಸ್ ಎವಿಲ್ಸ್ ಸೈಲೆಂಟ್ ಬ್ರೈನ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಅಲ್ವಾ. ವಿಚಾರ ಆ ಥರ. ಸೊ ಹಾಗಾಗಿ ಆಲ್ವೇಸ್ ಪಾಸಿಟಿವ್ ವಿಚಾರನೇ ಇಟ್ಕೋಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ನೋಡಿ. ಯಾಕಂದ್ರೆ ಪಾಸಿಟಿವ್ ವಿಚಾರ ಆಗ್ತದೆ ಅಂದ್ರೆ ಆಗತ್ತೀರಿ. ಈಗ ಇಷ್ಟು ಕಷ್ಟ ಇದೆ ಆಗಲ್ಲ, ಏನು ಮಾಡಲಿ, ನಾನು ಎಲ್ಲ ಇಷ್ಟೆಲ್ಲ ಇದ್ದಾರೆ, ಇಷ್ಟೊಳಗೆ ನಾನು ಬೀಟ್ ಮಾಡ್ತೀನಿ, ನಾನು ಆಗ್ತದೆ ಅಂತ ಹೇಳಿ ನೀವೇನ ಮಾಡಿದ್ರೆ ಆಗಲ್ಲ. ಈ ಥರ ಇರುತ್ತೆ. ಸೊ ದಟ್ ಇಸ್ ವಾಟ್ ಹ್ಯಾಪನ್ಸ್ ಹಿಯರ್ ಅಂತ ಹೇಳಿ ಆಗ್ತದೆ ಅಂತ ಹೇಳ್ಕೊಂಡು ನಾಳೆ ಕಮಿಷನರ್ ಆಗಬೇಕಂದ್ರೆ ಅದು ಇಲ್ಲ. ದಟ್ ಇಸ್ ರೈಟ್. That's why I say life is a bed of thorns. ಯಾಕಂದ್ರೆ ನಾಳೆ ನೀವು ಎಲ್ಲ ಮಕ್ಕಳು ವೈಲ್ ಸ್ಲೀಪಿಂಗ್ ಎವ್ರಿಥಿಂಗ್ ರೆಡ್ ಕಾರು, ಹೈಟು, ಗನ್ಮ್ಯಾನು, ಡೋರು ಇಲ್ಲೇ ಇರ್ತದೆ. ಸರ್ ನಾನು ಎಲ್ಲ ಡ್ರೀಮ್ ಮಾಡಿದ್ದೀನಿ, ನಾನು ಫೇಲ್ ಆಗಿಬಿಟ್ಟಿದ್ದೀನಿ, ನಾನು ಪಾಸ್ ಆಗಿಲ್ಲ ಅಂತ ಹೇಳ್ಬೋದು ನಾಳೆ ಅಲ್ವಾ. ಚಾನ್ಸಸ್ ಬೋತ್ ಆಗುತ್ತೆ. ಇಸ್ ಇಟ್ ರೈಟ್? ಸೊ ಹಾಗಾಗಿ ಡೆಫಿನೆಟ್ಲಿ ಡ್ರೀಮ್ ಮಾಡಬೇಕು, ಬಟ್ ಹುಚ್ಚಾಗಬಾರ್ದು. ಬಿಕಾಸ್ ಡೆಸ್ಟಿನಿ ಇಸ್ ದಟ್ ಸುಪ್ರೀಂ ಪವರ್ ಇಸ್. ಅದಕ್ಕೆ ನಾವು ಮರಿಬಾರ್ದು, ಅದು ದೇವರು ಭಗವಂತ ಇದ್ದಾನೆ. ಎಲ್ಲರೂ ತಮ್ಮ ಕರಿಯರ್ಸ್ ಅನ್ನ ತಮ್ಮ ಇದನ್ನ ತಗೊಂಡು ಬಂದು ಇಸ್ ಇಟ್ ರೈಟ್? ಸೊ ಹಾಗಾಗಿ ಅದನ್ನ ಮರಿಬಾರ್ದು, ಡಿಪ್ರೆಷನ್ದಲ್ಲಿ ಹೋಗಬಾರ್ದು. ಯಾಕಂದ್ರೆ ಭಾಳ ನಾನು ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೀನಿ, KS IAS ಮಾಡ್ತಾರೆ, ಕೋಚಿಂಗ್ ತಗೋತಾರೆ, ST SP ವಾಟ್ ಎವರ್ ಇಟ್ ಮೇ ಬಿ, PDO ಎಲ್ಲ ತಗೋತಾರೆ, ಲಾಸ್ಟಿಗೆ ಆಗಿಲ್ಲ ಆಮೇಲೆ ಕೂಚಾಡ್ಬಿಡ್ತಾರೆ, ಡಿಪ್ರೆಷನ್ದಲ್ಲಿ ಹೋಗ್ಬಿಡ್ತಾರೆ. ಅಯ್ಯೋ ನನ್ನ ಇಷ್ಟೇನ ಜೀವನದಲ್ಲಿ ಸುಸೈಡ್ ಮಾಡ್ತವರು ಇದ್ದಾರೆ. ಇವರು ಆಗದೇ ಇರೋರು ಆಗದವರು ಅವರನ್ನು ಆರಾಮಿರ್ತಾರ. ಎಷ್ಟೋ ಪೇಪರ್ದಲ್ಲಿ ನೋಡ್ತೀವಿ, PDO ಆದವರು ಸತ್ತು ಹೋಗಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ದಿ ವರ್ಕ್ ಪ್ರೆಷರ್ ಅಂತ ಅದು ಪೇಪರ್ದಲ್ಲಿ ಓದಿರ್ತೀರ ನೋಡಿ. ಆದವರು ಹೋಗ್ತಾರೆ, KS ಆದವರು ಸತ್ತಾರೆ, ಸುಸೈಡ್ ಮಾಡ್ಕೊತಾರೆ. ದೇ ಆರ್ ನಾಟ್ ಗೆಟಿಂಗ್ ದ ಟ್ರೈನಿಂಗ್ ಫಾರ್ ಮೇಂಟೈನಿಂಗ್ ದ ವಾಟ್ ಇಸ್ ದ ಪ್ರೆಷರ್. ಒಬ್ಬರು KS ಆಫೀಸರ್ IAS ಆಫೀಸರ್ ಪ್ರೆಷರ್ ಮೇಂಟೈನ್ ಮಾಡುವಂಥದ್ದು ನಿಮಗೆ ಅದು ಟ್ರೈನಿಂಗ್ ಸಿಗಲ್ವಾ? ಮಾಡಬೇಕಾದ್ರೆ ಸಿಗತ್ತಲ್ಲೋ. ಒಂದು ಗ್ರೂಪಿಸಮ್ ಬಂತು, ಒಂದು ಯಾವುದು ಟೆನ್ಷನ್ ಬಂತು ಒಂದು ಏರಿಯಾ ಒಳಗೆ, ಆ ಗ್ರೂಪಿಗೆ ಹೇಗೆ ಮಾಡಬೇಕು, ಸೈಲೆಂಟ್ ಮಾಡಬೇಕು ಅಂತ ಟ್ರೈನಿಂಗ್ KS ಆಗಲಿ IAS ಆಗಲಿ ಒಳ್ಳೆ ಎಲ್ಲ ಸಿಗುತ್ತೆ. ಆದರೂ ಕೂಡ ಇವತ್ತು ನೋಡ್ತೀವಿ ಎಷ್ಟೋ ಇಂಥ ಕೇಸ್ಗಳು ಆಗ್ತವೆ, ಎಷ್ಟೋ IAS ಆಗಲಿ KS ಆಗಿ ಸುಸೈಡ್ ಮಾಡ್ಕೊಂಡು ಸಾಯ್ತಾರೆ ನೋಡಿ. ವೆನ್ ದೇ ಕೆನಾಟ್ ಹ್ಯಾವ್ ದಿ ಪ್ರೆಷರ್ ಟು, ಅವರಿಗೆ ಇದಾಗಿಲ್ಲ ಅಂದರೆ ಅವ್ರು ಬೇರೆಯವ್ರದ್ದು ಪ್ರೆಷರ್ ಹೇಗೆ ಸಸ್ಟೈನ್ ಮಾಡ್ತಾರೆ ಅಂತೇಳಿ ನೀವು ವಿಚಾರ ಮಾಡಬೇಕು. ಹಾಗಾಗಿ ಈ ಏನು ನೀವು ಮಾಡ್ತಿದ್ರೆ ಅದೇ ಫೈನಲ್ ಇಲ್ಲ. KS ಆಗಿ ನನ್ನ ದೊಡ್ಡ ನನ್ನ ಫೆದರ್ಸ್ ಇರ್ತದೆ. ನೋ, ಅನ್ಲೆಸ್ ಯು ಹ್ಯಾವ್ ದಿ ಸಿನ್ಸಿಯಾರಿಟಿ ಆ್ಯಂಡ್ ಪೆಟ್ರೋಟಿಸಮ್. ಸರ್ ಹೇಳಿದ್ದಾರೆ, ಪ್ಯಾಟ್ರಿಯಾಟಿಸಮ್ ದೇಶಭಕ್ತಿ ಮತ್ತು ಸಿನ್ಸಿಯಾರಿಟಿ ನಿಮ್ಮದು ಹೃದಯದಲ್ಲಿ ಇದ್ದಾಗ ನೀವು ಏನಾದರೂ ನಿಮಗೆ ಬೇಸ್ಟ್. ಆ್ಯಂಡ್ ದಟ್ ಇಸ್ ವೈ ಸ್ಟಿಲ್ ಟುಡೇ ಅವರ್ ಕಂಟ್ರಿ ಈಸ್ ನಾಟ್ ಅಂಡರ್ ಡೆವಲಪ್ಡ್. ಜಪಾನ್ ನೋಡಿದ್ರ, ಜಪಾನ್ ಇಷ್ಟೇ, ಕರ್ನಾಟಕ ಅಷ್ಟೇ ಇದೆ. ಇಸ್ರೇಲ್ ನೋಡಿದ್ರ, ನಮಗೆ ಒಂದೇ ಪಾಕಿಸ್ತಾನ ಸೈಡಿಗೆ ನಮಗೆ ತೊಂದರೆ ಕೊಡೋದು ಒಂದು ದೇಶದ ಎನಿಮಿ ಕಂಟ್ರಿ ಐ ಕ್ಯಾನ್ ಸೇ. ಬಟ್ ಇಸ್ರೇಲಿಗೆ 4 ಸೈಡ್ ಅಂತ ದೇಶ, ಇಷ್ಟೇ ಸಣ್ಣ ಕಂಟ್ರಿ. ಬಟ್ ಯು ನೋ ವಾಟ್ ಇಸ್ ದ ಪವರ್ ಆಫ್ ಇಸ್ರೇಲ್?
ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ ರಷ್ಯಾ ಯುಕ್ರೇನ್ ಹೇಳ್ತಾನೆ ವಿ ವಿಲ್ ಬಿಕಮ್ ದಿ ಇಸ್ರಾಯಲ್ ಅಂತ ಹೇಳ್ತಾರೆ. ನೋಡಿ ಅವನ ಸೈನಿಕ ಕೂತಾನ ಪ್ರೆಸಿಡೆಂಟ್ ಯುಕ್ರೇನ್ ನಾಶ ಆಗುತ್ತೆ, ಬಟ್ ಒಂದು ಡ್ರೀಮ್ ಮಾಡ್ತಾನೆ, ನಾನು ಯಾಕೆ ಬಿಕಮ್ ಲೈಕ್ ಇಸ್ರಾಯಲ್ ಹೇಳ್ತೀನಿ ನಾನು ಸ್ಟ್ರಾಂಗ್ ಆಗ್ತೀನಿ ಅಂತ ಹೇಳ್ತಾನ. ವಿಚ್ ಇಸ್ ಇಟ್ಸ್ ಅ ವೆರಿ ಡ್ರೀಮ್, ಇಟ್ ಇಸ್ ಪಾಸಿಬಲ್ ಇದೆ ಏನೋ ಗೊತ್ತಿಲ್ಲ ನೋಡಿ. ಸೊ ಹಾಗಾಗಿ ಸೊ ವೆರಿ these all things you should keep in the mind. Is it right? ಆಗದೇ ಇರಲಿ. So whatever it may be, so always sincerity, patriotism should be there in your heart, in your thinking. Then whatever it may be, you will success in your life. Okay? So ಇದು ಗೊತ್ತಿದೆ. ಸೊ ನನಗೆ ಆಗಲೇ ಪೇಪರ್ ಮಾಡ್ಲಿಕ್ಕೆ ಹೋಗಬೇಡಿ, ಡಿಪ್ರೆಷನ್ನಲ್ಲಿ ಹೋಗ್ಲಿಕ್ಕೆ ಹೋಗಬೇಡಿ. ಆಮೇಲೆ ವರ್ಕ್ ಹಾರ್ಡ್ ಅನ್ನ ಮಾಡಿ. 99% ಹಾರ್ಡ್ ವರ್ಕ್ ಅನ್ನ ಮಾಡಬೇಕು. ದರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಫಾರ್ ಹಾರ್ಡ್ ವರ್ಕ್. ಓಕೆ, ನೋ ಸಬ್ಸ್ಟಿಟ್ಯೂಷನ್. ನಾನು ಆರಾಮ್ ಕೊಡ್ತೀನಿ ಆಗ್ತಿಲ್ಲ, ಸಬ್ಸ್ಟಿಟ್ಯೂಟ್ 99% ಮಾಡಿ. 1% ಫಾರ್ ಪರ್ಸ್ಪಿರೇಷನ್, ದಟ್ ಇಸ್ ಅ ಬೇಸಿಕ್ಸ್. ಆ 1% ಅಲ್ಲಿ ನೀವು ಹೆಂಗೆ ಗೆದ್ಬಿಟ್ರೆ ನೀವು ಹಾಗೆ ಆಗ್ತೀರಾ, ಪಾಸ್ ಹಾಗೆ ಆಗ್ತೀರಾ. ಹಾಗಾಗಿ ಹಾರ್ಡ್ ವರ್ಕಿಗೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಚೆನ್ನಾಗಿ ಓದಿ, ಓಕೆ, ಪ್ಲಾನ್ ಮಾಡಿ, ಟೈಮ್ ಟೇಬಲ್ ಹಾಕಿ. ಟೈಮ್ ಟೇಬಲ್ ಹಾಕೋದು ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಒಂದು 10 ವರ್ಷದ್ದು 5 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಬರೀ ಸಾಲ್ವ್ ಮಾಡಿ. ಎಲ್ಲ ಎಷ್ಟಾಗುತ್ತೆ ಅಷ್ಟನ್ನು ಕರೆಕ್ಟಾಗಿ ಡಿವೈಡ್ ಮಾಡಬೇಕು. ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅಲ್ಲಿ ಸ್ಟಡಿ ಹ್ಯಾಕ್ ಮಾಡಲಿಕ್ಕೆ ಹೋಗಬೇಡಿ. ಹಿಸ್ಟ್ರಿ, ಮ್ಯಾಥ್ಸ್, ಸೈನ್ಸ್, ಇದು ಯಾವುದಕ್ಕೂ ನೀವು ಹ್ಯಾಕ್ ಮಾಡಿ ಹೋದ್ರೆ ಖಂಡಿತವಾಗಿಯೂ ನಿಮಗೆ ಅದು ಏನಾಗುತ್ತೆ, ಬ್ರೈನ್ ವಾಶ್ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ನರ್ವಸ್ನೆಸ್ ಏನಾಗುತ್ತೆ, ಮರ್ತು ಹೋಗ್ಬಿಡ್ತೀರ. ಹಾಗಾಗಿ ಯಾವುದೇ ಈಗ ಫಾರ್ ಎಕ್ಸಾಂಪಲ್ ನಾನು ಎಷ್ಟು ಐ ಥಿಂಕ್ ಐ ವಾಸ್ ಟೈಮ್ 18 years ಬ್ಯಾಕ್ ಆಯ್ತು, ಮುಂಗಾರು ಮಳೆ ಅಂತ ಹೇಳಿ ಒಂದು ಫಿಲ್ಮ್ ನಾನು ನೋಡಿದ್ದೀನಿ. ಸ್ಟಿಲ್ ಇಫ್ ಯು ಆಸ್ಕ್ ಮಿ some of the records of ಮುಂಗಾರು ಮಳೆ, I can say that lyrics or I can say dialogues. I think you also all people ಮುಂಗಾರು ಮಳೆ ಅದು ನೀವು ಬೆಸ್ಟ್ ಮಾಡಿಬಿಟ್ಟಿಲ್ಲ ನೀವೇ ಅಲ್ವಾ ನೀವು. ಸೊ ಈ ತರ ನೀವು ಬರೆಯಕ್ಕಿಲ್ಲ. ಅದೇ ನಿನ್ನೆ ಮೊನ್ನೆ ಕ್ಲಾಸ್ ಆಗಿದ್ದು ಕೇಳಿದ್ರೆ ಅಲ್ವಾ, ಸಿಂಪಲ್ ಕಾನ್ಸೆಪ್ಟ್ ಅನ್ನ ಕೇಳಿದ್ರೆ, ಯಾಕಂದ್ರೆ ಹಿಂದಿನ ನೋಡಿದ್ರು ಕುಲಕರ್ಣಿಯವರು ಯಾರು ಬಂದಿದ್ರಿಲ್ಲ ಇದು ಮಾಡ್ತಿದ್ದಾರೆ. ಎಸ್, ದಟ್ಸ್ ವೆರಿ ಬ್ಯೂಟಿಫುಲ್. ಅವಾಗ ಒಂದು ಯಾರು ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ರು ನಾವು. ಬಟ್ ಅವಾಗ ನೋಡಿ ಹಿಂಗೆ ಗೆಸ್ ಮಾಡಲಿಕ್ಕೆ ಬಹಳ ಕಷ್ಟ ಇತ್ತು. ಬಟ್ ABCD ಆಪ್ಷನ್ ಇತ್ತು ನೋಡಿ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಗೆಟಿಂಗ್ ಟ್ರೈನಿಂಗ್. ಬಟ್ ಮುಂಗಾರು ಮಳೆ ಒಂದು 12 years 18 years ಬ್ಯಾಕ್ ಇಫ್ ಐ ಆಸ್ಕ್ ಯು so this what happens. That is it. You feel that picture ದಲ್ಲಿ ಮೂರನ ಸತ್ತದಲ್ಲಿ ಕೂತಾಗ you will be the hero and you yourself will be the heroine. And that's why it will stuck in your mind. ನೋಡಿ ಹೊರಗಡೆ ಬರೀ ಥಿಯೇಟರ್ ಒಳಗೆ ಹೋದ್ರೆ ಆಕ್ಟಿವೇಶನ್ ಅಂತ ಫೈಟ್ ಇದ್ರೆ ನೀವು ಸ್ಟಿಕೆ ಮಾಡ್ಬಿಡ್ತಾರ. ಇನ್ಫಾರ್ಮೇಷನ್ ಮೊಮೆಂಟ್ಗೆ ಆಕ್ಸಿಡೆಂಟ್ ಆಗಿ ಆ ಗುರುತ ಗೊತ್ತಾಗ್ತದೆ ಪಿಕ್ಚರ್ ಆಗ್ತದೆ. So this is reality. Life reality is totally different from what you imagine. Is it right? So ಹಾಗಾಗಿ ವೆರಿ ಕೇರ್ಫುಲ್ ಆಗಿ ಲೈಫ್ ನೀವು ಲೀಡ್ ಮಾಡಬೇಕು. ಚಾಲೆಂಜಿಂಗ್ ಇರಲಿ, ಚೆನ್ನಾಗಿ ಓದಿ, ಬಟ್ ಡೋಂಟ್ ಫಿಕ್ಸ್ ಆನ್ ಯುವರ್ ಡ್ರೀಮ್. ಅದು ಬರಲಿ ಬರದೇ ಇರಲಿ, ಓಕೆ. ಬಟ್ ನಾಲೆಜ್ ಇಸ್ ಅ ಪವರ್. ಅದಕ್ಕೆ ಹೇಳ್ತಾ ಇದ್ದೀನಿ, ನಾಲೆಜ್ ಯು ಕ್ಯಾನ್ ಕ್ರಿಯೇಟ್ ದ ಐಎಸ್ ಆಫೀಸರ್ಸ್. ನೀವು ಫೇಲ್ ಆದರೂ ಕೂಡ ಪರವಾಗಿಲ್ಲ, ನಿಮಗೆ ಜಾಬ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಇಂಥದ್ದು ಇನ್ಸ್ಟಿಟ್ಯೂಷನ್ ನೋಡಿ 50 ಇನ್ಸ್ಟಿಟ್ಯೂಷನ್ಸ್ ಇದಾವೆ ಇಲ್ಲೇ. ಅದರೊಳಗೆ ಎಲ್ಲ ಓನರ್ಸ್ ಯಾರು ಗೊತ್ತಾ? ಓನರ್ಸ್ ಆಫ್ ಆಲ್ ಇಫ್ ಯು ಗೋ ಫಾರ್ ವಾಟ್ ಇಸ್ ದಟ್, ವಿಚ್ ಇಸ್ ದಟ್ ಇನ್ಸ್ಟಿಟ್ಯೂಷನ್ ಇಸ್ ಸೈಡ್, ವಾಟ್ ಇಸ್ ದಟ್ ನೇಮ್, ಕ್ಲಾಸಿಕ್. You take it here, Mahatma, ಯಾವುದು ನೋಡಿ, you know who is the owner of that, who is well established that? It's all you people who have passed from these ICS institutions. ಇಲ್ಲೇ ಮಾಡಿದವರು, ಇಲ್ಲೇ ಪಾಸ್ ಆಗಿ, ಇಲ್ಲೇ ಇನ್ಸ್ಟಿಟ್ಯೂಷನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವರೇ ನಿಮ್ಮವರೇ ನೋಡಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಕೋಚಿಂಗ್ ತಗೊಂಡವ್ರೆ. ಸೊ ಅದಕ್ಕೆ ನೀವು ಏನಿಲ್ಲ, you are all having the power to create these officers tomorrow, though you do not success for the examination. Is it right? So both pros and cons are there. If you success, yes, do well with sincerity, non-corruption. ದೇಶಕ್ಕೆ ಅದೇ ಬೇಕು. ಯಾಕಂದ್ರೆ ಸ್ಟಿಲ್ ವಿ ಆರ್ ಅಂಡರ್ ಡೆವಲಪ್ಮೆಂಟ್ ಅದೇ ಹೇಳ್ತಾ ಇದ್ದೀನಿ. ಯಾಕೆ ನಮ್ಮಲ್ಲಿ IITs ಇಲ್ವಾ, IIMs ಇಲ್ವಾ? ದೊಡ್ಡ ದೊಡ್ಡ ಕೋರ್ಟು ತಾಯಿಗಳು ಸೋಡಾ ಕ್ಲಾಸ್ ಇಟ್ಕೊಂಡು ನಾವು ಅಡ್ಡಾಡಿದ್ರೆ ಒಂದು BC ನೀವು ವಾಂಟ್ ಅಪಾಯಿಂಟ್ಮೆಂಟ್. ಒಂದು ದಿವಸಕ್ಕೆ ಹೋಗಿ BCಗೆ ಭೇಟಿ ಆಗ್ತೀರಾ, ಹೋಗಿ ನಾವು ಸರ್ ಬೇಗ ಕಮ್ಮಿ ಅಂತ ಹೇಳ್ತೀರಾ? ಇಲ್ಲ. ಇವಾಗ ಸೆಟ್ ಟು ಅದರ್ ಅಪಾಯಿಂಟ್ಮೆಂಟ್ ತೊಗೊಂಡ್ರಿ ಅಂತ ಹೇಳ್ತಾರೆ. 8 ದಿವಸ ನೀವು ಕೂರ್ತೀರಿ, ಆಮೇಲೆ ನಿಮ್ಗೆ ಎಲ್ಲೋ ಡಾಕ್ಟರ್ ಒಳ್ಳೆ ಒಳ್ಳೆ BC ಯಾವುದೇ ಒಳ್ಳೆ ಹೋಗ್ಲಿಕ್ಕೆ ಕೊಡ್ತಾ ಇದ್ದೀನಿ ಅಲ್ವಾ? ಅಷ್ಟು ಗ್ರೇಟ್ ನಮ್ದು. ಆ್ಯಂಡ್ ಯು ಆಲ್ಸೋ ಫೀಲ್ ಗ್ರೇಟ್. You feel that, but where our nation stands. If over IIT ಬಂದ್ರೆ IIT next, that feelings comes inside. But what about, do you know what production our country makes? ಏನಾದ್ರು ಒಂದು ಪ್ರೊಡಕ್ಷನ್ ನಿಮ್ಮೇ ನೋಡಿ, ನಿಮ್ಮ ಹೋಲ್ ಥಿಂಗ್ ಈಸ್ ಆಲ್ ಬಾರೋಡ್ ಫ್ರಮ್ ಅದರ್ ಕಂಟ್ರೀಸ್. ಇಂಪೋರ್ಟ್ ಬರೀ ಇಂಪೋರ್ಟ್, ವಾಚ್ ಹಿಡಿದು ಬೆಲ್ಟ್ ಹಿಡಿದು ಎಲ್ಲ ಹಿಡಿದು ಹೊರಗಿನ ದೇಶದಿಂದ ಬಂದದ್ದು ಸ್ಥಿತಿ ಇದೆ. ವಾಟ್ ಅಬೌಟ್ ದಿ IIT IMC? ಅದಕ್ಕೆ ಹೇಳ್ತಾರೆ ಮಾಡಿ ಸ್ಟೂಡೆಂಟ್ಸ್,
ಇವೆಲ್ಲ ಪಾಪ ಇವೆಲ್ಲ ಏನಿದೆ ಮಾಡಿ ತೊಂದರೆ ಇಲ್ಲ. ಬಟ್ ವೈ ವಿ ಆರ್ ಲೈಕಿಂಗ್ ಬಿಕಾಸ್ ಆಫ್ ವಾಟ್ ಸರ್ ಹ್ಯಾಸ್ ಟೋಲ್ಡ್ ಮಿ, ಪ್ಯಾಟ್ರಿಯಾಟಿಸಮ್, ನ್ಯಾಷನಲಿಸಮ್ ಆ್ಯಂಡ್ ಸಿನ್ಸಿಯಾರಿಟಿ. ನಿಮಗೆ ನಾನು ಕೆಂಪು ಬಟ್ಟೆ ಹಾಕಾಡ್ತೀನಿ, ಎ ಸಿ ರೂಮ್ನಲ್ಲಿ ಕೂಡ್ತೇನೆ, ಕಾರ್ ಸಿಗ್ತದೆ, ಇವೆಲ್ಲ ಕಡಿಮೆ ಇಟ್ಕೊಂಡ್ರೆ ನೀವು ಕರೆಕ್ಟ್ ಆಗೋದೇ ಅದಕ್ಕೆ ಎಲ್ಲರೂ ಹಾಂ ಸರ್ ಹೌದು ಸರ್ ಎಲ್ಲರೂ ಹೇಳ್ಬಿಟ್ರಿ. ದಟ್ ಇಸ್ ವೆರಿ ಡೇಂಜರಸ್. ಡೋಂಟ್ ಹ್ಯಾವ್ ಎ ಡ್ರೀಮ್ ಇಡಬೇಕಂದ್ರೆ ನಾನು ಕರೆಕ್ಟ್ ಪ್ಲೇಸ್ ಆಗಬೇಕು, ಬಡವರಿಗೆ ಹೆಲ್ಪ್ ಮಾಡಬೇಕು, ಒಂದು ಒಳ್ಳೆ ಥರ ಇರಬೇಕು, ಎಲ್ಲೇ ಜಸ್ಟಿಸ್ ಇಂಜಸ್ಟಿಸ್ ಇದೆ ಅಲ್ಲಿ ಜಸ್ಟಿಸ್ ಕೊಡಬೇಕು, ಹೀರೋ ಆಗಬೇಕು ಅಂತ ಹೇಳಿ ಎಲ್ಲ ಮನಸ್ಸಲ್ಲಿ ಇಟ್ಟರೆ ಮಾತ್ರ ಯು ಡೆಫಿನೆಟ್ಲಿ ಗಾಡ್ ವಿಲ್ ಹೆಲ್ಪ್ ಯು. ಬಟ್ ಇಫ್ ಯು ಗೋ ಬಿಹೈಂಡ್ ದಿ ಮನಿ, ಇಫ್ ಯು ಗೋ ಬಿಹೈಂಡ್ ದಿ ಪವರ್, ಯು ವಿಲ್ ಡೈ ಒನ್ ಡೇ. Corruption, not only the nation is burden, but also for your family, for your society, for your all gully, I can say, you will be burden for that. Because tomorrow you are going to uphold the great position. PDO ಆಗಲಿ whatever it may accounts ಆಗಲಿ ಆಗಲಿ. ಸೊ ಹಾಗಾಗಿ ಚೆನ್ನಾಗಿ ಮಾಡ್ಕೊಳ್ಳಿ, ಓದಿ, ಸ್ಟಕಾನ್ ಆಗಿ ಹೋಗಬೇಡಿ. whatever comes in your future accept ಮಾಡಿ. there are no problem, no. what is big? ಮತ್ತೆ ನಾವು ಜಾಬ್ ಹುಡ್ಕೊಳ್ಳಿ, ಸೆಟಲ್ ಆಗಿ, ತಂದೆ ತಾಯಿಗೆ ಹೆಲ್ಪ್ ಮಾಡಿ. ಓಕೆ, ಪಾವರ್ಟಿ ಅಂತ ಹೇಳಿ ಕುತ್ಕೊಳ್ಳಿ ಹೋಗಬೇಡಿ, ಎಲ್ಲ ಪಾವರ್ಟಿನೇ. ಈಗೆಲ್ಲ ಎಲ್ಲ ಕೂತವ್ರೆಲ್ಲ ಪಾಪ ಅವರು ಭಾಳ ಕಷ್ಟಪಡ್ಕೊಂಡೇ ಕೂತಿದ್ದಾರೆ. ನೀವು ಅಷ್ಟೇ ತಿಳ್ಕೊಳ್ಬೇಕು. ನನ್ನ ಜೊತೆ ನನಗೆ ಯಾರು ಹೊತ್ತು ಊಟ ಇಲ್ಲ ಸರ್, ನನಗೆ ಈಗಿಲ್ಲ, ನಮ್ಮ ಪ್ಯಾರೆಂಟ್ಸಿಗೆ ಈಗಿಲ್ಲ, ಆ ಥರ ತಿಳ್ಕೊಳ್ಕೋಬೇಕು. ಜಗತ್ತೇ ಹಾಗೆ ಮೇಲೆ ನಾವು ಹಾಗೆ ಬಂದಿವಿ. Is it right? I also came from all the scholarship, my degrees, my MSc I did from my doing job in BSc. I got gold medal in MSc. Then I got scholarship for PhD. ಒಂದು ನಯ್ಯ ಪೈಸಾ ಖರ್ಚಿಲ್ಲದೆ, ತಂದೆ ತಾಯಿಗೆ ಬರ್ಡನ್ ಇಲ್ಲದೆ ಇವತ್ತು ಈ ಪೊಸಿಷನ್ನಲ್ಲಿ ನಾನು ಇದ್ದೀನಿ. ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಒಳಗೆ ಬರಬೇಕು ಅಂತ ನಾನು ಇಲ್ಲೇ ದಾಂಡೇಲಿಯಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಒಂದು ಸಣ್ಣದಾಗಿದ್ದ ಒಂದು ಡ್ರೀಮು, ಯಾವತ್ತೂ ಬಂದಿಲ್ಲ. ಬಟ್ 10th ಒಳಗೆ ಬಿಟ್ಟಿಲ್ಲ. 10th ಒಳಗೆ ಒಂದು ರ್ಯಾಂಕ್ ಇತ್ತು, ಅವಾಗ ಹೈ ಫ್ಲೈ, ನಿಮ್ಗೆ ಗೊತ್ತಿಲ್ಲ 90s ಅವಾಗ ಎಲ್ಲ 100 ಮಾರ್ಕ್ಸ್ ಬೇಕು. ಈಗ ಎಲ್ಲ ಡೈರೆಕ್ಟ್ ಎಜುಕೇಷನ್ ಸಿಸ್ಟಮಿಗೆ ಎಲ್ಲಿಗೆ ಹೋಗಬೇಡಿ. ಆ ಟೈಮಿಗೆ ಡೇಟರ್ಸ್ ಎಜುಕೇಷನ್ ಸಿಸ್ಟಮ್ ಅವಾಗ ರ್ಯಾಂಕ್ ಕೊಡ್ತಿದ್ರು, ನಮಗೆ ಫೇಲ್ ಮಾಡ್ತಿದ್ರು. ಈಗ ರೈಟ್ ಫ್ರಮ್ ಪ್ರೈಮರಿ ಟು ಹೈಸ್ಕೂಲ್ ಒಂದೇ ಡ್ರೀಮು, ಇಲ್ಲ ನೀವು ರಿಪೀಟ್ ಮಾಡಬೇಕು, ಫಸ್ಟ್ ಸೆಕೆಂಡ್ ಥರ್ಡ್ ಬಂದ್ರೆ ನಾನೇ ಬರಬೇಕು ಅಂತೇಳಿ. ಬಟ್ ಯಾವತ್ತು ಬಂದಿರಲಿಲ್ಲ ಹೈಸ್ಕೂಲ್ ಒಳಗೆ. ಬಟ್ ಐ ವಾಸ್ ಬೀಟಿಂಗ್, ಐ ವಾಸ್ ಚಾಲೆಂಜಿಂಗ್ ಇನ್ ದ ಕ್ಲಾಸ್. ಆ್ಯಂಡ್ 10th ಒಳಗೆ ರ್ಯಾಂಕ್ ಬರೋದೇ ನಂದು 8th 6th 5th ಬರ್ತಿದ್ದು. ಬಟ್ 1 2nd 3rd ಒಳಗೆ ನಮಗೆ ಭಾಳ ಕಷ್ಟ ಆಯಿತು. PUC ಬಂದೆ, PUCಗೆ ಒಳ್ಳೆ ಸ್ಕೋರ್ ಆಯಿತು, ಮೆಡಿಕಲ್ದಲ್ಲಿ ಸಿಕ್ತು. ಬಟ್ ಅವಾಗ ದುಡ್ಡು ಪ್ರಾಬ್ಲಮ್ ಇತ್ತು. ಮೆಡಿಕಲ್ BDS ಡಾಕ್ಟರ್ ಆಗಬೇಕು ಅಂತೆಲ್ಲ ಬಂತು. ಬಟ್ ಏನು ಮಾಡಿದ್ರು ದುಡ್ಡು ಅವಾಗ ಆ ಟೈಮಿಗೆ 10,000 15,000 ಭಾಳ ಕೊಡೋದು. ಆಯಿತು ಬಿಡಿ ಹೋಗ್ಲಿ ಅಂತ ಹೇಳಿದ್ರು. BSc ಮಾಡಿದೆ. BSc ಮಾಡಿ. ಬಟ್ ಆ ಡಿಟರ್ಮಿನೇಷನ್ ವಾಸ್ ಹಾರ್ಡ್ ವರ್ಕ್ ಇತ್ತು, ಒಂದು ಡಿಟರ್ಮಿನೇಷನ್ ಇತ್ತು, ಸಿನ್ಸಿಯಾರಿಟಿ ಇತ್ತು, ಏನು ಮಾಡಬೇಕು ಅಂತಿತ್ತು. ಆಯಿತು ಮಾಡಿದೆ. ಆಮೇಲೆ ಜಾಬ್ ಇತ್ತು. ಆಫ್ಟರ್ ದ್ಯಾಟ್ ಐ ಡಿಡ್ ಜಾಬ್ ಇನ್ PepsiCo ಇಲ್ಲಿ ಬೆಳಗಾವಿಯಲ್ಲಿ ಇದೆ. ಐ ಗಾಟ್ 1 year 1.5 year ಐ ಡಿಡ್ ದ್ಯಾಟ್. ಅಲ್ಲೇ ಗ್ರ್ಯಾಚುಯಿಟಿ ಏನು ಬಂತು ನನಗೆ. ಸಮ್ ಅಮೌಂಟ್ ಐ ಗಾಟ್ ಫ್ರಮ್ BF and everything. And from that I did MSc. 500 ರೂಪಾಯಿಗೆ ಒಂದು ತಿಂಗಳು ಮಾಡ್ತಿದ್ದೆ, 500 rupees only for monthly. I was going for that half meal ಅವರಿಗೆ ನಮ್ಮ ನಿಜಲಿಂಗ ಹಾಸ್ಟೆಲ್ನಲ್ಲಿ. MSc ಆಯಿತು. ಇಮಿಡಿಯೇಟ್ಲಿ JRF ಕ್ವಾಲಿಫೈ ಆಯಿತು. ಜೂನಿಯರ್ ರಿಸರ್ಚ್ ಫೆಲೋ ನಮಗೆ ನೆಕ್ಸ್ಟ್ ಸೆಟ್ ಒಳಗೆ ಎಲ್ಲ ಕ್ವಾಲಿಫೈ ಆಗೊಂಡು ಒಂದು ಪ್ರಾಜೆಕ್ಟ್ ಸಿಕ್ತು. ಆ ಟೈಮಿಗೆ 5,600 ಐ ಗಾಟ್ ಆ್ಯಂಡ್ ಐ ಕಂಪ್ಲೀಟೆಡ್ ಮೈ ರಿಸರ್ಚ್ ವರ್ಕ್ ಆ್ಯಂಡ್ ಬಿಕಮ್ ಅ ಡಾಕ್ಟರ್. ನೋಡಿ, ನಾನು MBBS ಡಾಕ್ಟರ್ ಆಗಿಲ್ಲ, ಅದು ಕೂಡ ಸೈಂಟಿಸ್ಟ್ ಲೆವೆಲ್ದಲ್ಲಿ ಡಾಕ್ಟರ್. ಅದಕ್ಕಿಂತ ಮೇಲೆ ನನಗೆ ಆ ನೇಚರ್ನ ಕೊಟ್ಬಿಟ್ಟು ನಾನು ಡಾಕ್ಟರ್ ಮಾಡೇ ಬಿಟ್ಟ ನೇಚರ್ ಭಗವಂತ. ಅದೇ ಹೇಳ್ತಾ ಇದ್ದೀನಿ, ಆ ಡಿಟರ್ಮಿನೇಷನು ವರ್ಕ್ ಹಾಡಿರಬೇಕು. ಬಟ್ ಸೋತಿದ್ರೆ ಅದನ್ನ ನೀವು ತೊಗೊಳಿಕ್ಕೆ ಹೋಗಬೇಡಿ, ಮನಸ್ಸಿಗೆ ತೊಗೊಳಿಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಯುವರ್ ಹಾರ್ಡ್ ವರ್ಕ್ ವಿಲ್ ಕೌಂಟ್ 1 hour ಟೈಮ್ ಇಸ್ ಇನ್ ಯುವರ್ ಲೈಫ್. ಓಕೆ, ಜಾಸ್ತಿ ಟೈಮ್ ತಗೊಂಡಿಲ್ಲ, ಜಾಸ್ತಿ ಟೈಮ್ ಊಟ ಮಾಡುವಂಥದ್ದು ಅದು ಟೈಮ್ ಇದೆ, ಇರಲಿ ತೊಂದರೆ ಇಲ್ಲ. ಸೊ ಎನಿವೇ ಓಕೆ, ನೀವು ಯಾರು ಕೇಳಿದ್ರೆ, ಯಾರು ಒಬ್ಬರಿಗೆ ನಾನು ಕೇಳಿದ್ರಿ ಕಮಿಷನರ್ ಹೆಸರು ಅಂತ ಹೇಳಿದ್ರೆ ಯಾರು ಹೇಳಿದ್ದೆ ಅಂತ, ಯಾವ ಕಮಿಷನರ್ ಹೂ ಇಸ್ ದಿಸ್ ಆಫೀಸರ್ಸ್ ಯಾವ ಹೆಸರು ಕೇಳಿದ್ರೆ ಯಾರು ಒಬ್ಬರ ಹೇಳ್ತೀರಾ, ಒಬ್ಬರಿಗೂ ಹೆಸರು ಬರಲ್ಲ. ನನಗೆ ಗೊತ್ತಿಲ್ಲ ಹೂ ಇಸ್ ಕಮಿಷನರ್, ಹೂ ಇಸ್ SP, ನನಗೆ ಗೊತ್ತಿಲ್ಲ. ಯಾಕಂದರೆ ವರ್ಕ್ ಆಲ್ವೇಸ್ ಟಾಕ್ಸ್. ನಿಮ್ಗೆ AC ಬಂತು ಅದನ್ನು ಕೂತು ಆ ಥರ ವರ್ಕ್ ಟಾಕ್ಸ್. ಅದೇ ಹೆಸರು ರವಿಚಂದ್ರನ್ ಅವರ ಒಬ್ಬರು ಬರ್ತಾರೆ. ಹಾರ್ಡ್ಲಿ ಫ್ಯೂ ಹ್ಯಾಂಡ್ಸ್ ಒಳಗೆ ಫ್ಯೂ ಹೆಸರು ಅಷ್ಟೇ ಬರ್ತಾರೆ. ಅವ್ರು ಸಿಂಗಮ್ ಅಂತ ಬರ್ತದೆ, ಸಿನ್ಸಿಯಾರಿಟಿ ಬರುತ್ತೆ, ವರ್ಕ್ ಹಾರ್ಡ್ ಮಾಡ್ತಾರೆ. ಫಿಂಗರ್ ಪಾಯಿಂಟ್ 1 2 3 ಅಷ್ಟೇ ಬರ್ತಾರೆ. ಅದರೊಳಗೆ ನೀವು ಇರ್ಬೋದು ಅಂತ ಆ ಥರ ನೀವು ವರ್ಕ್ ಮಾಡಬೇಕು. ಬಾಕಿ 99 ಒಳಗೆ ನೀವು ಇರಬಾರ್ದು. 1% ಏನಿದೆ ಅಲ್ಲ, ಅದು ಹೆಸರು ಅಷ್ಟೇ. ಅವ್ರು ಉಳಿದವ್ರು ಬಿಡ್ತಾವೆ 10 ಸೆಕೆಂಡ್ ಅಂಥವ್ರು ಎಷ್ಟು ಟ್ರಾನ್ಸ್ಫರ್ ಆಗಿರ್ತಾವೆ, ಜೀವ ಸ್ವಲ್ಪ ಹೋಗಿರ್ತಾವೆ. ಬಟ್ ಯು ಹ್ಯಾವ್ ಟು ಬಿ ಲೈಕ್ ದಟ್. You have to be like that if you aspire for this post, not for AC room or not for your Innova car or not for everything in the luxury. That will follow you. Okay, so you have to put a value of what? A rupee note, 2000 rupee note ನಿಮ್ಮಲ್ಲಿ ವ್ಯಾಲ್ಯೂ ಬೇಕು ಅಲ್ವಾ? ಅದು ಹೇಳ್ತಾರೆ ಯಾವುದೋ ಒಂದು ಫಂಕ್ಷನ್ದಲ್ಲಿ ನೋಡಿದ್ದೀನಿ ನಾನು. 2000 ನೋಟನ್ನು ಯೂಸ್ ಮಾಡಿಕೊಂಡು ಏನು ಮಾಡಿದ್ರೆ ಎಲ್ಲ ಯಾಕೆ ಬೇಕು ಅಂತ ಹೇಳಿ ಇದೆ ಅಂತ ಇದ್ದಾರೆ. 2000 rupees note. If I ask you who wants this, what will your this one? What will your action?
ಯಾರು ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಕಾಸು ನಮ್ಗೆ ಯಾರು ಅಂತ ಹೇಳ್ತಾರ ಅದೇ ನಾನು 2,000 notes ಅನ್ನ ಚಿರುಕುರಿ ಮಾಡ್ಕೊಂಡು ಹೋದ್ರೆ if I ask again what will happen ಬಿಡ್ತೀರಾ ಬಿಡಲ್ಲ ಸೊ ಹಾಗಾಗಿ ಯಾಕಂದ್ರೆ ಆ 2,000 ನೋಟಿಂದ ವ್ಯಾಲ್ಯೂ ಮೇಕ್ಸ್ ಯು ಅಟ್ರಾಕ್ಟ್ ಫಾರ್ ದ್ಯಾಟ್ ಸೊ ಆ ವ್ಯಾಲ್ಯೂನ ನೀವು ಗಳಿಸ್ಕೋಬೇಕು ಲೈಫ್ನಲ್ಲಿ ಆ 2,000 ನೋಟಿಂದ ವ್ಯಾಲ್ಯೂ ಇದೆಯಲ್ಲ ಆ ನಿಮ್ಮ ಲೈಫ್ನಲ್ಲಿ ಗಳಿಸ್ಕೊಳ್ಳಿ ಅಂತ ನಾನು ಹೇಳೋದು ಅಷ್ಟೇ ಈ ಫಂಕ್ಷನ್ ಇಸ್ ಇಟ್ ರೈಟ್ ಸೊ ಎನಿವೇ ಒನ್ ಹ್ಯಾಸ್ ಗಾನ್ ಔಟ್ ಫ್ರಮ್ ಹಿಯರ್ ಕಾಂಟ್ ಸೇ ಎವ್ರಿಬಡಿ ಗೋಸ್ ಔಟ್ ಯಾಕಂದ್ರೆ ಒಳ್ಳೆದೆಲ್ಲ ಹೇಳ್ಬಿಟ್ರೆ ಇದು ಕಲಿಯುಗ ದ್ವಾಪರ ಯುಗ ತ್ರೇತಾಯುಗ ಕಲಿಯುಗದಲ್ಲಿ ಸ್ವಲ್ಪ ಸುಮಾರಿಸ್ತದೆ ಸಿಂಗಮ್ ಈಗ ಒಳ್ಳೆ ಪೆಟ್ರೋಲಿಸಮ್ ಓಕೆ ಎನಿವೇ ಬಟ್ ಡೂ ಆಲ್ ವೆಲ್ ವಿಶ್ ಯು ಆಲ್ ದ ಬೆಸ್ಟ್ ಆನ್ ಬಿಹಾಫ್ ಆಫ್ ಮೈ ಮ್ಯಾನೇಜ್ಮೆಂಟ್ ICS ಹೆಸರಿದೆ ಒಳ್ಳೆ ಆಗ್ತೀರಾ ಎಲ್ಲ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂದಿರಾ ಒಳ್ಳೆ ಫೆಸಿಲಿಟಿ ತೊಗೊಳ್ಳಿ ಗೌರ್ಮೆಂಟಿದು ಆಮೇಲೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಯಾಕಂದ್ರೆ ನಾನು ಹೇಳ್ತೀನಿ ಈ ಡಿಸಿಪ್ಲಿನ್ ಇವತ್ತಿಂದ ಹಾಕೊಂಡು ಇಟ್ಟರೆ ಮಾತ್ರ ಆಗ್ತೀರಾ ಮೇಲೆ ನೀರು ತೊಗೊಳ್ಳಿ ಬರ್ತೀರಾ ಪ್ಲೀಸ್ ಅದು ಲೀಕ್ ಆಗ್ತದೆ ನೀರು ಸ್ವಲ್ಪ ಟೈಟ್ ಮಾಡಿ ಹೋಗ್ಯಪ್ಪ ಅದು ನೀರು ಹಾಕಿ ಬಿಡ್ತಾ ಇರ್ತದೆ ಅದು ಕುಡಿಯೋ ನೀವು ಮೇಲೆ ನಮ್ದಿದೆಯಲ್ಲ ಅಲ್ಲಿ ಎಲ್ಲರೂ ICS ಇಲ್ಲೇ ಬರ್ತೀರಾ ಓಕೆ ನೋ ಪ್ರಾಬ್ಲಮ್ ಸ್ವಿಚ್ ಆನ್ ಟೈಟ್ ಆಗಿ ಬಾರ್ದೆ ಲೀಕ್ ಆಗ್ತಾ ಇದೆ ಕುಡಿತೀನಿ ಹೋಗ್ಬಿಡ್ತೀರಿ ಬಟ್ ಅಲ್ಲಿ ಎಷ್ಟು ವಾಟರ್ ವೇಸ್ಟ್ ಆಗುತ್ತೆ ಗೊತ್ತಾ ಸೊ ದಟ್ ಇಸ್ ವಾಟರ್ ವೇಸ್ಟ್ ನಿಮ್ಮಲ್ಲಿ ಬರ್ತದೆ ವೇಸ್ಟ್ ಆಫ್ ವಾಟರ್ ಅಂತ ಹೇಳಿ ನಾಳೆ ನೀವೇ ಬರ್ತೀರಾ ಪ್ರಬಂಧ ನೀವು ವೇಸ್ಟ್ ಮಾಡಬಾರ್ದು ಹನಿ ಈಕ್ವಲ್ ಟು ಗೋಲ್ಡ್ ಇವತ್ತು ಬರ್ತೀರಾ ಪ್ರಬಂಧ ನೋಡಿ ವಾಟರ್ ಸ್ಪೆಷಲಿಸ್ಟ್ ಹೀಗೆ ನೀವು ಮಾಡ್ತೀವಿ ನೀವು ಅದೇ ಥರ ಮಾಡಿ ವೇಸ್ಟ್ ಮಾಡ್ತಾ ಇದ್ರೆ ತಾನೆ ಇದು ಇದ್ದಕ್ಕೆ ಹೇಳ್ತಾರೆ ಡಿವಲ್ ನೇಚರ್ ಕೆಟ್ಟದನ್ನ ಮನಸ್ಸೊಳಗೆ ಇಟ್ಕೊಂಡು ಒಳ್ಳೆದನ್ನ ಬರೀತು ಡೌರಿ ಸಿಸ್ಟಮ್ ಅಂತ ಬರುತ್ತೆ ನೋಡಿ ನಿಮಗೆ ಕೇಸ್ನಲ್ಲಿ ಒಂದು ಹೆಸರು ಬರುತ್ತೆ ಡೌರಿದಲ್ಲಿ ಬರ್ರಿ ಅಂತ ಹೇಳಿ ಬರುತ್ತೆ ಏನು ಬ್ಯೂಟಿಫುಲ್ ಬರ್ತೀರಾ ನೀವು ಡೌರಿ ತಗೊಂಡು ಪಾಪಿ ಡೌರಿ ತಗೋಬಾರ್ದು ಆಮೇಲೆ ಏನು ವಾಟ್ಸ್ ಬರ್ತಾ ನೀವು ಒಳಗೆ ಬಿಕಮ್ ಮಾಡ್ತಾರೆ ಈ ಥರ ಹೇಳ್ಬಿಡ್ತೀರಾ ಇವರು ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅವ್ನು ಪಾಸ್ ಆಗ್ತಾನೆ IAS ಆಫೀಸರ್ ಆಗ್ತಾನೆ ಲಾಸ್ಟ್ ಏನು ಗೊತ್ತಾ ಏನು ಮಾಡ್ತಾರವ ಅವ್ನು ಬಡವರಿಗೆ ಹೆಣ್ಣಿಗೆ ಮದುವೆ ಆಗಲ್ಲ ಬಟ್ IAS ಆಫೀಸರ್ಗೆ ಮದುವೆ ಮಾಡಿ ಕೋಟಿಗಟ್ಟಲೆ ಡೌರಿ ಇನ್ನೇ ತಗೋತಾರೆ ಯಾರು ಈ IAS ಮತ್ತು KS ಬರ್ತಾವ ಏನೋ ಡೌರಿ ತಗೋಬಾರ್ದು ಪಾಪಿ ಕತ್ತೆ ನೀವು ಬರ್ತಾವೆ ಲಾಸ್ಟ್ಗೆ ಯಾವುದು IAS ಆಫೀಸರ್ ನೋಡಿ KS ನೋಡಿ ಅಲ್ಲ ನೀವು ಆಫೀಸರ್ ನಾಳೆ ಮಾಡೋದು ಫಸ್ಟ್ ನೋಡಿದ ಹೆಣ್ಣು ಯಾವುದು ಆಸ್ತಿ ಇದ್ದಲ್ಲ ಹೆಣ್ಣು ಬಟ್ ಯಾರು ಬರೀಬೇಕಾದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ವಾಟ್ ಎವರ್ ಯು ಆರ್ ಲರ್ನಿಂಗ್ ಫಾರ್ ಸೋಷಲ್ ಕಾಸ್ ಯು ಆರ್ ಕೀಪ್ ಇನ್ ದ ಹಾರ್ಟ್ ಆ್ಯಂಡ್ ಬಿಹೇವ್ ಲೈಕ್ ದಟ್ ನೀವು ಏನು ಇದ್ದೀರಿ ಹಾಗೆ ಇರಬೇಕು ಏನು ಬರೀಬೇಕು ನೀವು ಇರಬಾರ್ದು ಸೊ ಐ ಹ್ಯಾವ್ ಟೇಕನ್ ಮಚ್ ಟೈಮ್ ಫಾರ್ ಯು ಥ್ಯಾಂಕ್ಸ್ ಫಾರ್ ಸರ್ ಬೋರ್ ಆಯ್ತಾ ಇಲ್ಲ ವೆರಿ ಮಚ್ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಡಾಕ್ಟರ್ ಬಾಲಚಂದ್ರ ಕಾಮತ್ ಸರ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇವಾಗ ಅತಿಥಿಗಳಾಗಿ ಬಂದಂತಹ ಡಾಕ್ಟರ್ ಬಾಲಚಂದ್ರ ಕಾಮತ್ ಸರ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ಶ್ರೀ ಮುರಳೀಧರ್ ಸರ್ ಹೆಗಡೆ ನಡೆಸಿಕೊಡ್ಬೇಕೆಂದು ಕೇಳ್ಕೊಳ್ತಾರೆ. ಶಿಕ್ಷೆ ನೀಡಿಯಾದರೂ ಶಿಕ್ಷಣ ನೀಡುವೆ, ಕ್ಷಮೆ ನೀಡಿಯಾದರೂ ನಿಮ್ಮ ಕ್ಷಣಾರ್ಧ ತಪ್ಪನ್ನು ತಿದ್ದುವೆ, ಕಲಿಕೆಯ ಜ್ಯೋತಿಯಾಗಿಸುವೆ ಎನ್ನುತ್ತಾ ಬದುಕಿನ ಅರ್ಥ ಬೋಧಿಸಿ ತಿಳುವಳಿಕೆಗೆ ಕಲ್ಪಿಸಿ ಸಾಧನೆ ಹಾದಿ ತೋರಿಸುವೆ. ಗುರಿ ತೋರಿದ ಗುರುವೃಂದವೇ, ನಮ್ಮೆಲ್ಲರ ಬಾಳಿನ ಅಡಿಪಾಯವೇ, ನಿಮಗೆಲ್ಲರಿಗೂ ಕೋಟಿ ನಮನಗಳು. ಈಗ ಸಂಪನ್ಮೂಲ ವ್ಯಕ್ತಿಗಳು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು ಹೇಳಬೇಕೆಂದು ಕೇಳಿಕೊಳ್ಳುತ್ತಾರೆ. ಮೊದಲನೆಯದಾಗಿ ಶ್ರೀ ರುದ್ರೇಗೌಡ ಬಿರಾದರ್ ಸರ್ ಇವರಿಂದ. ಕಾಲೇಜೆಂದರೆ ರಸದಾಟ, ಕಾಲೇಜೆಂದರೆ ರಸದಾಟ, ಕಾಲು ಜಾರಿಬಿದ್ದರೆ ವಿಷದೂಟ. ಕಾಲೇಜೆಂದರೆ ರಸದಾಟ, ಕಾಲು ಜಾರಿಬಿದ್ದರೆ ವಿಷದೂಟ. ಹೊರಗಡೆ ಗೆಳೆಯರ ಕಾಟ, ಹೊರಗಡೆ ಗೆಳೆಯರ ಕಾಟ, ಒಳಗಡೆ ಗುರುಗಳ ಪಾಠ. ಹೊರಗಡೆ ಗೆಳೆಯರ ಕಾಟ, ಒಳಗಡೆ ಗುರುಗಳ ಪಾಠ. ಪಾಸಾದ್ರೆ ಕೆಲಸದ ಹುಡುಕಾಟ, ಪಾಸಾದ್ರೆ ಕೆಲಸದ ಹುಡುಕಾಟ, ಫೇಲಾದ್ರೆ ಮನೆಯವರ ಕಾಟ. ಇದೇ ಜೀವನದ ಗೋಳಾಟ, ಗೋಳಾಟ.
ವಿದ್ಯಾರ್ಥಿಗಳಿಗೆ ನನ್ನ ನಮನಗಳನ್ನು ಅರ್ಪಿಸ್ತಾ ಪ್ರಪ್ರಥಮ ಬಾರಿಗೆ ಎಲ್ಲ ಒಂದು ಸ್ಪರ್ಧಾಳುಗಳಿಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಒಂದು 4 ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಆತ್ಮೀಯ ಸ್ಪರ್ಧಾಳುಗಳೇ, ಈ ಒಂದು ICS ಅಂತಕ್ಕಂಥ ಒಂದು ತರಬೇತಿ ಸಂಸ್ಥೆಯನ್ನು ನನ್ನ ಜೀವನದಲ್ಲಿ ಎಲ್ಲಿ ನೋಡಿಲ್ಲ ಅಂತಕ್ಕಂಥದ್ದು, ಹಿಂದೆಯೂ ಕಂಡಿಲ್ಲ, ಮುಂದೆಯೂ ಕಾಣುವುದಿಲ್ಲ, ಕಿವಿಯಿಂದ ಕೇಳಿಲ್ಲ, ಕಣ್ಣಿಂದ ಕಂಡಿಲ್ಲ ಅಂತ ಅತ್ಯಂತ ವಿಶಿಷ್ಟಪೂರ್ಣವಾಗಿರ್ತಕ್ಕಂತಹ ಒಂದು ICS ತರಬೇತಿ ಸಂಸ್ಥೆ, ಅತ್ಯಂತ ವಿಶಿಷ್ಟಪೂರ್ಣವಾಗಿರ್ತಕ್ಕಂತಹ ಒಂದು ICS ತರಬೇತಿ ಸಂಸ್ಥೆ, ಅತ್ಯಂತ ಒಂದು ಭವ್ಯವಾಗಿರ್ತಕ್ಕಂಥ ಬುನಾದಿಯ ಬೇರುಗಳನ್ನ ಹೊಂದಿರತಕ್ಕಂಥ ಸಂಸ್ಥೆ, ಅತ್ಯಂತ ಹಳೆಯದಾಗಿರ್ತಕ್ಕಂಥ ಸಂಸ್ಥೆ. ಇಂತಹ ಸಂಸ್ಥೆಯಲ್ಲಿ ತಾವೆಲ್ಲರೂ ತರಬೇತಿಯನ್ನು ಪಡ್ಕೊಂಡಿದ್ದು ಬಹಳಷ್ಟು ಹೆಮ್ಮೆ ವಿಚಾರ. ಹಿಂದೆ ಆಗಿರ್ತಕ್ಕಂಥ ಎಲ್ಲ ದಿನಮಾನದ ಒಂದು ಭವಿಷ್ಯದ ಒಂದು ಇತಿಹಾಸದ ಒಂದು ದೃಷ್ಟಿಕೋನದಿಂದ ತಾವೆಲ್ಲರೂ ಅತ್ಯಂತ ಒಂದು ಉತ್ಸುಕತೆಯಿಂದ ಈ ಅಧ್ಯಕ್ಷರಾಗಿರಿ. ಆ ಭಗವಂತ ನಿಮ್ಮೆಲ್ಲರಿಗೂ ಅಂತಹ ಶಕ್ತಿಯನ್ನು ದಯಪಾಲಿಸಲಿ. ಮತ್ತೊಮ್ಮೆ ಇನ್ನೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗ ಅಂತ ಹೇಳ್ತಾ ಈ ಒಂದು ಆಡಳಿತ ಮಂಡಳಿ ಮುರಳೀಧರ್ ಸರ್ ಬಗ್ಗೆ ನನ್ನ ಒಂದು 4 ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅತ್ಯಂತ ಸ್ನೇಹ ಜೀವಿಗಳು, ಅಹಂಕಾರ ಅಂತಕ್ಕಂಥದ್ದು ಅವ್ರ ಹತ್ರ ಎಳ್ಳು ಕಾಳಷ್ಟು ಇಲ್ಲ. ಅಷ್ಟೆಲ್ಲ ದೊಡ್ಡ ವ್ಯಕ್ತಿಗಳಾದರೂ ಸಹ ಜನಸಾಮಾನ್ಯರಂತೆ ಎಲ್ಲರ ಜೊತೆ ಬಾಂಧವ್ಯವನ್ನು ಬೆಳೀತಕ್ಕಂಥ ಮಹಾನ್ ವ್ಯಕ್ತಿಗಳಂದ್ರೂ ತಪ್ಪಾಗಲಾರದು. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆಯುಷ್ಯನ ದಯಪಾಲಿಸಲಿ. ನೀವೆಲ್ಲರೂ ಒಳ್ಳೆಯ ದೃಷ್ಟಿಯಿಂದ ನಿಮಗೆ ಯಾವುದೇ ರೀತಿ ಕಿಂಚಿತ್ತು ಸಮಸ್ಯೆ ಆಗಲಾರ್ದಂಗ ಅವ್ರು ನೋಡ್ಕೊತಿದ್ರು. ಅಂತಹ ಒಂದು ವ್ಯಕ್ತಿಗಳ ಆಡಳಿತಾಧಿಕಾರಿಯಾಗಿದ್ದು ಅತ್ಯಂತ ಹೆಮ್ಮೆ ವಿಚಾರ. ಭಗವಂತ ನಿಮ್ಮೆಲ್ಲರಿಗೂ ಅಂತ ಶಕ್ತಿಯನ್ನು ದಯಪಾಲಿಸಲಿ. ಮತ್ತೊಮ್ಮೆ ಮುಗಿದ ಎದುರುಗೊಳ್ಳೋದಾಗಂತ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅತ್ಯಂತ ಚಿಕ್ಕದಾಗಿ ಚೊಕ್ಕವಾಗಿ ಮಾತನಾಡಿದ ಸರ್ ಇವರಿಗೆ ಧನ್ಯವಾದಗಳು. ಈಗ ಮಂಜುನಾಥ್ ಸರ್ ಇವರಿಂದ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಸಾಧಕರಿಗೂ, ಎಲ್ಲ ನನ್ನ ಶಿಕ್ಷಕ ಬಾಂಧವರಿಗೂ, ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿ ಮಿತ್ರರಿಗೂ ಎಲ್ಲ ನಮಸ್ಕಾರಗಳು. ನಮಗೆಲ್ಲ ಗೊತ್ತಿದೆ, ನಾನು ಮಾತುಗಾರನಲ್ಲ, ಆದರೂ ಕೂಡ ಈ ಸಮಯದಲ್ಲಿ ಒಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಈ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ, ಆಲ್ಮೋಸ್ಟ್ ಕರ್ನಾಟಕದಲ್ಲಿರುವ ಎಲ್ಲ ಪ್ರತಿಷ್ಠಿತ ಸಂಸ್ಥೆಗಳಲ್ಲೂ ಸಹ ಹೋಗಿದ್ದೇನೆ, ಕ್ಲಾಸ್ ಕೇಳಿದ್ದೇನೆ, ಕ್ಲಾಸ್ ಮಾಡಿದ್ರು ಸಹ. ಎಕ್ಸಲೆಂಟ್ ಆಗಿರ್ತಕ್ಕಂತಹ ಈ ಸಂಸ್ಥೆ 2000 ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸಂಸ್ಥೆಯನ್ನ. ಕೇವಲ ಒಂದು 10-12 ಜನ ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ಉನ್ನತ ಹುದ್ದೆಯಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಹ ಆಲ್ಮೋಸ್ಟ್ ಈ ಒಂದು ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಾಗಿ ಒಂದು ಅಧಿಕಾರಿಗಳಾಗಿದ್ದಾರೆ ಅಂತ ಹೇಳೋ ಒಂದು ಹೇಳಿಕ್ ಬಯಸ್ತೇನೆ. ನಿಮಗೆಲ್ಲ ಗೊತ್ತಿದೆ, ಜಾಸ್ತಿ ಮಾತಾಡಂಗಿಲ್ಲ. ಬಟ್ ಏನ್ ಬೇಕಾದ್ರೆ ಕ್ಲಾಸ್ ಕೊಟ್ರೆ ಬೇಕಾದ್ರೆ ಯಾವ ಟಾಪಿಕ್ ಕೊಟ್ರೆ ಹೇಳ್ಬಲ್ಲ. ಇನ್ನ ನಮ್ಮ ಮುರಳೀಧರ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಇಡೀ ಒಂದು ಸಂಸ್ಥೆಯಲ್ಲಾಗಿರ್ಬೋದು, ಇಡೀ ಒಂದು ರಾಜ್ಯದಲ್ಲಾಗಿರ್ಬೋದು, ಇಡೀ ಎಲ್ಲ ಕೋಚಿಂಗ್ ಸೆಂಟರ್ ಅಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ಏನ್ ಮಾಡ್ತಾರೆ ಎಲ್ಲ ಆಲ್ಮೋಸ್ಟ್ ಕ್ಲಾಸಸ್ಗಳು ನೋಡಿದ್ದೀನಿ. ಮ್ಯಾನೇಜ್ಮೆಂಟ್ ಮಾಡಿ ನೋಡಿರ್ಬೋದು. ನಾನು ಕೂಡ ಮ್ಯಾನೇಜ್ಮೆಂಟ್ ಇಂದ ಬಂದಿರೋದು. ಯಾವ ತರ ಮ್ಯಾನೇಜ್ಮೆಂಟಿಂಗ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿನೂ ಕೂಡ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಗಮನದಲ್ಲಿ ಇಟ್ಕೊಂಡು ಯಾರಿಗೂ ಸಹ ಒಂದು ನೋವಾಗ್ದಂಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನೂ ಸಹ ಅವ್ರು ಯಾವ ರೀತಿ ರೀಚ್ ಆಗಬೇಕಲ್ಲ ಆ ನಾಲೆಡ್ಜ್, ಆ ರೀತಿ ಇಡೀ ಧಾರವಾಡದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರೊಂದನ್ನು ಏನ್ ಮಾಡಿದ್ರೆ ಎಲ್ಲ ಜಡ್ಡುಗಳನ್ನ ತೆಗೆದು ಹಾಕಿ ಬರೀ ಕಾಳು ಗಟ್ಟಿ ಕಾಳುಗಳು ಏನಂತಾರಲ್ಲ ಆ ಗಟ್ಟಿ ಕಾಳುಗಳನ್ನ ಇಟ್ಕೊಂಡು ಈ ಸಂಸ್ಥೆ ನಿಮಗೆ ಕ್ಲಾಸಸ್ಗಳು ಕೊಡಿಸ್ತಾರೆ. ಬೇರೆ ಸಂಸ್ಥೆಗಳಲ್ಲಿ ಹೋಲಿಕೆ ಮಾಡಿ ನೋಡಿ, ಇದೇ ನೀವು ಸರ್ಕಾರಿ ಏನು ಗೌರ್ಮೆಂಟ್ ಎಕ್ಸಾಮ್ ಬರ್ದಿರಲಿಲ್ಲ, ನೀವು ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಎಕ್ಸಾಮ್ ಬರ್ಕೊಂಡು ಹೋಗಿದಾರಲ್ಲ, ಬೇರೆ ಸಂಸ್ಥೆಗಳಲ್ಲಿ ಅಬ್ಸರ್ವ್ ಮಾಡಿ ಯಾವ ತರ ಅವರು ನಿಮಗೆ ಕ್ಲಾಸಸ್ಗಳು ಕೊಡ್ತಿದ್ದಾರೆ, ಯಾವ ತರ ಬುಕ್ ರೆಫರ್ ಮಾಡ್ತಿದ್ದಾರೆ, ಯಾವ ತರ ಶಿಕ್ಷಕರುಗಳನ್ನ ಕರ್ಕೊಂಡು ನಿಮಗೆ ಕ್ಲಾಸಸ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಏನು ನಿಮಗೆ ಕ್ಲಾಸಸ್ಗಳು ಮಾಡ್ತಿದಾರಲ್ಲ, ಆಲ್ಮೋಸ್ಟ್ ಒಂದು 10 ವರ್ಷ 5 ವರ್ಷ 8 ವರ್ಷ ಅನುಭವ ಇರ್ತಕ್ಕಂಥ ಕರ್ಕೊಂಡು ಕ್ಲಾಸ್ ಮಾಡ್ತಾರೆ. 1 ವರ್ಷ 2 ವರ್ಷ ಇರ್ತಕ್ಕಂಥವ್ರನ್ನ ಕರ್ಕೊಂಡು ಯಾರು ಕ್ಲಾಸ್ ಮಾಡ್ತಿಲ್ಲ. ತುಂಬಾ ಎಕ್ಸಲೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್ ಮಾಡಿಸಿದ್ರೆ ಹೇಳ್ಬೇಕಂದ್ರೆ ನೋಡಪ್ಪ, ಈ ಆಲ್ಮೋಸ್ಟ್ ಏನೇನು ಕ್ಲಾಸ್ಗಳು ಮಾಡ್ಬೇಕು ಎಲ್ಲ ಪ್ರತಿಯೊಬ್ಬರು ಕ್ಲಾಸಸ್ಗಳು ಮಾಡ್ತಾರೆ. ಅದು ನಿಮ್ಮ ಕರ್ತವ್ಯ, ಪ್ರತಿನಿತ್ಯ ಹೋರಾಡಬೇಕು. ನಿಮ್ ಬದುಕಲ್ಲಿ ನೀವು ಹೋರಾಡಿದ್ರೆ ಸಕ್ಸಸ್ ಆಗ್ತೀರ. ಇಲ್ಲಿ ಕೇವಲ ಅವ್ರು ಕ್ಲಾಸ್ ಮಾಡೋದಷ್ಟೇ ಮಾಡ್ಕೊಂಡು ಅಷ್ಟೇ ಬಿಟ್ರೆ ಸಾಧ್ಯ ಅಲ್ಲ. ರಾಜ್ಯಗಳು ಕೂಡ ಹೋರಾಡಬೇಕು. ಪ್ರತಿನಿತ್ಯ ಪತ್ರಿಕೆಗಳನ್ನು ಓದಬೇಕು. ಆಲ್ಮೋಸ್ಟ್ ಎಲ್ಲ ಹಿರಿಯರು ಹೇಳಿದ್ರೆ ನಿಮಗೆ ಹೆಂಗೆ ಓದ್ಬೇಕೇನು ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಸ್ವಲ್ಪ ನಿಮ್ಮ ಬಗ್ಗೆ ಆಲೋಚನೆ ಮಾಡಿ.
ನೀವು ಯಾರ ಬಗ್ಗೆ ಆಲೋಚನೆ ಮಾಡ್ತೀರ ಗೊತ್ತಿಲ್ಲ. ನೀವು ತಂದೆ ತಾಯಿ ಬಗ್ಗೆ ಆಲೋಚನೆ ಮಾಡಿ, ಎರಡನೇದಾಗಿ ನಿಮ್ಮ ಬಗ್ಗೆ ಆಲೋಚನೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ಉಸಿರು ದಿನಾಗಿ ಕಣ್ಣು ಮುಚ್ಕೊಂಡು ಉಸಿರು ದಿನಾಗಿ ನಿಧಾನ ತಗೊಂಡು ನಿಧಾನ ಉಸಿರು ಬಿಡ್ಕೊಂಡ್ರೆ ಮೊದಲು ನಿಮಗೆ ನೆನಪಾಗೋದು ಯಾರು ನೆನಪಾಗ್ತಾರೆ? ನಿಮ್ಮ ಪ್ರೇಯಸಿ ನೆನಪಾಗ್ತಾರ? ಒಮ್ಮೆ ಏನಾದ್ರೂ ಕಣ್ಣು ಮುಚ್ಚಿಕೊಂಡು ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಟ್ರೆ ತಕ್ಷಣಕ್ಕೆ ಯಾರಾದ್ರೂ ನಿಮಗೆ ಪ್ರೇಯಸಿ ಅಥವಾ ಅವ್ರು ಏನಾದ್ರೂ ನೆನಪು ಬಂದ್ರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದು. ಕಣ್ಣು ಮುಚ್ಚಿ ಒಮ್ಮೆ ನಿರಂತರವಾಗಿ ದೀರ್ಘವಾಗಿ ಉಸಿರು ತಗೊಂಡ್ರೆ ನಿಮ್ಮ ಬದುಕು ಕಣ್ಮುಂದ್ ಬರ್ತಾ ಇರ್ಬೇಕು, ನಿಮ್ಮ ಭವಿಷ್ಯ ಕಣ್ಮುಂದ್ ಬರ್ತಾ ಇರ್ಬೇಕು. 2016 ನಾನು ಕೂಡ 2014-15 ಇದೇ ಒಂದು ಸಂಸ್ಥೆ ವಿದ್ಯಾರ್ಥಿ. 2016 KS ರಿಸಲ್ಟ್ ಬಿಟ್ಟು ಅಂಬೇಡ್ಕರ್ ಭವನ ಅನಿಸ್ತದೆ, ಅದು ಮೇ ಬಿ ನನಗೆ ಭವನಗಳು ನೆನಪು ಬರ್ತಾ ಇಲ್ಲ. ಇಲ್ಲಿ ಧಾರವಾಡದಲ್ಲಿ ಆ ಒಂದು ಒಂದೇ ಒಂದು KS ಅದವ್ರನ್ನ ಸಾಧಕರನ್ನ ಕರೆಸಿ ಸನ್ಮಾನ ಮಾಡ್ತಿದ್ರು. ಅದರಲ್ಲಿ ಒಬ್ಬ ಚನ್ನಬಸವ ಅಂತೇಳಿ ಇದೇ ಒಂದು ಸಂಸ್ಥೆಯಲ್ಲಿ ಅವರು ಕೂಡ ಸಲಹೆ ತಗೊಂಡಿರೋದು. ನೀವು ಹೇಳಿದ್ರೆ ಆಲ್ಮೋಸ್ಟ್ ಕ್ಲಾಸಲ್ಲಿ ಹೇಳಿದ್ರೆ ಅನ್ಸುತ್ತೆ. ಮತ್ತೊಮ್ಮೆ ನಿಮಗೆ ಹೇಳ್ತೀನಿ, ಆ ಸಾಧಕರ ಬಗ್ಗೆ ನಿಮ್ಗೆಲ್ಲ ಗೊತ್ತಾ ಇದೆ. ನಮಗೆಲ್ಲ ಒಂದು ಮನೆ ಇದೆ, ಒಂದು ಕುಟುಂಬ ಇದೆ, ಎಲ್ಲ ಇದೆ. ಆ ಸಾಧಕನಿಗೆ ಆ ವ್ಯಕ್ತಿ ಹೆಸರು ರಾಯಚೂರಿನ ಚನ್ನಬಸವ ಅಂತ. ಅವನಿಗೆ ಒಂದು ಮನೆಯೇ ಇಲ್ಲ, ಒಂದು ಕುಟುಂಬ ಇಲ್ಲ, ಯಾರ್ಯಾರು ಇಲ್ಲ. ತನ್ನ ಅಜ್ಜ ಅಜ್ಜಿ ಹೆಸರು ಸಣ್ಣ ವಯಸ್ಸಲ್ಲೇ ತಂದೆ ತಾಯಿ ತಿಳ್ಕೊಂಡ್ಬಿಡ್ತಾರೆ. ತನ್ನ ಅಜ್ಜ ಅಜ್ಜಿ ಆಶ್ರಯದಲ್ಲೇ ಬೆಳೀತಾರೆ. ಬೆಳೀತಾ 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 ವಯಸ್ಸಾದಂಗೆಲ್ಲ ಅವರು ದೊಂಬರಾಟ ಆಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಒಂದೂರಿಂದ ಮತ್ತೊಂದೂರಿಗೆ ಸುಮ್ಮನೆ ಅಲೆಮಾರಿ ಜೀವನ ನಡೆಸ್ತಾ ಇರ್ತಾರೆ. ಹೀಗೆ ವಯಸ್ಸಾದಂಗೆ ತನ್ನ ಅಜ್ಜ ತೀರ್ಕೊಂಡ್ಬಿಡ್ತಾರೆ. ಅನಿವಾರ್ಯವಾಗಿ ಆ ಚನ್ನಬಸವ ಆ ಅಜ್ಜಿ ಬೇರು ಬೀಜ ಹಾಸ್ಕೊಂಡು ಜೀವನ ಮಾಡ್ತಾರೆ. ಒಂದೂರಿಗೆ ಮತ್ತೊಂದೂರಿಗೆ ಸುಮ್ಮನೆ ಅಲ್ಲಿ ಸಿಗ್ತಕ್ಕಂಥ ಬೇರು ಬೀಜ ಹಾಸ್ಕೊಳ್ಳೋದು ಜೀವನ ಮಾಡ್ತಾರೆ. ಈ ಕಡೆಗೆ ಚನ್ನಬಸವ ನಾವೆಲ್ಲ ಒಂದೇ ತರಗತಿಯಿಂದ ಸ್ಟಡಿ ಮಾಡಿದ್ದೇವೆ. ಆದ್ರೆ ವ್ಯಕ್ತಿ ಆ ಚನ್ನಬಸವ ರಾಯಚೂರಿನ ಆ ಸಿಂಧನೂರಿನ ವ್ಯಕ್ತಿ ರಾಯಚೂರು ಚನ್ನಬಸವ 6ನೇ ಕ್ಲಾಸ್ ಓದಿ ಪ್ರಾರಂಭ ಮಾಡ್ತಾರೆ. 6ನೇ ಕ್ಲಾಸಲ್ಲಿ ಅವಾಗ ಎಲ್ಲ ಓದೋದನ್ನ ಬರೆಯೋದನ್ನ ಅಲ್ಲಿ ಪ್ರಥಮ ಸ್ಟ್ಯಾಂಡರ್ಡ್ ಆ ತರ ಕಲಿತಿದ್ದಾರೆ. 6ನೇ ಕ್ಲಾಸ್ ಅದೇನ್ ಮಾಡ್ಕೊಂಡು ಆಮೇಲೆ SSLC ಓದ್ಕೊಂಡ್ರೆ ಕಂಪ್ಲೀಟ್ ಆಗಿ ಎಲ್ಲ ಕ್ಲಿಯರ್ ಮುಗಿಸ್ತಾರೆ. ಮುಗಿಸಿ ಮೇಲೆ ನನ್ನ SSLC ಆಗೋದೇ ಹೆಚ್ಚು ಕಡಿಮೆ ಎಲ್ಲ ಬಾಂಧವರೆಲ್ಲ ಬಗೆಬಿಡ್ತಾರೆ. ಯಾರಿಲ್ಲ, ಒಬ್ಬ ಅನಾಥ ಜೀವನ ಹೆಂಗಾಗಿಲ್ಲ ಹೇಳಿ ಯೋಚನೆ ಮಾಡಿಸೋದು. ಒಬ್ಬ ಅನಾಥ, ತಂದೆ ಇಲ್ಲ, ತಾಯಿ ಇಲ್ಲ, ತನ್ನ ಬಂಧು ಇಲ್ಲ, ಬಳಗು ಯಾರ್ಯಾರಿಲ್ಲ. ನಮ್ಗೆಲ್ಲ ಕುಟುಂಬ ಇದೆ, ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ, ತಮ್ಮ ಇದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಎಲ್ಲ ಇದ್ರು ಸಹ ನಮ್ಮಲ್ಲಿ ಏನೂ ಕೊರತೆ ಇಲ್ಲ, ಆದ್ರೂ ಸಹ ಕೊರತೆ ಇದ್ದಂಗೆ ಕಾಣ್ತಿದೆ. ನೋಡ್ರಿ, ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನ ಪರಿಪೂರ್ಣ ಮಾಡೋದು ಯಾರ ಕೈಲಿದಾಗ, ಯಾರ ಕೈಲಿಂದ ಆಗಲ್ಲ. ಯಾವುದೇ ಲೆಕ್ಚರ್ಸ್ ಆಗಿರಲಿ, ಅವ್ರು ಎಷ್ಟು ತಕ್ಕ ಮಾಡಿ ತಿಳ್ಕೊಂಡಿರ್ತಾರಲ್ಲ ಅಷ್ಟು ಪಾಠ ಮಾಡ್ತಾರೆ. ಜೀವನದ ಉಸಿರಿರೋ ತನಕ ಸಹ, ಜೀವನದ ಕೊನೆ ಉಸಿರಿರೋ ತನಕ ನಾನು ಕಲಿತೀನಿ, ನಿಮಗೂ ಕಲಿಸ್ತೀನಿ, ಪ್ರತಿಯೊಬ್ಬ ಶಿಕ್ಷಕರು ಸಹ ಅಷ್ಟೇ ತಾವು ಕಲಿತರನ್ನ ಹೇಳ್ತಾರೆ. ಹಂಗೆ ಜೀವನದ ಕೊನೆ ಉಸಿರು ತನಕ ಸುಮ್ಮನೆ ಸಾಯೋವರೆಗೂ ಸುಮ್ಮನೆ ಕಲಿತಾ ಹೋಗ್ತಾರೆ, ಕಲಿಸ್ತಾ ಹೋಗ್ತಾರೆ. ಯಾರು ಕೂಡ ಪರಿಪೂರ್ಣ ಯಾರು ಇಲ್ಲ. ಮರಕಿನ ಮರದವ್ರದಂತಾರೆ, ಹಂಗೆ ಮರಕಿನ ಮರದವ್ರದಿರತ್ತೆ. ಹಂಗೆ ಅವರು ಕೂಡ ಪಾಪ SSLC ಪಾಸ್ ಮಾಡ್ಕೊಳ್ತಾರೆ, PUC ಪಾಸ್ ಮಾಡ್ಕೊಳ್ತಾರೆ. ತನ್ನ ಅಷ್ಟಕ್ಕೆ ತನ್ನ ಯಾರು ಬಂದವರು ಕನಸು ಡಿಗ್ರಿ ಕಟ್ಕೊಂಡು ಹಿಂಗೆ ಸ್ಟಡಿ ಮಾಡ್ಕೊಂಡು ಹಿಂಗೆ ಕೋಚಿಂಗ್ ಅಲ್ಲಿ ಇದೆ ಸಾಲಿಸಿಸ್ ಸಂಸ್ಥೆಯಲ್ಲಿ ಸಲಹೆ ಪಡ್ಕೊಂಡು ಕೋಚಿಂಗ್ ತಗೊಂಡು ಅವರು ನಿರಂತರವಾಗಿ ಸ್ಟಡಿ ಮಾಡ್ಕೊಂಡು 2 ವರ್ಷ ಹೋಗ್ತಾರೆ. ಅದಾದ್ಮೇಲೆ MA ಕೂಡ ಕಟ್ಟಿರ್ತಾರೆ. ಹಿಸ್ಟ್ರಿ MA ಇದೆ ಧಾರವಾಡ ಯೂನಿವರ್ಸಿಟಿ MA ಕೂಡ ಕಟ್ಟಿರ್ತಾರೆ. ಓದ್ತಾ ಸುಮಾರು ಒಂದು 10 ಎಕ್ಸಾಮ್ ಇರ್ತಾರೆ, ಒಂದು ಎಕ್ಸಾಮ್ ಪಾಸ್ ಆಗಿ. ಅದಾದ ನಂತರ ನೋಡ್ರಿ ಸಾಲು ಗಟ್ಕೊಂಡು ಬರ್ತಾರೆ ಎಕ್ಸಾಮ್ ಎಲ್ಲ ಪಾಸ್ ಆಗ್ತಾರೆ, ಪ್ರತಿಯೊಂದು ಪಾಸ್ ಆಗ್ತಾರೆ. ಹಂಗೆ ನಮ್ಮ ಗೆಲುವಂತಕ್ಕಂಥದ್ದು ಯಶಸ್ಸು ಅಂತಕ್ಕಂಥದ್ದು ಕೇವಲ 1 ದಿನದಲ್ಲಿ 2 ದಿನ ಸೇರಿಲ್ಲ. ನನ್ನ ಕೈಲಿ ಆಗೋದಿಲ್ಲ, ನಾನು ಮುಗಿತಪ್ಪ ನಾನು ಯಾವ ಎಕ್ಸಾಮ್ ಪಾಸ್ ಮಾಡಲ್ಲ ಅನ್ಕೊಳ್ತೇವೆ ನೋಡ್ರಿ, ಅವಾಗ ಎಕ್ಸಾಮ್ ಪಾಸ್ ಆಗ. ನಮ್ದು ಜೀವನ ನಿಮಗೆಲ್ಲ ಗೊತ್ತಿದೆ, ಹೇಳ್ಕೊಂಡಿದ್ದೀವಿ, ಮತ್ತೆ ಹೇಳ್ಕೊಳ್ಳೋದು ಬೇಡ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೋರಾಡಿ ಜೀವನದಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ಕೊನೆ ಹಂತದಲ್ಲಿ, ಕೊನೆ ಗಳಿಗೆ ಸಿಗುತ್ತೆ. ಇನ್ನೊಂದು ಮಾತು, ಪ್ರತಿಯೊಬ್ಬರು ಕೂಡ ಓದ್ರಿ. ಎಲ್ಲಿ ತನಕ ಓದ್ತೀರಿ? ಜಾಬ್ ಸಿಗೋವರೆಗೂ ಓದ್ರಿ. 2 ರಿಂದ 3 ವರ್ಷ ತನು ಮನವನ್ನು ಸಮರ್ಪಣೆ ಮಾಡ್ಕೊಳ್ಳಿ. ತನು ಮನವನ್ನ ನೀವೇನಾದ್ರೂ ಅವ್ರಿಗೆ ಮಾಡ್ಕೊಂಡ್ರೆ ಆಗುದಿಲ್ಲ. ನೀವು ನಿಮ್ಮ ತನು ಮನವನ್ನ ಯಾವುದಕ್ಕಾಗಿ ಸಮರ್ಪಣೆ ಮಾಡ್ಕೋಬೇಕಂದ್ರೆ ಎದಕ್ಕಾಗಿ ಓದಿಗಾಗಿ, ಪುಸ್ತಕಕ್ಕಾಗಿ ಸಮರ್ಪಣೆ ಮಾಡ್ಕೊಂಡ್ರೆ, ಓದಿಗಾಗಿ ಪುಸ್ತಕ ಸಮರ್ಪಣೆ ಮಾಡ್ಕೊಂಡ್ರೆ ಜೀವನದಲ್ಲಿ ಎಂದೂ ಕೂಡ ಫೇಲ್ ಆಗೋದು. ಒಮ್ಮೆ ಏನಾದ್ರೂ ಫೇಲರ್ ಅನ್ಕೊಡ್ರಿ, 2 ವರ್ಷ ಓದಿದ್ರಿ, 3 ವರ್ಷ ಓದಿದ್ರಿ, 4 ವರ್ಷ ಓದಿದ್ರಿ, ಅಲ್ಲಿಗೂ ಸಹ ನೀವು ಫೇಲ್ ಆಗಿದ್ದೀರಿ ಅಂತಂದ್ರೆ ಯಾವುದೇ ಕ್ಷೇತ್ರ ಇರಲಿ,
ನಿಮ್ಮನ್ನ ನೀವು ಆ ಕ್ಷೇತ್ರಕ್ಕೆ 3-4 ವರ್ಷ ಸಮರ್ಪಣೆ ಮಾಡ್ಕೊಳ್ಳಿ. 3-4 ವರ್ಷ ಸಮರ್ಪಣೆ ಮಾಡ್ಕೊಂಡಿದ್ರಿ, ಆದ್ರೂ ಕೂಡ ನಿಮಗೆ ಯಶಸ್ಸು ಸಿಕ್ಕಿಲ್ಲ ಅಂದ್ರೆ ಆ ತಕ್ಷಣ ಆ ಕ್ಷೇತ್ರವನ್ನು ಬದಲಾಯಿಸಿ. ದೊಡ್ಡವರು ಮಾತ್ರ ಹೇಳ್ತಾರಂತ ಏನ್ ಹೇಳ್ತಾರೆ ಅಂದ್ರೆ, ಗೆದ್ರೆ ಲೀಡ್ ಮಾಡ್ಬೋದು, ಗೆದ್ರೆ ಲೀಡ್ ಮಾಡ್ಬೋದು, ಸೋತ್ರೆ ಗೈಡ್ ಮಾಡ್ಬೋದು. ನೀವು ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಬಹಳ ಕಷ್ಟಪಟ್ಟು ಓದ್ತಾ ಇರ್ತೀರಾ, 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಜಾಬ್ ಹೋಗ್ಬಿಡುತ್ತೆ. ತಕ್ಷಣಕ್ಕೆ ಏನಾಗುತ್ತೆ, ನಮ್ಮ ಜನ ಕೈಲಿ ಆಗೋದಿಲ್ಲ ಅಂತೇಳಿ ಈ ಫೀಲ್ಡ್ ಬರ್ತೇವೆ, ಡಿಸಿಪ್ಲಿನ್ ಬರ್ತೇವೆ. ದಯಮಾಡಿ ಯಾರು ಕೂಡ ಬರಬೇಡಿ. ಈ ಫೀಲ್ಡ್ ಕಂಡ ಸೊಂಟ ನೆಟ್ಟಿರೋ ತನಕ ಮಾತ್ರ ಓದ್ರಿ, ನಿರಂತರವಾಗಿ ಓದಿ. 2 ಮಾರ್ಕ್ಸಲ್ಲಿ 1 ಮಾರ್ಕ್ಸಲ್ಲಿ ಮಿಸ್ ಆದಾಗ ನಿಮ್ಮ ತಪ್ಪುಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ನೀವೆಲ್ಲ ತಪ್ಪುಗಳನ್ನು ಮಾಡ್ತಿದ್ರೆ ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳಿ. ನಿಮ್ಮ ಊರಲ್ಲಿ ನೀವೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರ್ಕೊಂಡು ಬಂದು ಅವ್ರಿಗೆ ಇವರು ನಿಮ್ಮ ತಂದೆ ತಾಯಿಗಳು ಬಹಳ ಕನಸುಗಳು ಕಟ್ಕೊಂಡಿರ್ತಾರೆ. ನನ್ನ ಮಗ ನನ್ನ ಮಗಳು ಏನಾದ್ರೂ ಆಗ್ತಾರೆ, 100 ಜನ ಕೇಳ್ಕೊಂಡಿರ್ತಾರೆ. ನೀವೇನಾದ್ರೂ ಹೋಗಿ ಕೆಲಸ ತಗೊಳ್ದೆ ಹೋದ್ರೆ ವಾಪಸ್ ಮನೆಗೆ ಹೋದ್ರೆ ಒಮ್ಮೆ ಯೋಚನೆ ಮಾಡಿ, ಒಮ್ಮೆ ಯೋಚನೆ ಮಾಡಿ ಯಾವ ತರ ನಿಮ್ಮ ತಂದೆ ತಾಯಿಗಳಿಗೆ ನೀವು ಮೋಸ ಮಾಡ್ಕೊಂಡಾಗ, ನಿಮ್ಮ ಜೀವನಕ್ಕೆ ಎಷ್ಟು ನೀವು ಮೋಸ ಮಾಡ್ಕೊಂಡಾಗ. ಈ ಸಂಗಾತಿ ಬಿಡ್ರಿ, ನಿಮ್ಮ ಜೀವನದ ಸಂಗಾತಿ ನೀವು ಗಾಢದ್ರು ಸಿಗ್ತಾರೆ. ಒಮ್ಮೆ ಏನಾದ್ರೂ ನೀವು ಎಕ್ಸಾಮ್ ಬರೆದ ಫೇಲ್ಯೂರ್ ಆದಾಗ 100 ಜನ ಮಾತಾಡ್ತಾರೆ, ಏವ ಆಗ್ಲಿಲ್ಲ, ಅವ ಹಂಗೆ, ಅವ ಹಿಂಗ ಅಂತ ತೆರೆನೇ ಕಷ್ಟಪಟ್ಟ. ಒಂದು ಮಾತು ಹೇಳ್ತಾ ಇರ್ತಾನೆ ನಾನು ಯಾವಾಗಲೇ ಕ್ಲಾಸಲ್ಲಿ, ಆ ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ಯಾರೋ ದೊಡ್ಡ ವ್ಯಕ್ತಿ ಹೇಳಿದ ಇಂಥ ಮಾತನ್ನ, ಪ್ರಿಯ ಸ್ನೇಹಿತರೆ, ಗೆದ್ದವನಿಗೆ ಗೆದ್ದನನ್ನೋ ಜಾಗ ಇದೆ, ಸೋತನು ಕೂಡ ಅಂತವನಿಗೆ ಸೋತೆ ಅನ್ನೋ ಜಾಗ ಇದೆ. ಆದ್ರೆ ನಿಂತ್ಕೊಂಡು ನೋಡುವವನಿಗೆ, ಆಡ್ಕೊಂಡು ನಗುವವನಿಗೆ ಚರಿತ್ರೆಯಲ್ಲಿ ಎಲ್ಲೂ ಜಾಗ ಇದೆ. ಹಾಗೆ ಮಾತಾಡೋರಿಗೆ ಪ್ರಪಂಚದಲ್ಲಿ ಎಲ್ಲೂ ಜಾಗ ಇದೆ. ಜಾಸ್ತಿ ಮಾತುಗಾರನಲ್ಲ. ಏನಾಗತ್ತಂದ್ರೆ, ಒಂದು ಆನೆ ಸಣ್ಣ ಮರಿ ಇದ್ದಾಗ ಆನೆ ಏನ್ ಮಾಡ್ತಾರೆ, ಆನೆ ಮರಿನ ಒಂದು ಸಣ್ಣ ಸರಪಳಿಯಿಂದ ಕಟ್ಟಾಕ್ಬಿಡ್ತಾರೆ, ಕಾಲಿಗೆ ಮತ್ತೊಂದು ಕಟ್ಟಾಕ್ತಾರೆ. ಅದು ಆನೆ ಬೆಳೀತಾ 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 ಅಷ್ಟೇ ಸರಪಳಿ ಬರುತ್ತೆ. ಸಣ್ಣ ಸರಪಳಿ ದೊಡ್ಡ ಕಟ್ಟಂಗಿಲ್ಲ, ಮತ್ತೆ ಅದೇ ಸರಪಳಿ ಕಟ್ತಾರೆ. ಆಗಂಗಿಲ್ಲ. ಯೋಚನೆ ಮಾಡಿ, ಒಂದು ಸಣ್ಣ ಸರಪಳಿ ಆನೆ ಗಿಡ ಕಿತ್ಕೊಂಡು ಜೋರಾಗಿ ಒಂದು ಬಾಯಿ ಕಿತ್ತು ಅಂದ್ಬಿಟ್ರೆ ಕಿತ್ಕೊಂಡ್ ಬರುತ್ತೆ. ಆದ್ರೆ ಅದು ಅದರಲ್ಲೇ ಬಂಧನ ಇರ್ತದೆ. ಯಾಕಂದ್ರೆ ಅದರಲ್ಲಿ ನನ್ನ ಕೈಲಿ ಆಗೋದಿಲ್ಲ ಅನ್ಕೊಂಡಿರುತ್ತೆ ಹಾಗೆ. ಹಾಗೆ ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಇದೆ, ನೀವು ಸಾಧಿಸ್ಬೇಕಷ್ಟೇ. ವಿಠಲ್ ಸರ್ ಬಂದಿದ್ರು, ನಿಮಗೆ ಎಷ್ಟು ಜನ ಫೀಲ್ ಮಾಡ್ಕೊಂಡಿರಲಿಲ್ಲ ಗೊತ್ತಿಲ್ಲ. ಆ ಯೂನಿಫಾರ್ಮ್ ಡ್ರೆಸ್ ಹಾಕೊಂಡವ್ರಿಗೆ ಅಷ್ಟೇ ನೀವು ಏನಪ್ಪ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ತೀವಿ. ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, SP ನೋಡಿದ್ದೀನಿ ನಾನು, ಅವ್ರು ನೋಡಿದ್ದೀನಿ. ಬೇಕಾದ್ರೆ ಚಿಕ್ಕಪ್ಪ SP ಇರ್ಬೋದು, ಅವ್ರ SP ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು. ಆದ್ರೆ ಒಮ್ಮೆ ಇಮೇಜಿನೇಷನ್ ಮಾಡ್ಕೊಡ್ರಿ, ಆ ಡ್ರೆಸ್ ಹಾಕೊಂಡು ನೀವು ನಿಂತ್ಕೊಡ್ರಿ, ಆ ಒಂದು ಹೆಂಗಿರತ್ತೆ ನೋಡಿ ಫೀಲ್ ಎಷ್ಟೇ ಮಾಡಿ. ಒಮ್ಮೆ ಹಂಗ ನರನಾಡಿಗಳೆಲ್ಲ ಹಂಗ ಮಿಡಿತವ್ರಿ. ಆ ನರನಾಡಿಗಳೆಲ್ಲ ಮಿಡಿಬೇಕು. ಯಾರಿಗೆ ಮಿಡಿಯುವುದಿಲ್ಲ ಅವ್ರು ಆಗುವುದಿಲ್ಲ, ಯಾರು ಮಿಡಿಯುವುದಿಲ್ಲ ಅವ್ರು ಏನನ್ನೂ ಆಗುವುದಿಲ್ಲ ಅಲ್ವೇನ್ರಿ? ಸ್ವಲ್ಪ ಪ್ರತಿಯೊಬ್ರು ಕೂಡ ಯಾರ ಜೀವನದಲ್ಲಿ ಎಂತ ಸಂದರ್ಭದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಇಲ್ಲಿ ನನ್ನ ಶಿಕ್ಷಕ ಬಂದರು ಸಹ ಯಾರು ಕೂಡ ಇಲ್ಲಿ ಅನಿವಾರ್ಯವಾಗಿ ಬೇಕಂತಲೇ ಯಾರು ಕೂಡ ಬೇಡಿ ಬಂದಿಲ್ಲ. ಕಾರಣಾಂತರಗಳಿಂದ ಅವರೇನು ಇಲ್ಲಿ ಓದಿಲ್ಲ ಅಂತ ಬಂದಿಲ್ಲ, ಸಕ್ಸಸ್ ಆಗಿಲ್ಲ ಅಂತ ಬಂದಿಲ್ಲ. ಏನಾಗತ್ತಂದ್ರೆ, ನಾನು ಎಲ್ಲೋ ಒಂದು ಕಡೆಗೆ ಮಾತನ್ನು ಕೇಳಿದ್ದೆ, ಜೀವನದಲ್ಲಿ ಯಾರಿಗೂ ಈ ವೇದಿಕೆ ಆಗಿರ್ಬೋದು, ಯಾವುದೇ ಕ್ಷೇತ್ರಕ್ಕೆ ಸುಮ್ಮನೆ ಬಂದಿರಂಗೆ. ನಾವು ಓದೋರು ಸಹ ತುಂಬಾ ಚೆನ್ನಾಗಿ ಓದಿದ್ವಿ, ಸಹ ನಾವೇನಪ್ಪ ಅಂದ್ರೆ ಅವಾಗ ಅವಕಾಶ ಬಂದಿರಲಿಲ್ಲ. ತುಂಬಾ ಚೆನ್ನಾಗಿ ಓದಿದ್ವಿ, ಅವಕಾಶ ಬಂದಾಗ ನಾವು ರೆಡಿ ಆಗಿರಲಿಲ್ಲ. ಈ ಅವಕಾಶ ಮತ್ತು ಅದೃಷ್ಟ ಜೊತೆಯಾಗಿರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಹ ಅವಕಾಶ ಯಾವಾಗ ಬರಲಿ ನೀವು ರೆಡಿಯಾಗಿರ್ಬೇಕು. ನೀವು ರೆಡಿಯಾಗಿದ್ರೆ ಅವಕಾಶ ಯಾವಾಗ ಬರಬೇಕು ಹೊಡಿಬೋದು ಅಲ್ವೇನ್ರಿ? ನೀವು ಪರಿವಾರ ಕುಸ್ತಿ ಗೆಲ್ಬೇಕು ಅಂದ್ರೆ ಕೇವಲ ಸುಮ್ಮನೆ ಊಟ ಮಾಡ್ಕೊಂಡು ಸುಮ್ಮನೆ ಅಡ್ಡಾಡ್ಕೊಂಡ್ರೆ ಕುಸ್ತಿ ಗೆಲ್ಲಂಗಿಲ್ಲ. ಕುಸ್ತಿ ಗೆಲ್ಬೇಕಂದ್ರೆ ಅದಕ್ಕೆ ಕಠಿಣ ಪರಿಶ್ರಮ ಬೇಕು. ಅಷ್ಟೇ ಪರಿಶ್ರಮ ಪಟ್ಟರೆ ಮಾತ್ರ ಯಶಸ್ಸು ಆಗುತ್ತೆ. ಪ್ರತಿನಿತ್ಯ ಹೊಸಬ್ರು ಬಂದೇ ಬರ್ತಾರೆ. ಪ್ರತಿದಿನ ಕೂಡ ನಾವು ಕೂಡ ಅಪ್ಡೇಟ್ ಆಗ್ತಾ ಇರ್ತೇವೆ. ಮಾರ್ನಿಂಗ್ ಒಬ್ರು ನಮ್ಮ ಪ್ರೇಮ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಏನಂತಂದ್ರೆ, ಸರ್ 3ನೇ ಪೋಲ್ ಯಾವ ಸರ್ ಇಲ್ಲಿ ಅಂದ್ರೆ ಉತ್ತರ ಧ್ರುವ ಅಂತ ಐತಿ, ದಕ್ಷಿಣ ಧ್ರುವ ಅಂತ ಐತಿ, 3ನೇ ಧ್ರುವವಲಯ ಯಾವ ಅಂತ ಕೇಳಿದ್ರು. ನಾನು ಕೂಡ ಪೇಪರ್ ನೋಡ್ಕೊಂಡಿದ್ದೆ, ಅಪ್ಡೇಟ್ ಆಗಿದ್ದು ಹೇಳ್ಬಿಟ್ಟೆ.
ನೋಡಮ್ಮ ಹಿಮಾಲಯ ಪರ್ವತ ಮೂರನೇ ವಲಯ ಅಂತ ಮೂರನೇ ಧ್ರುವವಲಯ ಅಂತ ಕರೀತಾರೆ. ಯಾಕೆ ಕರೀತಾರೆ ಸರ್ ಅಂತ ಕೇಳಿದ್ರು. ಏನಿಲ್ಲ ನೋಡಮ್ಮ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಹಿಮ ಬೀಳುತ್ತೆ. ಅದನ್ನು ಹೊರತುಪಡಿಸಿದ್ರೆ ಹಿಮ ಬೀಳೋದು ಎಲ್ಲಿ ಅಂತಂದ್ರೆ ಹಿಮಾಲಯ ಪರ್ವತದಲ್ಲಿ ಮಾತ್ರ. ಈ ತರ ಕೇವಲ ಎಲ್ಲವೂ ಪ್ರತಿಯೊಂದೂ ಕೂಡ ಎಲ್ಲ ಲೆಕ್ಚರ್ಸ್ ಆಗಿ ಯಾರಾಗ್ಲಿ ಎಲ್ಲ ನೋಡ್ಕೊಂಡಿರಲ್ಲ, ಪೇಪರ್ಗಳು ಓದ್ಕೊಳಂಗಿಲ್ಲ. ಹಾಗಾಗಿ ನೀವು ಓದ್ಕೊಳ್ಳೋ ಪ್ರತಿದಿನ ಏನ್ ಮಾಡ್ಬೇಕು, ಪೇಪರ್ ಓದ್ಕೋಬೇಕು, ನೀವು ಅಪ್ಡೇಟ್ ಆಗ್ತಾ ಇರ್ಬೇಕು ಅಲ್ವೇ. ನಮ್ಮ ಮುರಳಿ ಸರ್ ಬಗ್ಗೆ ಹೇಳೋದಾದ್ರೆ ತುಂಬಾ ಇದೆ, ಬಹಳ ಇರಬೇಕು, ಬಟ್ ಮಾತಾಡೋ ಒಂದು ಕೌಶಲ್ಯ ನನ್ನಲ್ಲಿಲ್ಲ. ನಿಮಗೆ ಎಷ್ಟು ಸಲ ಬೋಧಿಸ್ಕೊಡ್ತಾರೆ ಅಂದ್ರೆ ಅಷ್ಟು ಯೋಚನೆ ಮಾಡ್ರಿ. ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಕೂಡ 2014-15ರಲ್ಲಿ ಬಸವರಾಜ್ ಸರ್ ಅಲ್ಲಿ ಒಳಗಡೆ ಆಫೀಸರ್ ಕುಂತಿದ್ರು. ನಾನು ಕೂಡ ಹೋಗಿದ್ದೆ. ಸರ್ ನಮಗೆ ಅವ್ರು ಪಾಠ ಮಾಡ ಸರಿಯಾಗಿ ಪಾಠ ಮಾಡಿಲ್ಲ, ನೀವು ಸರಿ ಪಾಠ ಮಾಡಿಲ್ಲ. ಎಷ್ಟು ಮಾಡ್ರಿ, ಪ್ರತಿಯೊಬ್ಬರು ಏದಿಕೆ ಬರ್ತಾರೆ ಅಂದ್ರೆ ಯಾರು ಕೂಡ ಓದ್ಕೊಂಡು ನನಗೆ ಚೆನ್ನಾಗಿ ಪಾಠ ಮಾಡಿಲ್ಲ ಬರಂಗಿಲ್ಲ, ಬಂದಿರ್ತಾರೆ. ಯಾರೋ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, ನನ್ನೇ ತಗೊಳ್ರಿ, ನಾನೇ ಇಷ್ಟೇ ತುಂಬಾ ಚೆನ್ನಾಗಿ ಓದ್ಕೊಳ್ತಿದ್ದೆ, ಇಷ್ಟೇ ತುಂಬಾ ಚೆನ್ನಾಗಿ ಓದ್ಕೊಂಡು ಆ ಪಾಯಿಂಟ್ ಏನಾದ್ರು ಹೇಳಿದ್ರೆ ಈ ಮಾಸ್ಟರ್ ಸರಿ ಇಲ್ಲ, ಈ ಮಾಸ್ಟರ್ ಸರಿ ಇಲ್ಲ, ಆ ಮನೋಭಾವನೆ ಬರಬಾರ್ದು. ಯಾಕಂದ್ರೆ ಆ ಪಾಯಿಂಟ್ ಕೇವಲ ಒಬ್ಬೇ ಒಬ್ಬ ಮಾತ್ರ ವಿದ್ಯಾರ್ಥಿ ಓದ್ಕೊಂಡಿರ್ತಾರೆ ಅಷ್ಟೇ, ಇನ್ನೆಲ್ಲವನ್ನೂ ಕವರ್ ಅಪ್ ಮಾಡ್ತಾರೆ ಲೆಕ್ಚರ್ಸ್ಗಳು. ಅದೇ ಕೇವಲ ಒಂದೇ ಒಂದು ಹಿಡ್ಕೊಂಡು ಯಾವುದೇ ಲೆಕ್ಚರ್ಸ್ಗಳನ್ನ ಟಾರ್ಗೆಟ್ ಮಾಡಬೇಕು. ಒಂದೇದು. ಎರಡನೇದೇನಪ್ಪ ಅಂತಂದ್ರೆ, ಇಲ್ಲಿ ಬಂದಾಗ ಕೋಚಿಂಗ್ ಸೆಂಟರ್ ತಗೊಂಡಿದ್ದೀರಿ, ಬೇರೆ ಇನ್ಸ್ಟಿಟ್ಯೂಟ್ ಕಂಪೇರ್ ಮಾಡಿ, ಬೇರೆ ಇನ್ಸ್ಟಿಟ್ಯೂಟ್ ಕಂಪೇರ್ ಮಾಡಿ. ಇಲ್ಲಿ ಸಂಸ್ಥೆಗೆ ಯಾವ ತರ ಹುಡುಕಿದಾರೆ ಅಂತಂದ್ರೆ, ಧಾರವಾಡದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಒಳ್ಳೊಳ್ಳೆ ಲೆಕ್ಚರ್ಸ್ ಹುಡುಕಿ ಹಿಸ್ಟ್ರಿ ಅರ್ಚನೆ ಮಾಡ್ತಾರೆ, ಜಿಯೋಗ್ರಫಿ ಅರ್ಚನೆ ಮಾಡ್ತಾರೆ. ಸರ್ ಮಂಜುನಾಥ್ ಸರ್ ಇಷ್ಟು ಚೆನ್ನಾಗಿ ಜಿಯೋಗ್ರಫಿ ಅರ್ಚನೆ ಮಾಡ್ತಾರೆ ಅಂತ ಗೊತ್ತಾಯ್ತು, ನಿಮಗೆ ಕರೀತಿದೆ ಸರ್. ಫಿಸಿಕಲ್ ಜಿಯೋಗ್ರಫಿಗೆ ಮರಿಗೌಡ್ ಸರ್ ತುಂಬಾ ಚೆನ್ನಾಗಿ ಹಾಗಾಗಿ ಅವ್ರಿರ್ಲಿ, ರುದ್ರೇಗೌಡ ಸರ್ ಹಿಸ್ಟ್ರಿ ಇರಲಿ, ಮ್ಯಾಥಮೆಟಿಕ್ಸ್ ಮತ್ತೆ ನಂದನ್ ಸರ್ ಆಗಿರ್ಬೋದು, ಈ ತರ ಒಳ್ಳೆ ಲೆಕ್ಚರ್ಸ್ಗಳು ಕರ್ಸಿ ಪಾಠ ಮಾಡ್ತಾರೆ ಅಲ್ವೇ. ಪ್ರತಿಯೊಬ್ಬರು ಲೆಕ್ಚರ್ಸ್ಗಳನ್ನ ಒಳ್ಳೆ ಲೆಕ್ಚರ್ಸ್ ಕರ್ಸಿ ಪಾಠ ಮಾಡ್ತಾರೆ. ಆಮೇಲೆ ವೈಯಕ್ತಿಕವಾಗಿ ಇಂಥ ನಿಮ್ಮ ಗುರುಗಳು ಸಿಗೋಕ್ಕೆ ಬಹಳ ಪುಣ್ಯ ಮಾಡಬೇಕು ಪ್ರತಿಯೊಬ್ಬರು ಸರ್. ಒಳ್ಳೊಳ್ಳೆ ಬುಕ್ಸ್ಗಳು ಕೊಡಿಸ್ತಾರೆ, ಬೇರೆ ಇನ್ಸ್ಟಿಟ್ಯೂಟ್ ಕಂಪೇರ್ ಅರ್ಥ ಮಾಡ್ಕೊಡ್ರಿ. ಲೈಬ್ರರಿ ವ್ಯವಸ್ಥೆ ಪಾಠ ಮಾಡಿ IOS ಕಳಿಸ್ಕೊಡ್ತಾರೆ. ಅದನ್ನು ಸರಿಯಾಗಿ ಲೈಬ್ರರಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಓದಿ ನೋಡಪ್ಪ, ಪಾಠ ಬೇಕಾದ್ರೆ ಪಾಠ ಕೇಳ್ರಿ, ಓದ್ಬೇಕಾದ್ರೆ ಓದಿ. ನೀವು ಚೆನ್ನಾಗಿ ಒಳ್ಳೆ ಪುಸ್ತಕ ಕೊಡಿಸಿದ್ದಾರೆ, ಅರ್ಥ ಮಾಡ್ಕೊಂಡ್ರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಹೋಗಿ, ಬೇರೆ ಇನ್ಸ್ಟಿಟ್ಯೂಟ್ಗಳು ಯಾವ ತರ ನೀವು ಗೌರ್ಮೆಂಟ್ ಬ್ಯಾಚ್ ಅಲ್ಲಿ, ನಾನು ಕೂಡ ಗೌರ್ಮೆಂಟ್ ಬ್ಯಾಚ್ ತಗೊಂಡಾಗ ಹೇಳ್ತೀನಿ ಅಷ್ಟೇ ನಿಮಗೆ. ಅಲ್ಲಿ ಕೇವಲ 1 ವರ್ಷ 2 ವರ್ಷ ಅನುಭವ ಕರೆಸಿ ಪಾಠ ಮಾಡಿ ಕಳಿಸ್ತಾರೆ. ಆದ್ರೆ ಇಲ್ಲಿ ನಿಮಗೆ ತುಂಬಾ ಅನುಭವ ಇರ್ತಕ್ಕಂಥ ಕಷ್ಟಪಟ್ಟ ಮಾಡಿದ್ರೆ, ಆದ್ರೆ ನೀವು ಕೂಡ ಸಾಮಾನ್ಯ, ನೀವು ಸಾಮಾನ್ಯ ಇಲ್ಲ. ಗೌರ್ಮೆಂಟ್ ಬ್ಯಾಚ್ ಎಕ್ಸಾಮ್ ಬರ್ಕೊಂಡು ಪಾಸ್ ಆಗಿರ್ತಾರಲ್ಲ, ಅವ್ರ ಮುಂದೆ SS ಆದ ಜೀವನದಲ್ಲಿ ಎಲ್ಲ ಕಡೆ ಪಾಠ ಮಾಡ್ತಾರೆ ಅಲ್ವೇನೆ. ಅದೇನೇ ಇರಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಮಗೆ ಮತ್ತೆ ನಮ್ಮ ಗುರುಗಳಿಗಾಗಿರ್ಬೋದು, ಮತ್ತೊಬ್ಬರಿಗೆ ಎಲ್ಲ ಸನ್ಮಾನ ಮಾಡೋದ್ರಿಂದ ಮೊದಲನೇದಾಗಿ ಎಲ್ಲ ಒಂದು ನಮ್ಮ ಸಂಸ್ಥೆಯವರಾಗಿರ್ಬೋದು, ಎಲ್ಲ ಗುರುಗಿರಿಯರಾಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಸೇರ್ಕೊಂಡು ನಾವು ನಮ್ಮ ಮುರಳಿ ಸರ್ಗೆ ಸನ್ಮಾನ ಮಾಡಬೇಕು. ಎಷ್ಟು ಶ್ರಮಜೀವಿ ಅಂತಂದ್ರೆ ಒಂದು ನಿಮಿಷ ಸಹ ವೇಸ್ಟ್ ಮಾಡೋ ಸಮಯವನ್ನು ಯಾವ ಲೆಕ್ಚರ್ಸ್ ಯಾವ ತರ ಟ್ರೀಟ್ ಮಾಡಬೇಕು, ಯಾವ ತರ ಮಾಡಬೇಕು, ವಿದ್ಯಾರ್ಥಿಗಳು ಯಾವ ತರ ಪ್ರತಿಕ್ರಿಯೆ ಕೊಡಬೇಕು, ಬಹಳ ತುಂಬಾ ಅತ್ಯದ್ಭುತ ವ್ಯಕ್ತಿ. ನಾನು ನನ್ನ ಜೀವನದಲ್ಲಿ ಕಂಡಂತ ಅತ್ಯದ್ಭುತ ವ್ಯಕ್ತಿಗಳಲ್ಲಿ ಮುಳಿಸಬಹುದು. ಎಲ್ರಿಗೂ ಸಹ ಒಳ್ಳೇದಾಗ್ಲಿ, ಜೀವನದಲ್ಲಿ ಯಶಸ್ಸು ಸಿಗಲಿ, ಆ ಭಗವಂತ ನಿಮ್ಗೆಲ್ಲ ದಯಪಾಲಿಸ್ತಾನೆ ಅಂತ ಮಾತುಗಳನ್ನ ಮುಗಿಸೋಕ್ಕಿಂತ ಮೊದಲನೇದಾಗಿ ನೀವೆಲ್ಲ ತುಂಬಾ ಬಯಸ್ತೀರಿ. ಹಾಗಾಗಿ ಸರ್ ಅವಕಾಶ ಕೊಟ್ರೆ ಸರಿ ಅಂತಂದ್ರೆ ಒಂದು ಹಾಡನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಸೇರ್ಕೊಂಡು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆ ಗೀತೆಯನ್ನು ಹಾಡ್ಬೋದಲ್ಲ? ಲಾಸ್ಟ್ ಒಮ್ಮೆ ಆಡಿದ ನೆನಪು, ಮತ್ತೊಮ್ಮೆ ಆಡಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲದಕ್ಕೂ ಸಹ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಆಡುಗ.
ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನೀವು ಸಾಗಿ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಂದು. ಆರಾಧಿಸು ಆರಾಧಿಸು ರಾಜರತ್ನನು, ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಬರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡುವ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಅಣ್ಣಲೆ ಕಾಯೋ ವಿನಯ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು ಸೊ ಮಚ್. ಪರಿಪೂರ್ಣ ಮತ್ತು ಬದುಕಿನ ಹೋರಾಟದ ಬಗ್ಗೆ ತಿಳಿಸುವುದರ ಜೊತೆಗೆ ಸೊಗಸಾಗಿ ಹಾಡೊಂದರ ಮೂಲಕ ನಮ್ಮೆಲ್ಲರ ಮನದಂಚಿದ ಮಂಜುನಾಥ್ ಸರ್ ಇವರಿಗೆ ಧನ್ಯವಾದಗಳು. ಶ್ರೀ ಶ್ರೀಕಾಂತ್ ನಂದನ್ ಸರ್ ಇವರಿಗೆ ಒಂದೆರಡು ಮಾತು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ಸಿಬ್ಬಂದಿಯೇತರ ವರ್ಗದವರಿಗೂ ಕೂಡ ಮಧ್ಯಾಹ್ನದ ವಂದನೆಗಳನ್ನು ಸಲ್ಲಿಸ್ತಾ ಕೇಳ್ತಿದ್ದಾರ ರೈಟ್. ಸೊ ಬಹಳ ದಿನಗಳಾಗಿತ್ತು ಅನಿಸುತ್ತೆ ಒಂದು ರೀತಿ ಕ್ರಿಕೆಟ್ ಒಳಗೆ ಓಪನರ್ಸ್ ಹೆಂಗಿರ್ತಾರಲ್ಲ, ಮುರಳಿ ಸರ್ ನಮ್ಮನ್ನೇ ಬಿಟ್ಟಿದ್ರು. ಹಾಗಾಗಿ ಫಸ್ಟ್ 1.5 ತಿಂಗಳಲ್ಲಿ ನನ್ನ ಸಬ್ಜೆಕ್ಟನ್ನು ಕಂಪ್ಲೀಟ್ ಮುಗಿಸ್ಕೊಂಡು ಹೋದವನು ಹೆಚ್ಚು ಕಡಿಮೆ ಇವತ್ತೇ ನಿಮ್ಮನ್ನೆಲ್ಲ ನೋಡ್ತಾ ಇರೋದು. ಬಟ್ ಈ ಒಂದು ICS ಸಂಸ್ಥೆ ಬಗ್ಗೆ ನಾನು ಕಂಡಂತೆ, ಯಾಕಂದ್ರೆ ನಾನು ಮೂಲತಃ ಹುಟ್ಟಿದ್ದು ಧಾರವಾಡದಲ್ಲಿ, ಬೆಳೆದಿದ್ದು ಧಾರವಾಡದಲ್ಲಿ, ಇಂಜಿನಿಯರಿಂಗ್ M.Tech ಎರಡನ್ನ ಹೊರತುಪಡಿಸಿ ಕಂಪ್ಲೀಟ್ ಆಗಿ ಧಾರವಾಡದಲ್ಲೇ ಬೆಳೆದಿರೋದ್ರಿಂದ ಇಲ್ಲಿ ಎಲ್ಲ ಸಂಸ್ಥೆಗಳ ಬಗ್ಗೆ ಸ್ವಲ್ಪ ಇಲ್ಲಿ ಅಟ್ಮಾಸ್ಫಿಯರ್ ಹೆಂಗಿರೋದಕ್ಕೆ ಎಲ್ಲ ಸಂಸ್ಥೆಗಳ ಬಗ್ಗೆ ಗೊತ್ತು. ಈ ಸಂಸ್ಥೆ ಬಗ್ಗೆ ನಾನು ಕಂಡಂತೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದ್ರೆ, ಕ್ವಾಲಿಟಿಯಲ್ಲಿ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಯಾವುದೇ ಒಂದು ಬ್ಯಾಚನ್ನು ನಡೆಸೋದ್ರಲ್ಲಿ, ಅದು ಬ್ಯಾಂಕಿಂಗ್ ಇರ್ಬೋದು ಅಥವಾ KS ಬ್ಯಾಚ್ ಇರ್ಬೋದು, FD SDA ಬ್ಯಾಚ್ ಇರ್ಬೋದು, ಗ್ರೂಪ್ C ಬ್ಯಾಚ್ ಇರ್ಬೋದು, ಕ್ವಾಲಿಟಿಯಲ್ಲಿ, ಕ್ವಾಲಿಟಿ ಆಫ್ ಟೀಚಿಂಗಲ್ಲಿ. ಸೊ ಅದರಲ್ಲಿ ಮಾತ್ರ ಮುರಳಿ ಸರ್ ಇವತ್ತಿಗೂ ಕೂಡ ನಂದು ಮತ್ತು ಅವರ ಭೇಟಿ ಹೆಚ್ಚು ಕಡಿಮೆ ಒಂದು 2.5-3 ವರ್ಷದ ಇರ್ಬೋದು. ಅವತ್ತಿನಿಂದ ಇವತ್ತವರೆಗೂ ನೋಡ್ತಿದ್ದಲ್ಲ, ಡಿಸಿಪ್ಲಿನ್ ಆಗಿರ್ಬೋದು, ಟೈಮ್ ಮೇಂಟೆನೆನ್ಸು ಆ್ಯಂಡ್ ಕ್ವಾಲಿಟಿಯಲ್ಲಿ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಿಲ್ಲ.
ಸೊ ಅದು ನನಗನ್ಸೋ ಮಟ್ಟಿಗೆ ನೀವು ಮಾಡಿರ್ತಕ್ಕಂಥ ಪುಣ್ಯ ಅಂತ ನನಗೆ ಅನ್ಸುತ್ತೆ. ಬೇರೆ ಕಡೆ ನಾವೆಲ್ಲ ನೋಡ್ತೀವಲ್ಲ ಗೌರ್ಮೆಂಟ್ ಬ್ಯಾಚಸ್ ಆಕ್ಚುಲಿ ಮಾತಾಡಬಾರ್ದು. ಗೌರ್ಮೆಂಟ್ ಬ್ಯಾಚಸ್ ಫಾರ್ಮ್ಯಾಲಿಟಿಗೆ ಬಂದಿದ್ದಾರೆ, ಮುಗಿಸಿ ಕಳಿಸ್ಬೇಕಪ್ಪ, ಇಷ್ಟೇ ಕಾನ್ಸೆಪ್ಟ್ ಇರುತ್ತೆ. ಬಟ್ ಇಲ್ಲಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ, ನಮ್ಮಿಂದ ದೇವರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ಒಂದು ಜ್ಞಾನವನ್ನು ಕೊಟ್ಟು ಕಳಿಸ್ಬೇಕು ಅನ್ನುವಂಥ ಸಂಕಲ್ಪ ಮಾಡಿರೋದು ಮುರಳಿ ಸರ್. ಅವ್ರ ಜೊತೆಗೆ ನಾವೆಲ್ಲ ನಮ್ಮೆಲ್ಲ ಸಿಬ್ಬಂದಿ ವರ್ಗ, ಮಂಜುನಾಥ್ ಸರ್ ಹೇಳಿದ್ರಲ್ಲ, ಮಂಜುನಾಥ್ ಸರ್ ಆಗಿರ್ಬೋದು, ನಮ್ಮ ಚಿಕ್ಕನಗೌಡ ಸರ್ ಆಗಿರ್ಬೋದು, ಮಡಿವಾಳ್ ಸರ್ ಆಗಿರ್ಬೋದು, ರುದ್ರಗೌಡ ಸರ್ ಆಗಿರ್ಬೋದು, ಮತ್ತೆ ಬಾಲಚಂದ್ರ ಸರ್ ಇವನ್ನೆಲ್ಲ ಉದ್ದೇಶಿಸಿ ಸ್ಟಾರ್ಟಿಂಗ್ ಮಾತಾಡಿದ್ರು ಅವರಾಗಿರ್ಬೋದು, ಶಿಂದೆ ಸರ್. ಸೊ ಇವರೆಲ್ಲರೂ ಕೂಡ ಒಟ್ಟಾರೆಯಾಗಿ ನಿಮ್ಮ ಜೊತೆಗೆ ಒಂದು ಒಳ್ಳೆ ಟೀಮ್ ಇದೆ. ನಿಮ್ಮ ಒಂದು ಯಶಸ್ಸಿಗೆ ನೀವೊಂದು ಸಾಧನೆ ಮಾಡ್ತೀರಿ ಅಂತಂದ್ರೆ ಸದಾ ನಿಮ್ಮೊಂದಿಗೆ ನಾವಿದ್ದೇವೆ, ನೀವು ಒಂದು ಸಾಧನೆ ಮಾಡಬೇಕಷ್ಟೇ. ಅಂದ್ರೆ ಇಲ್ಲಿ ನಮ್ಮ ಪ್ರಯತ್ನಕ್ಕಿಂತ ನಾವೇನೇ ಎಫರ್ಟ್ ಹಾಕಿ ನಿಮಗೆ ಕ್ಲಾಸಸ್ಗಳನ್ನ ಮುಗಿಸ್ಕೊಟ್ರು, ನಮ್ಮ ಮೇಲೆ ಇದ್ದಂಥ ಜವಾಬ್ದಾರಿ ಏನು ಕಂಪ್ಲೀಟ್ ಮಾಡಿದ್ರು, ಇನ್ನು ಮುಂದೆ ಆ್ಯಕ್ಚುಲಿ ನಿಜವಾದ ಯುದ್ಧ ಸ್ಟಾರ್ಟ್ ಆಗೋದಿಲ್ಲ ನಂತರ. ಈಗ ನೀವು ಕೋಚಿಂಗ್ ಮುಗಿಸ್ಕೊಂಡ ನಂತರ ಇನ್ನು ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತೆ, ಸಾಕಷ್ಟು ಎಕ್ಸಾಮ್ಸ್ಗಳು ಬರುತ್ತೆ. ಎಕ್ಸಾಮ್ಸ್ಗಳಲ್ಲಿ ಮೊನ್ನೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ FD ಎಕ್ಸಾಮ್ದಲ್ಲಿ ಸರ್ ಒಂದು 2 ಮಾರ್ಕ್ಸ್ ಹೋಯ್ತು, 3 ಮಾರ್ಕ್ಸ್ ಹೋಯ್ತು, ಸಾಕಷ್ಟು ಜನ ಬಂದು ಪಾಪ ಭಾಳ ಕಷ್ಟಪಟ್ಟು ಓದಿದ್ರು. ಹೇಳಿದ್ರೆ ಒಂಥರ ನಮಗೆ ಬೇಜಾರು ಅನ್ಸುತ್ತೆ. ನಾವೇ ಕಣ್ಣಾರೆ ನೋಡಿದಂಥ ಸ್ಟೂಡೆಂಟ್ಸು ಸಾಕಷ್ಟು ಎಫರ್ಟ್ ಹಾಕಿ 10-12 ಗಂಟೆ ಸ್ಟಡಿ ಮಾಡಿದ್ರು ಕೂಡ 2-3 ಮಾರ್ಕ್ಸಲ್ಲಿ ಹೋಯ್ತು. ಇಲ್ಲಿ ಹೆಂಗಿರುತ್ತಂದ್ರೆ ಕೆಲವೊಮ್ಮೆ ಒಂದೇ ಚಾನ್ಸಲ್ಲಿ ಯಶಸ್ಸು ಸಿಗ್ಬೋದು, ಸಕ್ಸಸ್ ಅನ್ನೋದು. ಕೆಲವೊಮ್ಮೆ 2-3 ಅಟೆಂಪ್ಟ್ಸ್ ತಗೋಬೋದು. ಬಟ್ ಆ ಪೇಷನ್ಸ್ ನಿಮ್ಮಲ್ಲಿ ಬೇಕಷ್ಟೇ, ತಾಳ್ಮೆ. ಯಶಸ್ಸು ನಂದಾಗೋವರೆಗೂ, ಸಕ್ಸಸ್ ನಂದಾಗೋವರೆಗೂ ಅಲ್ಲಿವರೆಗೂ ನಾವು ಹೋರಾಡಬೇಕು. ಜೀವನವೇ ಹೋರಾಟ. ಸೊ ಅಲ್ಲಿವರೆಗೂ ತಾಳ್ಮೆಯಿಂದ ಎಫರ್ಟ್ ಹಾಕಿ ಓದುವಂಥ ಜವಾಬ್ದಾರಿ ಅದು ಪ್ರತಿಯೊಬ್ಬರ ಮೇಲೆ ಕೂಡ ಇರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಎಷ್ಟು ಪ್ರಯತ್ನ ಪಟ್ಟಿವಿ ಅಂತ ಕೇಳೋದಕ್ಕೆ ಯಾರಿಲ್ಲ. ಈಗ ನೀವು ಎಫರ್ಟ್ ಹಾಕಿ ಓದಿರ್ತೀರಿ, 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಹೋಗುತ್ತೆ. ಸರ್ 2 ಮಾರ್ಕ್ಸಲ್ಲಿ ಹೋಯ್ತು ಅಂತ ನೀವು ಬಂದು ನಮ್ಗೆ ಹೇಳಿದ್ರೆ ನಾವು ಅರ್ಥ ಮಾಡ್ಕೊತೀವಿ. ಬಟ್ ನಿಮ್ಮ ಊರಲ್ಲಿ ಹೋಗಿ ಹಳ್ಳಿಗಳಲ್ಲಿ ನಿಮ್ಮ ಮಮ್ಮಿ ಡ್ಯಾಡಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಹೇಳಿದ್ರೆ ಅವ್ರು ಕೇಳೋದು ಒಂದೇ ಪ್ರಶ್ನೆ, ರಿಸಲ್ಟ್ ಒಳಗೆ ಲಿಸ್ಟಲ್ಲಿ ನಿಮ್ಮ ಹೆಸರು ಐತೋ ಇಲ್ಲ? ಇಲ್ಲ ಅಂದ್ರೆ ನೀವು ಕರೆಕ್ಟ್ ಓದಿಲ್ಲ. ನೀವು ಎಷ್ಟು ಎಫರ್ಟ್ ಹಾಕಿದ್ದೀವಿ? 2 ಮಾರ್ಕ್ಸಿಂದ 140 ಮಾರ್ಕ್ಸ್ ತೊಗೊಂಡಿದ್ದೀವಿ ಸರ್, 141 ಕಟ್ ಆಫ್ ನಿಂತು. ಹಾಗಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂತಿಮವಾಗಿ ಫಲಿತಾಂಶಕ್ಕೆ ಮಾತ್ರ ಜಗತ್ತಲ್ಲಿ ಪ್ರತಿಯೊಬ್ಬರು ಬೆಲೆ ಕೊಡ್ತಾರೆ, ಪ್ರತಿಯೊಬ್ಬರು ಅದನ್ನು ಒಪ್ಕೊಳ್ತಾರೆ. ಹಾಗಾಗಿ ಓದೋದೇ ಕರೆ ಅಂತಂದಮೇಲೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಓದ್ಬಿಡೋಣ, 100% ಎಫರ್ಟ್ ಹಾಕಿ ಓದ್ಬಿಡೋಣ. ಸೊ ಇಲ್ಲಿ ಪರಿಶ್ರಮ ಪಡೋದಷ್ಟೇ ನಮ್ಮ ಕೆಲಸ. ನಾವು ಪರಿಶ್ರಮ ಪಟ್ಟರೆ 100% ಎಫರ್ಟ್ ಹಾಕಿ ಪರಿಶ್ರಮ ಪಟ್ಟರೆ ಇವತ್ತು ನಮಗೆ ಯಶಸ್ಸು ಸಿಗದೇ ಇದ್ರು ಅದರ ಒಂದು ಬುದ್ಧಿ ಡೆಫಿನೆಟ್ಲಿ 1 ವರ್ಷನೋ ಅಥವಾ 1.5 ವರ್ಷನೋ 2 ವರ್ಷದ ನಂತರ ಖಂಡಿತವಾಗ್ಲೂ ದೇವರು ನೋಡ್ತಾ ಇರ್ತಾರೆ ಮೇಲ್ಗಡೆಗೆ. ಒಂದಿನ ನಮ್ಮ ತಾಳ್ಮೆ, ನಮ್ಮ ಸಹನೆ, ನಮ್ಮ ಪ್ರಯತ್ನಕ್ಕೆ ಆಶೀರ್ವಾದ ಮಾಡಿ ರೈಟ್. ಸೊ ನಾನು ಹೇಳೋದಿಷ್ಟೇ, ಇಲ್ಲಿ ನಿಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಅಥವಾ ನೀವು ಒಂದು ಗೌರ್ಮೆಂಟ್ ಜಾಬ್ನ ತಗೊಳ್ಳೋದೇನಿದೆಯಲ್ಲ, ನಿಮ್ಮ ಯಶಸ್ಸು ಅಷ್ಟೇ ಅಲ್ಲ, ಇಡೀ ನಿಮ್ಮ ಕುಟುಂಬ ನಿಮ್ಮ ಮೇಲೆ ಆಸರೆ ಆಗಿರುತ್ತೆ. ನಿಮ್ಮ ಕುಟುಂಬ ನಿಮ್ಮ ಮೇಲೆ ಸಾಕಷ್ಟು ಕನಸುಗಳನ್ನು ಕಂಡಿರುತ್ತೆ. ಸೊ ಆ ಕನಸುಗಳಿಗೆ ಸಾಕಾರ ಆಗುವಂತೆ ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ವರ್ಕ್ ಮಾಡಿ, ಆ ದೇವರು ನಿಮ್ಗೆ ಒಳ್ಳೇದು ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಸಾಕಷ್ಟು ಹಾಡು ಅಂತಿದ್ರಿ, ನನಗೂ ಒಂದು ಹಾಡು ಹಾಡಬೇಕು ಅನಿಸ್ತಾ ಇದೆ. ಆ್ಯಕ್ಚುಲಿ ಒಂದು ವಾರದಿಂದ ಆರಾಮಿಲ್ಲ, ವಯಸ್ಸು ಬರುತ್ತೆ ಗೊತ್ತಿಲ್ಲ, ಆದರೂ ಒಂದು ಹಾಡನ್ನು ಹಾಡಿ ಇಲ್ಲೇ ಕನ್ಕ್ಲೂಡ್ ಮಾಡ್ತೀನಿ. ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗು, ಭಾರತೀಯರ ವಿಶ್ವ ಪ್ರೇಮವ ನೆನೆಸುವ ಜ್ಞಾನಿ ನೀನಾಗು, ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಭೂಮಂಡಲದ ಹಾಹಾಕಾರವ ನೀಡುವ ಶಕ್ತಿಯು ನೀನಾಗು, ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು, ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು, ಕಾಣುವ ಯೋಗಿಯು ನೀನಾಗು.
ಮರೆಯದ ಭಾರತ ರತ್ನವು ನೀನಾದು ಕನ್ನಡ ಹಿರಿಮೆಯ ಮಗನಾದು ಕನ್ನಡ ನುಡಿಯ ಸಿರಿಯಾದು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾದು ಭಾರತ ರತ್ನವು ನೀನಾದು ಕ್ಲಾಸಲ್ಲೂ ಕಾಣ್ತಿದ್ದೀನಿ ತಾಳ್ಮೆ ಮತ್ತು ಯಶಸ್ಸಿನ ಬಗ್ಗೆ ಮಾತನಾಡಿದ ಹಾಗೂ ಭಾರತ ಮಾತೆಯನ್ನು ತಮ್ಮ ಹಾಡಿನಲ್ಲಿ ನಮಸ್ಕರಿಸಿದ ಶ್ರೀಕಾಂತ್ ನಂದನ್ ಸರ್ ಇವರಿಗೆ ಧನ್ಯವಾದಗಳು. ಶ್ರೀಕಾಂತ್ ರಾಥೋಡ್ ಸರ್ ಇವರಿಂದ ಒಂದೆರಡು ಮಾತು. ಮೇಲೆ ಆಸೀನರಾಗಿರುವಂಥ ವಿಕಾಸ್ ಸಿಂಗ್ ಸರ್ ಅವರಿಗೆ ಮತ್ತು ಬಾಲಚಂದ್ರ ಸರ್ ಅವರಿಗೆ ಮತ್ತು ಮುರಳಿ ಸರ್ ಅವರಿಗೂ ನಮಸ್ಕಾರ. ನನಗೆ ಈ ಅಕಾಡೆಮಿಗೆ ಬಂದು ಟೀಚ್ ಮಾಡಿ ಸ್ಟಾರ್ಟ್ ಮಾಡಿದ ನಂತರ ಒಂಥರ ಹೆಮ್ಮೆ, ಒಂದು ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ನಾನು ಟೀಚ್ ಮಾಡ್ತಿದ್ದೀನಲ್ಲ ಅಂತ. ಅಷ್ಟೇ ಅಲ್ಲ, ಈ ಎಮೋಷನ್ ಭಾಳ ಇದೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನನಗೆ ಭಾಳ ಎಮೋಷನ್ ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಕ್ಕೆ. ಎಲ್ಲ ಭಾಳ ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳು. ತುಂಬ ಖುಷಿ ಆಗ್ತಿತ್ತು ನನಗೆ ದಿನ ಪಾಠ ಮಾಡಲಿಕ್ಕೆ. ನಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಹೇಳುವುದು ಇನ್ನೇನಿದೆ, ಹೇಳುವುದೆಲ್ಲವೂ ಮುಗಿದು ಹೋಗಿದೆ. ಹೇಳುವುದು ಇನ್ನೇನಿದೆ, ಹೇಳುವುದೆಲ್ಲವೂ ಮುಗಿದು ಹೋಗಿದೆ. ಹೇಳಿದರೂ ನಾನು ಹಿರಿಯರು ಹೇಳಿದ್ದನ್ನು ತಿರುಚಿ ಹೇಳಬೇಕಷ್ಟೆ. ಹಿರಿಯರು ಹೇಳಿದ್ದನ್ನು ತಿರುಚಿ ಹೇಳಬೇಕಷ್ಟೆ. ಆದರೆ ಕಲಿಯುವುದು ಬಹಳಷ್ಟಿದೆ. ನಮ್ಗೆಲ್ಲ ಸೋರ್ಸಸ್ ಇದ್ದಾವೆ, ಬಟ್ ಕಲಿಯುವಂಥ ಚಟ ನಮ್ಮಲ್ಲಿ ಇಲ್ಲ. ನಾವೇನು ಇವತ್ತು ಓದಕ್ಕಂತ ಬಂದಿರ್ತೀವಲ್ಲ, ಒಂದು ತಾಸು ಓದಿ ಆದಮೇಲೆ ಬೇರೆದೇ ಲೋಕದಲ್ಲಿ ಇರ್ತೀವಿ. ಓದಿರೋದ್ರೊಳಗೆ ಮತ್ತೆ ಬಿಟ್ಟಿರ್ತೀವಿ. ಮತ್ತೆ ನೆಕ್ಸ್ಟ್ ಯಾವಾಗ ಓದಕ್ಕೆ ಬರ್ತೀವಲ್ಲ ಆವಾಗ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಬಿಟ್ರೆ ಬೇರೆ ಸಮಯದಲ್ಲಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗಲ್ಲ. ದಯವಿಟ್ಟು ನಾಲೆಜ್ ಪರ್ಪಸ್ ಓದಿ. ನಾಲೆಜ್ ಈಸ್ ಡಿವೈನ್. ದಯವಿಟ್ಟು ನಾಲೆಜ್ ಪರ್ಪಸ್ ಓದಿ. ಮಾರ್ಕ್ ಪರ್ಪಸ್ ಓದೋದಕ್ಕಿಂತ ನಾಲೆಜ್ ಪರ್ಪಸ್ ಓದಿ. ನೀವು ಟಾಪಲ್ಲಿ ಇರ್ತೀರ. ಒಳ್ಳೆ ಗುರಿಯನ್ನು ಇಟ್ಕೊಂಡು ಹೋಗಿ. ದಯವಿಟ್ಟು ನನಗೊಂದು ಗೌರ್ಮೆಂಟ್ ಜಾಬ್ ಆದರೆ ಒಳ್ಳೆ ವರದಕ್ಷಿಣೆ ಬರುತ್ತೆ, ML ಹುಡುಗಿ ಮದುವೆ ಆಗ್ಬೋದು, ಒಳ್ಳೆ ಮಾಸ್ಟರ್ ಮಕ್ಕಳ ಮದುವೆ ಆಗ್ಬೋದು ಅಂತ ಉದ್ದೇಶ ಇಟ್ಕೊಂಡು ಓದಬೇಕು. ದಯವಿಟ್ಟು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇಟ್ಕೊಂಡು ಓದ್ಬೇಕು. ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಓದಬೇಕು. ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗಬೇಕು. ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು, ನಾನು ಓದಿರುವಂತಹ ಒಂದು ಇನ್ಸ್ಟಿಟ್ಯೂಷನ್ಗೆ ನಾನು ಏನಾದರೂ ಕೊಡಬೇಕು ಅನ್ನೋ ಮನೋಭಾವದಿಂದ ಇಟ್ಕೊಂಡು ಹೋಗಿ. ಯಾಕಂದರೆ ಉದ್ದೇಶ ಒಳ್ಳೆದಿದ್ದಾಗ ನಮ್ಗೆ ಎಲ್ಲವೂ ಕೂಡಿ ಬರ್ತದೆ. ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗಿ. ದಯವಿಟ್ಟು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗಿ. ಪ್ರತಿ ಸಲ ಓದ್ಬೇಕಾದ್ರೆ ಮಾಡುವಂಥ ದೊಡ್ಡ ತಪ್ಪು ಅಂದರೆ ಉದ್ದೇಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾದ ದಾರಿಯಲ್ಲಿ ನಡೀತಿರ್ತೀವಿ. ಒಳ್ಳೆ ಉದ್ದೇಶ ಇಟ್ಕೊಂಡು ಓದಿ, ಖಂಡಿತವಾಗಿಯೂ ಸಕ್ಸಸ್ ಸಿಗುತ್ತೆ. ಒಳ್ಳೆ ಉದ್ದೇಶ ಇದ್ದಾಗ ಸ್ವಲ್ಪ ತಡ ಆಗ್ಬೋದು, ಬಟ್ ಯಶಸ್ಸು ಮಾತ್ರ ಖಂಡಿತ. ಒಳ್ಳೆ ಉದ್ದೇಶ ಇದ್ದಾಗ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಜ್ಞಾನ, ಗುರಿ, ಸಮಯ ಮತ್ತು ಕಲಿಕೆ ಮಹತ್ವ ತಿಳಿಸಿದ ಶ್ರೀಕಾಂತ್ ರಾಥೋಡ್ ಸರ್ಗೆ ಧನ್ಯವಾದಗಳು. ಮಾಂತೇಶ್ ಕುಂಬಾರ್ ಸರ್ ಇವರಿಂದ ಒಂದೆರಡು ಮಾತು. ಈಗ ಜಸ್ಟ್ ಜಾಯ್ನ್ ಆದ ಹಿಸ್ಟ್ರಿ SSCಗೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸಾಕಷ್ಟು ಕಡೆ ಗುರುವಂದನಾ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಸಾಕಷ್ಟು ವರ್ಷಗಳ ಕಾಲ ವಿದ್ಯಾರ್ಥಿ ಆಗಿದ್ದೀನಿ. ಸೊ ಒಂದು ವೇದಿಕೆಯಲ್ಲಿ ಬಹಳ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕಂದ್ರೆ ವಜನದಾರಿಕೆ ಇರೋ ವ್ಯಕ್ತಿಗಳು ವೇದಿಕೆ ಇರ್ತಾರೆ. ಮತ್ತು ಇನ್ನೊಂದು ಏನಂತಂದರೆ ಹೆಚ್ಚು ಕಡಿಮೆ ನಾನು ಬಹಳ ಮಾತುಗಾರ. ಒಂದು 10 ವರ್ಷಗಳ ಕಾಲ ರಾಜಕೀಯ ರಂಗದೊಳಗಿದ್ದವನ್ನ ಅಂದ್ರೆ ಗೊತ್ತಾಗ್ತದೆ ನಿಮಗೆ.
ರಾಜಕೀಯದ ಮಗ್ಗಲು ಮಜಲುಗಳು ಎಲ್ಲವೂ ಗೊತ್ತು. ಜೊತೆಗೆ ಈ ಶಿಕ್ಷಕ ವೃತ್ತಿಯಲ್ಲಿ ಸುಮಾರು 17ನೇ ವರ್ಷದಲ್ಲಿ ನಾನಿದ್ದೇನೆ. ಅಂದ್ರೆ ವಯಸ್ಸು 40ಗೆ ಗಂಟೆ ಬಹಳ ಸಣ್ಣವನು. 2018 ಜೂನ್ ತಿಂಗಳು ಸಾಕಷ್ಟು ಶಿಕ್ಷಕ ವೃತ್ತಿ ಒಂದು 11 ವರ್ಷ ಪ್ರೈಮರಿ ಮತ್ತು ಹೈಸ್ಕೂಲಿಗೆ ಪಾಠ ಮಾಡ್ತಿದ್ದೆ. ಅಲ್ಲಿ ಮೆಂಟಲ್ ಎಬಿಲಿಟಿ ಹೇಳ್ತಿದ್ದೆ, ಸೊ ಅಲ್ಲಿ ಕನ್ನಡ ಹೇಳ್ತಿದ್ದೆ ಮತ್ತು ಸಮಾಜ ವಿಜ್ಞಾನ ವಿಷಯವನ್ನು ಹೇಳ್ತಿದ್ದೆ. ಮತ್ತು ಸ್ವಂತದ್ದು ನವೋದಯ ಸ್ಕೂಲ್ ಅದು ಇವತ್ತಿಗೂ ಕೂಡ. ಅಲ್ಲಿ ನಾನು ಮೆಂಟಲ್ ಎಬಿಲಿಟಿ ಕ್ಲಾಸ ಹೇಳ್ತಿದ್ದೆ. ಧಾರವಾಡಕ್ಕೆ ಬಂದಿದ್ದು 2018ನೇ ವರ್ಷ ಅಂತ ಹೇಳಿದೆ. ಸೊ ಅದಕ್ಕೆ ಮೊದಲು ಏನು ಶಿಕ್ಷಕ ವೃತ್ತಿ ಅನುಭವಿಸಿದ್ದೆ. ಸಾಧನೆಯ 100 ಮೆಟ್ಟಿಲುಗಳನ್ನು ಏರಿದವು ನಾನು ಆ ವೃತ್ತಿಯಲ್ಲಿ. ಸೊ ನನ್ನ ಊರು ಐವಡಿ ಹತ್ತಿರ ಸುಳಿಭೋಗ ಅಂತ. ಪ್ರತಿಯೊಂದು ಮನೆಗೊಬ್ಬ ಸರ್ಕಾರಿ ಶಿಕ್ಷಕರಾದರೆ ಅನುಮಾನನೇ ಇಲ್ಲ. ನನಗೂ ಪ್ರೈವೇಟ್ ಟೀಚರ್. ನಾನು ಮಾತಾಡಿಸಿಲ್ಲ ಅಂದ್ರೆ ಅವ್ರು ನಾನು ಮಾತಾಡಿಸ್ತಿದ್ರು, ಯಾಕಂದ್ರೆ ಅಷ್ಟು ಓಡಾಡಿದ್ದೆ. ಆ ಫೀಲ್ಡ್ನಾಗಿದ್ದು ಕೂಡ ಬಿಟ್ಟಿರಲಿಲ್ಲ. ನಾನು ಧಾರವಾಡಕ್ಕೆ ಫಸ್ಟ್ ಕ್ಲಾಸ್ ಕೂತಿದ್ದು ಶ್ರೀಕಾಂತ್ ಸರ್ದು. ಸರಿ ನೆನಪೈತಿಲ್ಲ ಗೊತ್ತಿಲ್ಲ. ಸೊ ಅಲ್ಲಿ ಕೇಳಿದ್ದು, ಇಲ್ಲಿ ಯಾಕೆ ನನ್ನ ಬಗ್ಗೆ ಹೇಳ್ತೇನೆ ಅಂತ ನನ್ನ ನಂತರದಲ್ಲಿ ಹೇಳ್ತೇನೆ. ಆ್ಯಕ್ಚುಲಿ ದೊಡ್ಡ ಸಾಧಕರಾದ್ರೆ ಅವನದು ಏನೂ ಅಲ್ಲ. ಸೊ ಯಾವುದೋ ಮೂಲ್ಯಾಂಕಸ ಅಷ್ಟೇ. ನಾನು ಭಾಳ ಇನ್ಸ್ಟಿಟ್ಯೂಟ್ಗಳಲ್ಲಿ ಭೇಟಿ ಕೊಟ್ಟೇನೆ, ಭಾಳ ಇನ್ಸ್ಟಿಟ್ಯೂಟ್ಗಳಲ್ಲಿ ಪಾಠ ಮಾಡಿದ್ದೇನೆ. ಅದರಲ್ಲಿ ನಾನು ಒಂದು ವೆರಿ ಡಿಫ್ರೆಂಟ್ ಮುರಳಿ ಸರ್ ಬಂದಿರೋದು ಈ ಕುಟುಂಬಕ್ಕೆ ಭಾಳ ಹೊಸಬ. ನಾನು ಸಿಕ್ಕಾಪಟ್ಟೆ ಹೊಸಬ. ಧಾರವಾಡ ಕಳವ, ಫೀಲ್ಡಿಗೂ ಹೊಳವ. ಆ ಕುರ್ಚಿನ ಕುಂತವ್ರು ನೋಡಿದ್ರೆ ಇದು ಜಲ ಅನ್ಬೇಕು, ಇವ್ರನ್ನ ನೋಡಿದ್ರೆ ಧೈರ್ಯ ಬರ್ತದೆ. ಆ ಸೌಮ್ಯ ಮಾತ, ಸೊ ಅವರು ಕೊಡ್ತಕ್ಕಂಥ ರಿಯಾಕ್ಷನ್ ಮುಖದಲ್ಲೇ ಇರ್ತದೆ. ನಾವು ಮುಖ ಯಾಕೆ ಅಬ್ಸರ್ವ್ ಮಾಡ್ತೀನಿ ಅಂದ್ರೆ ರಂಗಕಲಾವಿದ. ಬರ್ತೀನಿ ನಿಮ್ಮಲ್ಲಿ ಬರ್ತೇನೆ. ಅಲ್ಲಿ ಒಂದೇನೋ ಇರ್ತದೆ, ಮುಖದೊಳಗೆ ಒಂದು ರೇಖೆ ಬೀಳ್ತದೆ, ನಿರಿಗೆ ಬೀಳ್ತದೆ, ಕಣ್ಣಲ್ಲಿ ಏನೋ ಒಂದು ತೇಜಸ್ ಇರ್ತದೆ, ಕಾಣ್ತಿರ್ತದೆ. ಒಂದ್ಸರಿ ಲಕ್ಷ ಕೊಟ್ಟು ನೋಡ್ರಿ. ನಾನು ಅವ್ರಿಗೆ ಹೇಳಿಲ್ಲ ಎಷ್ಟು ಜನ, ಇವತ್ತು ಹೇಳ್ತೇನೆ. ಸೊ ಇನ್ನು ಮಧ್ಯದೊಳಗೆ ಬರ್ರಿ. ನಾನು ನೀವು ಹೊಸಬ, ನಿನ್ನೆ ಕ್ಲಾಸ್ ಮಾಡಿದ್ದೆ, PD ಕ್ಲಾಸ್ ಅಂತೇಳಿ. ನನ್ನ ಹಳೆ ವಿದ್ಯಾರ್ಥಿಗಳ ನೀವು ಕೇಳ್ರಿ, ಸಂಗೊಳ್ಳಿ ರಾಯಣ್ಣನು ಬಂದಿರ್ತಾನೆ, ಹಿಂದೂ ಹುಲಿನೂ ಅಂತಿರ್ತಾರೆ. ಆ ಹುಲಿ ಅದನ್ನು ಬಡ ಬಾಯಿ ಹಾಕೊಂಡ್ರ ನನ್ನ ಪದೇ ಪದೇ ಹೇಳ್ತಿರ್ತೀನಿ. ನಾನು ಹೈಟ್ ಇಲ್ಲ, ನಾನು ಬಿಟ್ಟರೆ ಹೋಗ್ಬೇಕು ಅನ್ನೋ ಆಸೆ ಇತ್ತ. ನೀವು ಕರ್ಕೊಂಡೋಗಿಲ್ಲ, ಅವ್ರು ದೂರ ಹೋಯ್ತು. ಸೊ ಇಲ್ಲಿ ಹೈಟ್ ಇರೋ ವಿದ್ಯಾರ್ಥಿಗಳು ಎಲ್ಲೋದಿರಿ. ನೀವು ಒಂದ್ಸರಿ ಆ ಪೊಲೀಸ್ ಇನ್ಫಾರ್ಮ್ ಮಾಡ್ಕೊಂಡು ಬರೀ ಒಂದು ಕೈ ಅಗಲ ಮಾಡಿ ಅಡ್ಡಾಡ್ಬೇಡ್ರಿ, 2 ಕೈ ಅಗಲ ಮಾಡಿ ಅಡ್ಡಾಡ್ರಿ. ಯಾಕೆ ಅನ್ನಂಗಿಲ್ಲ ನಿಮ್ಗೆ. ಸಿಕ್ಕಾಪಟ್ಟಿ ತುಬ್ಬದ ಮನುಷ್ಯರು ನೀವು, ಅಡ್ರೆಸ್ ಹಂಗಿರ್ತದ. ಸೊ ಅಂಥವ್ರು ವೇದಿಕೆ ಇದ್ದಾರೆ. ಸರ್ ನನ್ನ ಹೊಸಬುಕ್ರೆ ಅವ್ರು ಮಾತಾಡ್ಬೇಕಾದ್ರೆ ಅವ್ರ ಚಾರ್ಮ್ ನೋಡಿದೆ, ನಾನು ಅವ್ರ ಕಣ್ಣೋಟ ನೋಡಿದೆ. ಏನು ಹೇಳಕ್ಕಾಗಂಗಿಲ್ಲ. ನಾವು ಅನುಭವಿಸಿದೆ, ಅದು ನಾನು ಭಾಳ ಅನುಭವಿಸಿದ್ದೆ. ನೀವೆಲ್ಲರೂ ಅದನ್ನು ಅನುಭವಿಸ್ಲಿಕ್ಕತ್ತಿದೆ. ಉತ್ಸಾಹದ ಗಣಿ ಇವರು. ICSC ಒಂದು ಟೋಟಲಿ ಇದು ಪ್ಯಾಕೇಜ್ ಇದು. ಸೊ ಆ ಕಡೆಗೆ ICSC ನಿಭಾಯಿಸ್ತಕ್ಕಂಥ ಟೋಟಲಿ ಬಿಲ್ಡಿಂಗ್ ಅಲ್ಲ ನಾ ಹೇಳತ್ತಿರೋದು. ಬಿಲ್ಡಿಂಗ್ನಾಗ ಇವ್ರ ಮನಸ್ಥಿತಿಗಳನ್ನ ಒಂದು ಕೈಯಾಗ ಇಬ್ಬರು ಬೇರೆ ಬೇರೆನ ಅದಾವು. ಯಾವುದಕ್ಕಾರು ಒಂದು ಪೆಟ್ ಬಿತ್ತು ಅಂದ್ರೆ ಅದ್ರ ಜೊತೆ ಬಂದು ಕೊಡಂಗಿಲ್ಲ, ಆಗುತ್ತದೆ. ಕ್ರಿಕೆಟ್ ಆಡಿದವರಿಗೆ, ವಾಲಿಬಾಲ್ ಆಡಿದವರಿಗೆ ಅನುಭವ ಇರ್ತದೆ. ಇಲ್ಲಿ ಎಲ್ಲರೂ ಕೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ತೂಕಗಾರಿಕೆ ಮುರಳಿ ದರ್ಶನದಲ್ಲಿ ಇದೆ. ಸೊ ಇರಲಿ, 2018ಕ್ಕೆ ಬಂದಾಗ ಅವ್ರ ಕ್ಲಾಸಿಗೆ ಕುಂತಿದ್ದು ಮೆಂಟಲ್ ಎಬಿಲಿಟಿ ಕ್ಲಾಸಿಗೆ ನಾನು. ಸೊ ನೆಕ್ಸ್ಟ್ ಮತ್ತೊಬ್ರು ಜಿಯೋಗ್ರಫಿ ಕ್ಲಾಸ್ ತೊಗೊಂಡಿದ್ರು. ಎಲ್ಲರೂ ಏನಕ್ಕೆ ಅಂತ ಕೇಳಿದ್ರು. ನಾನು ಹೇಳಿದ್ದೆ, ಲಾಸ್ಟಿಗೆ ಕೊಡ್ತಿದ್ದೆ, ವಯಸ್ಸಿನ ಸ್ವಲ್ಪ ದೊಡ್ಡವನಾಗಿದ್ದೆ. ನೀ ಏನಕ್ಕೆ ಅಂದ ನಾವು, ನಾ ರಾಜಕಾರಣಿ ಐಕಿನಿ ಅಂತ ಹೇಳಿದ್ದೆ. ಅಲ್ಲೊಬ್ಬ ರಾಜಕಾರಣಿ ಆಗ್ಬೇಕಂದ್ರೆ